ಓಕೆ. ಲಾಸ್ಟ್ ಒಂದು ಕ್ಲಾಸಲ್ಲಿ ಆ್ಯಕ್ಚುಲ್ ಆಗಿ ಹಿಂದೂಲ ಆಗಬೇಕಾಗಿತ್ತು. ಬಟ್ ಆದರೆ ಅದನ್ನ ನಾನು ಟಾಟ್ಲಾನ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಆಲ್ರೆಡಿ ಸ್ಟಾರ್ಟ್ ಆದ್ಮೇಲೆ ನನಗೆ ಇನ್ಫಾರ್ಮೇಶನ್ ಬಂತು, ನಾನು ಬಂದಿದ್ದ ಶೆಡ್ಯೂಲ್ ಪ್ರಕಾರ. ಎಲ್ರಿಗೂ ಮಾತಾಡಿಸ್ತೀವಿ ಅನಿತಾ ಮೇಡಮ್. ಖಂಡಿತವಾಗ್ಲು ಓಕೆನಾ. ಹ್ಯಾಂಡ್ ರೈಸ್ ಇಟ್ಟಿರಿ, ನಾನು ಲಾಸ್ಟ್ ಡೌಟ್ ಸೆಷನಲ್ಲೇ ಮಾತಾಡಿಸ್ತೇನೆ ಎಲ್ರಿಗೂ ಕೂಡ. ಲಾಸ್ಟ್ ಟೈಮ್ ನಾವು ಟಾರ್ಟ್ ಮುಗಿಸಿದ್ವಿ, ಸೊ ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಫ್ಯಾಮಿಲಿ ಲಾನ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಲಾ 1 ಹಿಂದೂ ಲಾನ ಮಾಡ್ತಾ ಇದ್ದೀವಿ. ಓಕೆ. ಸೊ ಹಾಗೆ ಆ್ಯಪ್ನ ಏರುಪೇರ್ನಲ್ಲೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು. ಎನಿಯು ಆನ್ಲೈನ್ ಕ್ಲಾಸ್ ಮುಗಿಸೋಣ. ಸೇಮ್ ಪ್ಯಾಟ್ರನ್. ಓಕೆ, ಸೇಮ್ ಪ್ಯಾಟ್ರನ್ ಮೀನ್ಸ್ ಯೂನಿಟ್ನ ಸಿಲೆಬಸ್ ಫಸ್ಟು. ಸೊ ಯಾವ್ಯಾವ ಯೂನಿಟ್ ಏನೇನು ಮಾತಾಡುತ್ತೆ ಅಂತ ಒಂದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ನು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಸೊ ಲಾಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಸೊ ಅದಾದ್ಮೇಲೆ ಲಾಸ್ಟ್ ಆಗಿ ಡೌಟ್ ಸೆಷನ್ ಅಂತ ಏನು ಹಾಸ್ಟ್ ಮಾಡ್ತೀವಿ ಅದು. ಆ, ಏನಾಯ್ತು ಈಗಲೇ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ? ಏನು ಸಮಸ್ಯೆ? ಟೆಕ್ಸ್ಟ್ ಮಾಡಿ, ಚಾಟ್ ಮಾಡಿ. ಚಾಟ್ನ ನಾನು ಮಾಡಿದ್ದೇನೆ, ಏನು ಸಮಸ್ಯೆ? ಚಾಟ್ ಮಾಡಿ. Low battery, please charge. Low battery, please charge. Low battery, please charge. ಓಕೆ, ಸಾರ್ಟ್ ಔಟ್ ಮಾಡುವ. ಓಕೆ, ಲಾಸ್ಟಲ್ಲೇ ಮಾತಾಡ್ತೇನೆ, ಒಂದ್ಸಲ ಫಿನಿಶ್ ಆಗಲಿ. ಸೊ ಏನೇನು ಇಶ್ಯೂಗಳಿದೆ ಲಾಸ್ಟಲ್ಲೇ ಮಾತಾಡ್ತೇನೆ. ಸರ್ ಎಲ್ಲ ಹಾಗೆ ಒಂದು 2 or 5 minutes ಹಾಗೆ ವೆಯ್ಟ್ ಮಾಡಿ, ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೇನೆ. ಐ ಥಿಂಕ್ ಟೆಕ್ನಿಕಲ್ ಇಶ್ಯೂ ಇದೆ, ನಾನು ಲ್ಯಾಪ್ಟಾಪಿಗೆ ಸ್ವಿಚ್ ಮಾಡ್ತೇನೆ ಇಫ್ ಇನ್ ಕೇಸ್ ಏನಾದ್ರು ಸಮಸ್ಯೆ ಇದ್ರೆ. ಸೊ ಜಸ್ಟ್ 2-3 minutes. ಓಕೆ, ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಸೊ ಇಫ್ ಇನ್ ಕೇಸ್ ಏನಾದರೂ ವ್ಯಾಲ್ಯೂಮ್ ಬಂದಾದರೆ ದಯವಿಟ್ಟು ಆ, ಏನಾದರೂ ಎಮೋಜಿಸ್ಗಳು ಕಳಿಸಿ. ಸ್ಟುಡಿಯೋದಲ್ಲೂ ನಾನು ನೋಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಆ ರೀತಿ ಆದರೆ ನಾನು ಮತ್ತೆ ನನ್ನ ಪರ್ಸನಲ್ ಲ್ಯಾಪ್ಟಾಪಿಗೆ ಸ್ವಿಚ್ ಓವರ್ ಮಾಡ್ಕೊಳ್ತೇನೆ. ಯಾಕಂದರೆ ಮೈಕ್ ಬ್ಯಾಟ್ರಿ ಲೋ ಇದೆ ಅನ್ಸುತ್ತೆ, ಐ ಥಿಂಕ್ ಸೊ. ಯಾ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಫ್ಯಾಮಿಲಿ ಲಾ ಇವತ್ತಿನ ಒಂದು ಕಾನ್ಸೆಪ್ಟು. ಫ್ಯಾಮಿಲಿ ಲಾ ತುಂಬ ಚಿರಪರಿಚಿತವಾದಂಥ ಸಬ್ಜೆಕ್ಟು. ಸೊ ಇದರಲ್ಲೂ ಎರಡು ಪಾರ್ಟ್ ಇದೆ. ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ಸೊ ಎರಡೆರಡು ಪಾರ್ಟ್ ಬರುವಂಥ ಸಾಧ್ಯತೆಗಳಿದೆ ಅಂತ. ಸೊ ಆ ರೀತಿಯಾಗಿ ಎರಡು ಪಾರ್ಟ್ಗಳಿದೆ. ಕಾನ್ಸ್ಟಿಟ್ಯೂಷನ್ ಲಾ 1, ಕಾನ್ಸ್ಟಿಟ್ಯೂಷನ್ ಲಾ 2, ಕಾಂಟ್ರಾಕ್ಟ್ ಲಾ 1, ಕಾಂಟ್ರಾಕ್ಟ್ ಲಾ 2. ಸೊ ಇದೇ ರೀತಿಯಾಗಿ ಇವತ್ತಿನ ಒಂದು ಸಬ್ಜೆಕ್ಟ್ ಏನಿದೆ ಇದು ಕೂಡ ಫ್ಯಾಮಿಲಿ ಲಾ 1, ಫ್ಯಾಮಿಲಿ ಲಾ 2 ಅಂತ ಇದೆ. ಸೊ ಫ್ಯಾಮಿಲಿ ಲಾ 2 ಅನ್ನುವಂಥ ಸಬ್ಜೆಕ್ಟು ಈ ಸೆಮಿಸ್ಟ್ರಿಗೆ ಬರೋದಿಲ್ಲ. ಫ್ಯಾಮಿಲಿ ಲಾ 2 ಅನ್ನುವಂಥ ಸಬ್ಜೆಕ್ಟು ನೆಕ್ಸ್ಟ್ ಸೆಮಿಗೆ ಬರುತ್ತೆ. ಸೆಕೆಂಡ್ ಸೆಮಿಸ್ಟ್ರಿಗೆ ಈ ಸಬ್ಜೆಕ್ಟ್ ಬರುತ್ತೆ. ಸೊ ಫ್ಯಾಮಿಲಿ ಲಾ 1 ಅಂತ ಸಬ್ಜೆಕ್ಟು ಈ ಸೆಮಿಸ್ಟ್ರಿಗಿದೆ. ಸ್ಪೆಷಲಿ ಹಿಂದೂ ಲಾ ಅಂದರೆ ಎರಡು ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಮೇಜರ್ ಆಗಿರುವಂಥ ಪಾಪ್ಯುಲೇಷನ್ ಅಲ್ಲಿ ಎರಡು ಕಮ್ಯುನಿಟಿ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಇದ್ದಾರೆ. ಸೊ ಅರೌಂಡ್ ಒಂದು 70-75% ಪಾಪ್ಯುಲೇಷನ್. ಎವರ್ ಡಿಫ್ರೆಂಟ್ ಸೆನ್ಸಸ್ಸಿಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಅವರೇಜ್ ಆಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಸ್ಲಿಕ್ಕೆ. ಸೊ ನಾವೆಲ್ಲ ಹಿಂದೂಸ್ಗಳಿದೀವಿ. ಸೊ ಹಿಂದೂಗಳಿಗೆ ಒಂದು ಲಾ ಮಾಡಿದ್ದಾರೆ, ಅದನ್ನ ಫ್ಯಾಮಿಲಿ ಲಾ 1 ಅಂತ ಹೆಸರಿಟ್ಟಿದ್ದಾರೆ. ಅದನ್ನ ಹಿಂದೂ ಲಾ ಅಂತ ಹೇಳ್ತೀವಿ. ಸೊ ಹಿಂದೂ ಲಾ ಅನ್ನುವಂಥದ್ದು ಈಗ ನೀವು ಓದ್ತಾ ಇರುವಂಥ ಸೆಮಿಸ್ಟರ್ ಅಲ್ಲಿ ಏನು ಓದ್ತೀರಾ ಕಂಪ್ಲೀಟ್ ಆಗಿ, ಯೂನಿಟ್ 1, 2, 3, 4, 5 ಕಂಪ್ಲೀಟ್ ಆಗಿ ಅಪ್ಲಿಕೇಬಲ್ ಆಗೋದು ಓನ್ಲಿ ಫಾರ್ ಹಿಂದೂಸ್. ಇಲ್ಲಿದೆ ಅಪ್ಲಿಕೇಶನ್ ಆಫ್ ಹಿಂದೂ ಲಾ ಅಂತ. ಆಕ್ಚುಯಲ್ ಆಗಿ ಹಿಂದೂ ಕಾನೂನಿನ ಅನ್ವಯ ಎಲ್ಲಿ ಅಪ್ಲೈ ಆಗುತ್ತೆ ಅನ್ನುವಂತ ಹೇಳುವಂತ ವಿಷಯ ಇಲ್ಲಿ ಮಾತಾಡುತ್ತೆ. ಈ ಕಾನೂನು ಮುಸ್ಲಿಮ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ಈ ಕಾನೂನು ಕ್ರಿಶ್ಚಿಯನ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ಸೊ ಯಾರ್ಯಾರು ಅದರ್ ದ್ಯಾನ್ ಹಿಂದೂಸ್ಗಳಿದ್ದಾರೆ, ಈ ಕಾನೂನು ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಅವರಿಗೆ ಅಂತಾನೆ ಬೇರೆ ಕಾನೂನುಗಳಿದೆ. ಸೊ ಅದನ್ನ ನೀವು ಉಳಿದಿರುವಂತ 22-25% ಪಾಪ್ಯುಲೇಷನ್ ಏನಿದ್ದಾರೆ, ಸೊ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಅದರ್ ಎನಿ ರಿಲಿಜಿಯನ್ ಅದರ್ ದ್ಯಾನ್ ಹಿಂದೂಸ್, ಅವ್ರ ಬಗ್ಗೆ ನೀವು ನೆಕ್ಸ್ಟ್ ಸೆಮಿಸ್ಟರ್ ಓದ್ತೀರಾ ಫ್ಯಾಮಿಲಿ ಲಾ 2ದಲ್ಲಿ. ಅದ್ರ ಹೆಸರು ಮುಸ್ಲಿಂ ಲಾ ಅಂತ. ಸೊ ಈ ಅದರ್ ಕಮ್ಯುನಿಟಿ ಲಾಸ್ಗಳು ಓದ್ಬೇಕಿತ್ತ ಅಂತ ಬಂದಾಗ ಆಕ್ಚುಯಲ್ ಆಗಿ ಕೇಸ್ಗಳು ನಿಮ್ಮ ಹತ್ರ ಯಾವ್ದು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಂದೂ ಕೇಸ್ ಲಾಸ್ಗಳು ಬರ್ಬೋದು, ಮುಸ್ಲಿಂ ಕೇಸ್ ಲಾಸ್ಗಳು ಬರ್ಬೋದು. ಅಂದ್ರೆ ಮುಸ್ಲಿಂ ಅಲ್ಲೂ ಡೈವರ್ಸ್ ಮೇಂಟೆನೆನ್ಸ್ ಇದು ಬರ್ಬೋದು, ಹಿಂದೂಸ್ಗಳಲ್ಲೂ ಡೈವರ್ಸ್ ಮೇಂಟೆನೆನ್ಸ್ ಎಲ್ಲ ಬರ್ಬೋದು. ಸೊ ಅದಕ್ಕೋಸ್ಕರ KSLU ದವರು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ ಇರುವಂತ ಸಿಲೆಬಸ್ನ. ಸೊ ಮೊದಲನೇದಾಗಿ ಹಿಂದೂ ಲಾನ ಫ್ಯಾಮಿಲಿ ಲಾ 1 ಅಲ್ಲಿ ಫಸ್ಟ್ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ, ಎರಡನೇ ಸೆಮಿಸ್ಟರ್ ಅಲ್ಲಿ ಮುಸ್ಲಿಂ ಲಾನ ಇಟ್ಟಿದ್ದಾರೆ. ಸೊ ಹಿಂದೂ ಲಾ ಯಾವ ರೀತಿ ಅಂತಂದ್ರೆ ನಾವೆಲ್ಲ ಹೇಗೆ ದಿನನಿತ್ಯ ನೋಡ್ತೀವಲ್ವ ಆ ರೀತಿ. ಇದ್ರಲ್ಲಿರೋ ಕಾನ್ಸೆಪ್ಟ್ ಎಷ್ಟು ಸಿಂಪಲ್ ಅಂತಂದ್ರೆ, ಮದ್ವೆ, ಮ್ಯಾರೇಜ್ನ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಮದ್ವೆ ಆಗುವಂತ ರೀತಿ ನೀತಿಗಳೇನು, ಅಥವಾ ಡೈವರ್ಸ್ ಕೇಳಿರ್ತೀರಾ. ಅದೇ ವಿಷಯಗಳು ಮಾತಾಡಿರೋದಿಲ್ಲಿ. ನಾನು ಅದನ್ನ ಕನೆಕ್ಟ್ ಮಾಡ್ತೇನೆ. ಯೂನಿಟ್ 1, 2, 3, 4, 5 ಎಲ್ಲ ಹೋಗೋ ತನಕ ಕನೆಕ್ಟ್ ಮಾಡ್ತೇನೆ. ಮೂರನೇ ವಿಷಯ, ನಮ್ಮ ಅಪ್ಪನ ಆಸ್ತಿಯಲ್ಲಿ ನಂದು ಆಸ್ತಿ ಇದೆ, ಪಾರ್ಟಿಷನ್ ಕೇಳ್ಬಿಡೋಣ. ಮೂರನೇ ವಿಷಯ. ನಾಲ್ಕನೇ ವಿಷಯ, ಸಕ್ಸೆಷನ್. ಆಸ್ತಿ ಯಾರಿಂದ ಯಾರಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಎಷ್ಟು ಆಸ್ತಿ ಟ್ರಾನ್ಸ್ಫರ್ ಆಗುತ್ತೆ, ಅಂದ್ರೆ ಉತ್ತರಾಧಿಕಾರಿ ಯಾರು, ನೆಕ್ಸ್ಟ್ ಯಾರಿಗೆ ಪ್ರಾಪರ್ಟಿ ಹೋಗುತ್ತೆ, ಆಮೇಲೆ ಶ್ರೀಧನ ಯಾರಿಗೋ ಗಿಫ್ಟ್ ಮಾಡ್ತಾರೆ ಅನ್ನುವಂಥದ್ದು, ಅಥವಾ ಯಾರ್ದೋ ಆಸ್ತಿ ಇತ್ತು ಅವ್ರು ವಿಲ್ ಮಾಡಿ ಇಟ್ಟೋಗಿದಾರಂತೆ, ಸಾಯೋದ್ಕಿಂತ ಮುಂಚೆ ವಿಲ್ ಮಾಡಿ ಇಟ್ಟೋಗಿದಾರಂತೆ, ಇಲ್ಲ ಯಾರಿಗೋ ದತ್ತು ತಗೊಂಡೆ, ಗಾರ್ಡಿಯನ್ಶಿಪ್ ಅಂತ ನಾವು ಕರಿತೀವಲ್ವಾ, ದತ್ತು ತಗೊಂಡೆ. ಸೊ ಈ ರೀತಿಯಾದಂಥ ಬೇಸಿಕ್ ಕಾನ್ಸೆಪ್ಟ್ಗಳ ಸಬ್ಜೆಕ್ಟ್ ಇದು. ಈ ಸಬ್ಜೆಕ್ಟ್ ನಾನು ತುಂಬಾ ಫ್ರಮ್ ಸ್ಕ್ರಾಚ್ ಇಂದ ಅರ್ಥ ಮಾಡಿಸುವಂಥದ್ದು ಕಷ್ಟನೇ ಇಲ್ಲ ನನಗೆ. ಬಟ್ ಲಾಸ್ಟ್ ಒಂದು ಸಬ್ಜೆಕ್ಟ್ ಇತ್ತು ಟಾಟ್ಲಾ. ಓಕೆ, ಆ ಹೆಸರೇ ಕೇಳಿಲ್ಲ, ಏನೇನು ಕಾನ್ಸೆಪ್ಟ್ ಇರುತ್ತೆ ಅನ್ನೋಂಥದ್ದಕ್ಕೆ ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ಗೆ ತುಂಬಾ ಟೈಮ್ ತಗೊಂಡೆ. ಸಿವಿಲ್ ರಾಂಗು ಅದು ಇದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಫುಲ್ಲು ಡೀಪಾಗಿ ಎಳ್ಕೊಂಡು ಬಂದೆ ನಾನು ಅದನ್ನ, ಸೊ ಅರ್ಥ ಆಗ್ಲಿ ಅಂತ. ಇಲ್ಲ, ನಾನು ಅರ್ಥ ಮಾಡ್ಸಕ್ಕೆ ಏನು ಇಲ್ಲ, ಪಿಕ್ಚರ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹಿಂದೂ ಲಾ ಅಂದ್ರೆ ಇದೊಂದು ಪ್ಯೂರ್ ಪರ್ಸನಲ್ ಲಾ. ಅಂದ್ರೆ ಪರ್ಸನಲ್ ಲಾ ಎರಡ್ ತರ ಲಾ ಇದೆ, ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿರ್ತೇನೆ. ಸೊ ಜನರಲ್ ಆಗಿ ಓಕೆ, ಲಾನ ನಾವು ಎರಡ್ ತರ ಡಿವೈಡ್ ಮಾಡಬಹುದು. ಒಂದು ಜನರಲ್ ಲಾ ಅಂತೀವಿ, ಇನ್ನೊಂದು ಪರ್ಸನಲ್ ಲಾ ಅಂತೀವಿ. ಜನರಲ್ ಲಾನ ಕನ್ನಡದಲ್ಲಿ ಸಾಮಾನ್ಯವಾದ ಕಾನೂನು ಅಂತ ಕರೀತಾರೆ, ಪರ್ಸನಲ್ ಲಾನ ವೈಯಕ್ತಿಕ ಕಾನೂನುಗಳು ಅಂತ ಕರೀತಾರೆ. ಸೊ ಇದು ಏನ್ ಕಾನ್ಸೆಪ್ಟ್ ಏನು ಅಂತ ನೋಡಿ. ಈಗ ಕಮ್ಯುನಿಟಿ ಯಾವುದೇ ಆಗಿರಲಿ,
ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಯಾರಾದ್ರೂ ಆಗಿರ್ಲಿ, ಎಲ್ರಿಗೂ ಇರುವಂತದ್ದು ಒಂದೇ BNS ಅಲ್ಲಿ ಮರ್ಡರ್ ಅಂದ್ರೆ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ರಿಗೂ ಮರ್ಡರ್. ಓಕೆನಾ? ಆಮೇಲೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್, ಇದು ಎಲ್ರಿಗೂ ಒಂದೇ. ಇಲ್ಲ ಇನ್ನೊಂದ್ ಸ್ವಲ್ಪ ಬೇರೆ ಹೋಗ್ತೀರಾ, ಈ ಸೆಮಿಸ್ಟರ್ ಓದ್ತಾ ಇರುವಂತದ್ದು ಕಾಂಟ್ರಾಕ್ಟ್ ಲಾ, ಎಲ್ರಿಗೂ ಒಂದೇ. ಕಾಂಟ್ರಾಕ್ಟ್ ಲಾ ನೀನ್ ಹಿಂದೂ, ನೀನ್ ಮುಸ್ಲಿಂ, ಈ ಲಾ ಇಲ್ಲ ಆ ಲಾ ಇಲ್ಲ, ನಿನಗ್ ಫಾಲೋ ಆಗಲ್ಲ, ನಿನಗ್ ಅಪ್ಲಿಕೇಬಲ್ ಆಗುತ್ತೆ, ಇದು ಅಪ್ಲಿಕೇಬಲ್ ಆಗಲ್ಲ, ಆ ರೀತಿ ಕಾನ್ಸೆಪ್ಟ್ ಇಲ್ಲ. ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಲಾ. ಇನ್ನೊಂದು ಸಬ್ಜೆಕ್ಟ್ ಇದೆ ನಿಮ್ ಟಾರ್ಟ್ ಲಾ. ಈ ಟಾರ್ಟ್ ಲಾ ಕೂಡ ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಏನು ವೇರಿಯೇಷನ್ಸ್ ಇಲ್ಲ. ಈಗ ಇನ್ನೊಂದಿದೆ, ಪರ್ಸನಲ್ ಲಾ ಅನ್ನುವಂತ ಕಾನ್ಸೆಪ್ಟ್ ಇದೆ. ಪರ್ಸನಲ್ ಲಾ ಅಂತಂದ್ರೆ ಹೇಗೆ ಅಂದ್ರೆ, ನಿಮ್ಮ ಒಂದು ಟ್ರೇಡಿಯೇಷನ್, ನಿಮ್ಮ ಒಂದು ಕಸ್ಟಮ್ಸ್, ನಿಮ್ಮ ಒಂದು ಸಂಪ್ರದಾಯ, ಅಂದ್ರೆ ಯಾವ ರೀತಿ ಅಂದ್ರೆ ಆಯಾ ಧರ್ಮದ, ಆಯಾ ರಿಲಿಜಿಯನ್ನ ಸಂಪ್ರದಾಯದ ಆಧಾರದ ಮೇಲೆ ಅಭಿವೃದ್ಧಿ ಹೊಂದಂತ ಲಾಗಳು, ಅಂದ್ರೆ ಅದರಿಂದ ಡೆವಲಪ್ಮೆಂಟ್ ಆದಂತವು. ಉದಾಹರಣೆಗೆ ಹೇಳ್ತಾ ಇರೋದೇನು ಅಂದ್ರೆ ಹಿಂದೂ ಲಾ ಯಾರ ಬೇಸ್ ಮೇಲಿದೆ? ಹಿಂದೂ ಲಾ ಬೇಸ್ಡ್ ಆನ್ ಹಿಂದೂಸ್. ಅಂದ್ರೆ ಹಿಂದೂಗಳು ಹೇಗೆ ಮದುವೆಗಳಾಗ್ತೀವಿ, ಹಿಂದೂಗಳು ಹೇಗೆ ಕರ್ತ ಅನ್ನುವಂತ ಕಾನ್ಸೆಪ್ಟ್ ಈಗಿಂದಲ್ಲ, ಹಳೆಯ ಕಾನ್ಸೆಪ್ಟ್, ಮನೆಗೊಬ್ಬ ಹಿರಿ ಕರ್ತ ಇರ್ತಾನೆ ಅಂತ. ಆ ಕಾನ್ಸೆಪ್ಟ್ ಇದ್ರಲ್ಲಿ ಓದ್ತೀರಾ ಹಿಂದೂ ಲಾದಲ್ಲಿ, ಮದ್ವೆ ಹೇಗಾಗುವಂಥದ್ದು. ಆಮೇಲೆ ಇವನ್ ಯಾವ ರೀತಿ ಓದ್ತೀರಾ ಅಂದ್ರೆ, ಮದ್ವೆ ಆಗ್ಬೇಕಾದ್ರೆ ಆ ಪ್ರೊಸೀಜರ್ ಇರುತ್ತಲ್ವಾ, 7 ಸುತ್ತುವಂಥದ್ದು, ಅಗ್ನಿ ಎಲ್ಲ ನಾವು ಮಾಡ್ತೀವಲ್ಲ, ಸೊ ಆ ರೀತಿ ಅದನ್ನು ಕೂಡ ಡೀಪ್ ಆಗಿ ಓದ್ತೀರಾ. ಅಂದ್ರೆ ಇಲ್ಲಿ ಯಾರು ಹಿಂದೂಗಳಿದ್ದಾರೆ ಅವರಿಗೆ ಪರ್ಸನಲಿ ಮಾತಾಡ್ತಾ ಇರುವಂತದ್ದು. ಇದು ಅಪ್ಲಿಕೇಬಲ್ ಆಗೋದಿಲ್ಲ ಮುಸ್ಲಿಮ್ಸ್ಗಳಿಗೆ. ಸೊ ಅವ್ರಿಗೆ ಮತ್ತೆ ಸಪರೇಟ್ ಲಾ, ಮುಸ್ಲಿಮ್ಸ್ ಲಾ. ಕ್ರಿಶ್ಚಿಯನ್ಸ್ಗಳಿಗಿದೆ, ಕ್ರಿಶ್ಚಿಯನ್ ಆಕ್ಟ್ಗಳಿದೆ. ಆಮೇಲೆ ಈ ಕಡೆ ಹಿಂದೂನು ಅಲ್ಲ ಮುಸ್ಲಿಮು ಅಲ್ಲ, ಈಗ ಇಂಟರ್ ರಿಲಿಜಿಯನ್ ಮ್ಯಾರೇಜ್ಗಳಾಯ್ತು, ಇಲ್ಲ ಹಿಂದೂ ಕ್ರಿಶ್ಚಿಯನ್, ಮುಸ್ಲಿಂ ಕ್ರಿಶ್ಚಿಯನ್, ಈ ರೀತಿ ಏನೊಂದು ಮ್ಯಾರೇಜ್ಗಳಾಯ್ತು. ಅದಕ್ಕೆ ಮತ್ತೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಇದೆ. ಸೊ ತುಂಬಾ ಡೀಪ್ ಕಾನ್ಸೆಪ್ಟ್ ಅದು. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಅರ್ಥ ಮಾಡ್ಸಕ್ ಹೋಗ್ತಾ ಇದೀನಿ ಅಂತಂದ್ರೆ, ಲಾದಲ್ಲಿ 2 ತರ ಲಾ ಇದೆ. ಒಂದು ಜನರಲ್ ಲಾ, ಯಾವುದೇ ರಿಲಿಜಿಯನ್ ಆಗ್ಲಿ, ಯಾವುದೇ ಕ್ಯಾಸ್ಟ್ ಆಗ್ಲಿ, ಯಾವುದೇ ಏನೇ ಧರ್ಮ ಆಗ್ಲಿ, ಯಾವುದೇ ಒಂದು ಜಾತಿ ಗೀತಿ, ಏನು ರೇಸು ಕಲರು, ಯಾವುದೇ ಲಿಂಗ ಧರ್ಮ ಏನು ನೋಡದೇ ಇರುವ ಹಾಗೆ ಎಲ್ಲರೂ ಫಾಲೋ ಮಾಡ್ಬೇಕು. ಅಂದ್ರೆ 150 ಕೋಟಿ ಜನ ಪಾಪ್ಯುಲೇಷನ್ ಇದೀವಿ ಅಂತಂದ್ರೆ ಎಲ್ರಿಗೂ ಅಪ್ಲಿಕೇಬಲ್ ಜನರಲ್ ಲಾಸ್. BNS ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮರ್ಡರಿಗೆ ಹಾಕುವಂತ ಸೆಕ್ಷನ್ ಆ ರಿಲಿಜಿಯನ್ಗೂ ಒಂದೇ, ಈ ರಿಲಿಜಿಯನ್ಗೂ ಒಂದೇ. ಕಾಂಟ್ರಾಕ್ಟ್ ಲಾದಲ್ಲಿ ಅವರಿಗೂ ಅದೇ ಅಪ್ಲೈ ಆಗುತ್ತೆ, ಇವರಿಗೂ ಅಪ್ಲೈ ಆಗುತ್ತೆ. ಆದ್ರೆ ಪರ್ಸನಲ್ ಲಾದಲ್ಲಿ ಮಾತ್ರ ಅವರ ಧರ್ಮದ ಆಧಾರದ ಮೇಲೆ, ಅವರ ಸಂಪ್ರದಾಯದ ಆಧಾರದ ಮೇಲೆ, ಅವರ ರೂಢಿಯ ಆಧಾರದ ಮೇಲೆ ಕೆಟಗರೈಸ್ ಮಾಡ್ತಾ ಬರ್ತಾರೆ. ಇದ್ರದ್ದೇ ಡಿಬೇಟ್ಸ್ಗಳು ಸ್ಟಾರ್ಟ್ ಆಗಿರುವಂತದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಕೇಳಿರ್ತೀರಾ, ಏಕರೂಪ ನಾಗರಿಕ ಸಂಹಿತೆ, ಕನ್ನಡ ಮೀಡಿಯಂನಲ್ಲಿ. ಸೊ ಅಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ಡಿಬೇಟ್ ಇರುವಂತದ್ದು. ಸೊ ಪರ್ಸನಲ್ ಲಾನ ಜನರಲ್ ಲಾ ಮಾಡಬೇಕು, ಎಲ್ರಿಗೂ ಕೂಡ ಒಂದೇ ಲಾ ಮಾಡಬೇಕು. ಸೊ ಎಲ್ರೂ ಕೂಡ ಒಂದೇ ಲಾದಲ್ಲಿ ಬರಬೇಕು, ಒಂದೇ ಲಾ ಪ್ರೂಫ್ ಅಲ್ಲಿ ಬರಬೇಕು ಅಂತ. ಮತ್ತದಕ್ಕೆ ಉಲ್ಟಾ ಆರ್ಗ್ಯುಮೆಂಟ್, ಎಲ್ಲರೂ ಒಂದೇ ಬಂತಂದ್ರೆ ಮುಸ್ಲಿಂ ಅವ್ರು ಕ್ರಿಶ್ಚಿಯನ್ ಫಾಲೋ ಮಾಡ್ಬೇಕು, ಮುಸ್ಲಿಂ ಅವ್ರು ಹಿಂದೂ ಫಾಲೋ ಮಾಡ್ಬೇಕಾ, ಹಿಂದೂದವ್ರು ಮುಸ್ಲಿಂ ಅವ್ರು ಫಾಲೋ ಮಾಡ್ಬೇಕಾ? ಓಕೆ, BNS ಎಲ್ಲ ಫಾಲೋ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಫಾಲೋ ಮಾಡ್ತಾರೆ, ಯಾಕಂದ್ರೆ ಅವರು ಸಂಪ್ರದಾಯದಿಂದ ಹುಟ್ಕೊಂಡಂತ ಇದು ಅಂತ. ಫಾರ್ ಎಗೇನೆಸ್ಟ್ ಎರಡೂ ಕಡೆ ಆರ್ಗ್ಯುಮೆಂಟ್ ನಡೀತಾನೆ ಇದೆ. ಅದು ಈಗಿಂದಲ್ಲ, ಸುಮಾರು ಒಂದು 30, 40, 50 ವರ್ಷದಿಂದ ನಡೀತಾ ಇರುವಂತದ್ದು. ಅಂದ್ರೆ UCC ಅನ್ನುವಂತ ಕಾನ್ಸೆಪ್ಟ್ ಆರ್ಟಿಕಲ್ 44 ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮಾಡಿದವರು ಅವಾಗ್ಲೇ ಅದನ್ನ ಹಾಕಿದ್ರು, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಬರಬೇಕು ಅಂತ. ಸೊ ಅಲ್ಲಿಂದಾನೇ ನಡ್ಕೊಂಡು ಬರ್ತಾ ಇರುವಂತ ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ನಿಮ್ಗೊಂದು ಜನರಲ್ ಡಿಬೇಟಿಗೆ ಯಾವ ರೀತಿ ಡಿಬೇಟ್ಗಳು ನಡೀತಾ ಇದೆ, ಸೊ ಜನರಲ್ ಲಾ ಅಂದ್ರೆ ಏನು, ಪರ್ಸನಲ್ ಲಾ ಅಂದ್ರೆ ಏನು ಅಂತ. ಸೊ ಇವತ್ತು ನಾನು ಹೇಳಕ್ ಹೋಗ್ತಾ ಇರುವಂತದ್ದು ಜನರಲ್ ಲಾ ಅಲ್ಲ. ಇದನ್ನ ಅರ್ಥ ಮಾಡ್ಸಕ್ಕೆ ಇಷ್ಟೊಂದು ಸ್ಟೋರಿ ಹೇಳಿದ್ ನಾನು, ನಿಮ್ಗೆ ಅರ್ಥ ಆಗ್ಲಿ ಅಂತ. ಇವತ್ ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂತದ್ದು ಪ್ಯೂರ್ ಪರ್ಸನಲ್ ಲಾ ಬೇಸ್ಡ್ ಆನ್ ಹಿಂದೂಸ್. ಹಿಂದೂಗಳಿಗೆ ಮಾತ್ರ ಸಂಬಂಧಪಡುವಂತ ಲಾಸ್ಗಳಿವು. ನಾನು ಇಲ್ಲಿ ಏನೇ ಆಕ್ಟ್ ಗಳು ಹೇಳ್ತಾ ಇದ್ರು, ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಹೇಳ್ತೀನಿ, ಇಲ್ಲ ಸಕ್ಸೆಷನ್ ಆಕ್ಟ್ 1956 ಅಂತ ಹೇಳ್ತೀನಿ, ಇಲ್ಲ ಗಾರ್ಡನ್ಶಿಪ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಅಂತ ಹೇಳ್ತೀನಿ. ಬೇರೆ ಏನೇ ಕಾನ್ಸೆಪ್ಟ್ ಮಾತಾಡಿದ್ರು ಕೂಡ ಇದೆಲ್ಲ ಅಪ್ಲೈ ಆಗೋದು ಓನ್ಲಿ ಫಾರ್ ಹಿಂದೂಸ್. ಅದರ್ ರಿಲಿಜನ್ಗೆ ಅಪ್ಲೈ ಆಗಲ್ಲ. ಯಾಕಂದ್ರೆ ನಾನು ಇವತ್ತು ಹೇಳಕ್ ಹೋಗ್ತಾ ಇರೋಂಥದ್ದು ಪರ್ಸನಲ್ ಲಾಸ್ಗಳ ಮೇಲೆ. ಓಕೆ, ಸೊ ಇದು ಈಗ ಸಿಲೆಬಸ್ ನ ಸ್ಟಾರ್ಟ್ ಮಾಡ್ಕೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಹಿಂದೂ ಲಾ ಏನ್ ಮಾತಾಡ್ತಾ ಇದೆ, ಫ್ಯಾಮಿಲಿ ಲಾ ಏನ್ ಮಾತಾಡ್ತಾ ಇದೆ, ಹಿಂದೂ ಲಾದಲ್ಲಿ ಏನ್ ಕಲಿತೀವಿ, ಇದೆಲ್ಲ ನಿಮಗೆ ಅರ್ಥ ಆಗಿದೆ. ಸೊ ಈಗ ಒಂದೊಂದೇ ಯೂನಿಟ್ ನೋಡ್ತಾ ಹೋಗೋಣ. ಸೊ ಸಿಲೆಬಸ್ ಏನ್ ಮಾಡಿದ್ರು ಅಂತಂದ್ರೆ, KS ಇಲ್ಲದ್ರು ಸ್ಪ್ಲಿಟ್ ಮಾಡ್ತಾ ಹೋದ್ರು. ನಾನೇನ್ ನಿಮಗೆ ಹೇಳಿದೆ, ಸಕ್ಸೆಷನ್ ಅಂತೆ, ವಿಲ್ಲು, ಗಿಫ್ಟು, ಪಾರ್ಟಿಷಿಯನ್ನು, ಮ್ಯಾರೇಜು, ಡೈವರ್ಸು, ಮೇಂಟೆನೆನ್ಸು ಎಲ್ಲದನ್ನು ಕೂಡ ಸ್ಪ್ಲಿಟ್ ಮಾಡ್ತಾ ಅರ್ಥ ಮಾಡಿಸ್ತಾ ಹೋದ್ರು. ಸೊ ಇದನ್ನ ಅರ್ಥ ಮಾಡಿಸ್ತಾ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಆಲ್ವೇಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಆ ಸಬ್ಜೆಕ್ಟ್ ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ. ಆ ಸಬ್ಜೆಕ್ಟ್ ಎಲ್ಲಿಂದ ಬಂತು, ಏನು ಸೋರ್ಸ್ ಏನು, ಅದ್ರ ಐಡಿಯಾಲಜೀಸ್ ಏನು, ಆ ಸಬ್ಜೆಕ್ಟ್ ನ ನಾವೆಲ್ಲ ಅಪ್ಲೈ ಮಾಡ್ಕೊಳ್ತೀವಿ, ಹೇಗೆ ಯೂಸ್ ಮಾಡ್ಕೊಳ್ತೀವಿ, ಇದೇ ಮಾತಾಡೋದು ಯಾವಾಗ್ಲೂ ಕೂಡ ಪ್ರತಿ ಸಬ್ಜೆಕ್ಟ್. ಈಗಲ್ಲ,
6 ಸೆಮ್ ತನಕನಾದ್ರೂ ಓದಿ. ಪ್ರತಿ ಸಬ್ಜೆಕ್ಟು ಫಸ್ಟ್ ಯೂನಿಟ್ ಆಲ್ವೇಸ್ ಇಂಟ್ರೊಡಕ್ಷನ್ ಬಗ್ಗೆನೇ ಮಾತಾಡೋದು. ಆ ಸಬ್ಜೆಕ್ಟ್ ಮೀನಿಂಗ್ ಏನು, ಅದರ ಡೆಫಿನೇಷನ್ಸ್ಗಳೇನು, ಡೆವಲಪ್ಮೆಂಟ್ ಏನು, ಎವಲ್ಯೂಷನ್ ಯಾವ ತರ ಆಯ್ತು, ಅಭಿವೃದ್ಧಿ ಯಾವ ತರ ಹೊಂತು, ಹಿಸ್ಟ್ರಿ ಏನು, ಎಲ್ಲಿಂದ ಸೋರ್ಸಸ್ಗಳಿದೆ, ಈ ರೀತಿಯಾದಂಥ ಕಾನ್ಸೆಪ್ಟ್ಗಳೆಲ್ಲ ಮಾತಾಡುತ್ತೆ. ಸೇಮ್ ಥಿಂಗ್ ಇದರಲ್ಲೂ ಕೂಡ ಅಷ್ಟೇ. ಹಿಂದೂ ಲಾ ಸ್ಟಾರ್ಟ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಪಾರ್ಟಿಷಿಯನಿಗೆ ಕರ್ಕೊಂಡು ಹೋಗೋದು, ಡೈರೆಕ್ಟ್ ಆಗಿ ವಿಲ್ಲು, ಡೈರೆಕ್ಟ್ ಆಗಿ ಗಿಫ್ಟು, ಗಾರ್ಡನ್ಶಿಪ್ಪು, ಡೈರೆಕ್ಟ್ ಆಗಿ ಮ್ಯಾರೇಜು, ಡೈವರ್ಸು, ಮೇಂಟೆನೆನ್ಸು ಇದನ್ನೆಲ್ಲ ಹಾಕಲ್ಲ. ಯೂನಿಟ್ 1 ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅದೇ ಐಡಿಯಾಲಜೀಸ್ ಮೇಲೆ KSLU ದವರು ಸ್ಟಾರ್ಟಿಂಗ್ ಇಂದಾನೆ ಫಸ್ಟ್ ಬೇಸಿಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮತ್ತೆ ನಾನು ಬಿಫೋರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಎಲ್ರ ಫೇವ್ರೇಟ್ ಸಬ್ಜೆಕ್ಟ್ ಕೂಡ ಇದು. ಎಲ್ರಿಗೂ ಈಸಿಯಾಗಿ ಅರ್ಥ ಆಗೋ ಸಬ್ಜೆಕ್ಟ್ ಹಿಂದುಲಾ. ಎಲ್ರಿಗೂ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ಡೈಲಿ ನೋಡ್ತಾ ಇರುವಂತ ವ್ಯವಹಾರಗಳಲ್ಲ, ಡೈಲಿ ನೋಡ್ತಾ ಇರುವಂತದ್ದು. ಸಮಟೈಮ್ಸ್ ಕಾನ್ಸ್ಟಿಟ್ಯೂಷನ್ ಲಾ ಅರ್ಥ ಆಗಲ್ವೇನೋ, ಅಥವಾ ಸಮಟೈಮ್ಸ್ ಕಾಂಟ್ರಾಕ್ಟ್ ಲಾ, ಟಾರ್ಟ್ ಲಾ, ಸಮಟೈಮ್ಸ್ BNS ಅರ್ಥ ಆಗಲ್ಲೇನೋ. ಆದ್ರೆ ಇದು ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂದ್ರೆ ಹಿಂದುಲಾ ಡೈಲಿ ಏನ್ ನೀವು ಮನೆಯಲ್ಲಿ ನೋಡ್ತೀರಾ, ಅದಕ್ಕೆ ಅದು ಹೆಸರೇ ಇಟ್ಟಿದ್ದಾರೆ ಫ್ಯಾಮಿಲಿ ಲಾ ಅಂತ. ಸುತ್ತಮುತ್ತ ಸೊಸೈಟಿಯಲ್ಲಿ ಏನ್ ನೋಡ್ತೀರಾ ಅದ್ರ ಜೊತೆ ಒಂದ್ ಸ್ವಲ್ಪ ಸೆಕ್ಷನ್ಸ್ ಗಳು ಸೇರಿಸಿದ್ರೆ ನೀವು ಲಾಯರ್ಸ್ ಗಳಾಗ್ಬಿಡ್ತೀರಾ, ಎಕ್ಸ್ಪರ್ಟ್ ಗಳಾಗ್ತೀರಾ. ಸೊ ಇದು ಹಿಂದುಲಾ. ಓಕೆ, ಸೊ ತುಂಬಾ ಈಸಿಯಸ್ಟ್ ಸಬ್ಜೆಕ್ಟ್, ಸಿಂಪಲ್ ಆಗಿ ತಗೊಳ್ಳಿ, ಈಸಿಯಾಗಿ ತಗೊಳ್ಳಿ, ನಿಮ್ಮ ನಿಜ ಜೀವನದಲ್ಲಿ ಅಪ್ಲೈ ಮಾಡಿ. ಅಂದ್ರೆ ನಿಮ್ಮ ಮನೆಯಲ್ಲಿ ನಡೆಯುವಂತ ಸನ್ನಿವೇಶಗಳು, ನಿಮ್ಮ ಮನೆಯಲ್ಲಿ ಇರುವಂತ ಹಿರಿ ವ್ಯಕ್ತಿ ಲೆಕ್ಕಾಚಾರ, ಹಿರಿ ವ್ಯಕ್ತಿಯಿಂದ ಆಸ್ತಿ, ಪಾರ್ಟಿಷನ್, ಟ್ರಾನ್ಸ್ಫರ್ಡ್, ವಿಲ್, ಮನೆಯಲ್ಲಿ ಮದುವೆ, ನಿಮ್ದೇ ಮದುವೆ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಮದ್ವೆ, ಈ ಮದ್ವೆ ಕಾನ್ಸೆಪ್ಟು, ರಿಜಿಸ್ಟ್ರೇಷನ್ ಹೇಗ್ ಮಾಡ್ತಾರೆ, ಅಥವಾ ಯಾರೋ ನಿಮ್ಮ ಫ್ಯಾಮಿಲಿಯಲ್ಲಿ ದತ್ತು ತಗೊಂಡ್ರು, ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳು ಗೈಡ್ ಮಾಡುವಂತ ಸಬ್ಜೆಕ್ಟ್ ಇದು. ತುಂಬಾ ಈಸಿಯೆಸ್ಟ್ ಸಬ್ಜೆಕ್ಟ್ ಇದು. ಸಿಂಪಲ್ ಆಗಿ ತಗೊಳ್ಳಿ, ತುಂಬಾ ಡೀಪ್ ಆಗಿ ತಗೊಂಡು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ನನ್ನ ಸುತ್ತಮುತ್ತ ನಡೀತಾ ಇರುವಂತ ಸಿಚುವೇಶನ್ ಅಂತ ಅಸಂಪ್ಷನ್ ಮಾಡ್ಕೊಂಡು ಹೋಗಿ, ಲಾಸ್ಟ್ ಸಬ್ಜೆಕ್ಟ್ ನಾನು ಎಂಡ್ ಬರೋ ತನಕ ನಿಮಗೆ ಕಂಪ್ಲೀಟ್ ಆಗಿ ಇಡೀ ಸಬ್ಜೆಕ್ಟ್ ಗ್ರಿಪ್ ಸಿಕ್ಕಿರುತ್ತೆ. ಸೇ ನೀವು ಸ್ಟಾರ್ಟ್ ಮಾಡುವ, ಆಯ್ತಾ? ಸೊ ಫ್ಯಾಮಿಲಿ ಲಾ 1 ಅಲ್ಲಿ ಯೂನಿಟ್ ನಂಬರ್ 1 ಅಲ್ಲಿ ನಾನು ಹೇಳ್ತಾ ಇದ್ದೆ, ಇಂಟ್ರೊಡಕ್ಷನ್ ಬಗ್ಗೆ ಕೊಟ್ಟಿರ್ತಾರಷ್ಟೇ, ಬೇಸಿಕ್ ಏನು, ಏನೇನ್ ಮಾತಾಡುತ್ತೆ ಸಬ್ಜೆಕ್ಟ್ ಅಂತ ಕೊಟ್ಟಿರ್ತಾರಷ್ಟೇ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಸೊ ಆ ರೀತಿ ಹೇಳ್ತಾ ಇರ್ಬೇಕಾದ್ರೆ ಮೊದಲನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಲಾನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಧರ್ಮ ಅಂದ್ರೆ ಏನು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ನಮ್ಮ ಹಿಂದೂ ಏನಿದೆಯಲ್ವಾ, ಹಿಂದೂ ಒಂದು ಕಾನೂನು ಏನಿದೆಯಲ್ವಾ, ಅದು ಕ್ಲಿಯರ್ ಆಗಿ ಹುಟ್ಕೊಂಡಿರುವಂತದ್ದು ಧರ್ಮದ ಆಧಾರದ ಮೇಲೆ. ಯಾಕಂದ್ರೆ ಈಗಿಂದಲ್ಲ, ನಾನು ಲಾ ಹೇಳ್ತೇನೆ, ಲಾ ಈಗ್ಲೇ ಸ್ಟಾರ್ಟ್ ಆಗಿದ್ದಲ್ಲ. ಫಸ್ಟ್ ವಿಡಿಯೋದಲ್ಲೇ ಹೇಳಿದೆ, ನಾನು ಕಾನ್ಸ್ಟಿಟ್ಯೂಷನ್ ಲಾ ಮಾಡ್ಬೇಕಾದ್ರೆ ಲಾ ಅನ್ನುವಂಥದ್ದು 1950 ಮೇಲೆ ಸ್ಟಾರ್ಟ್ ಆಗಿದ್ದಲ್ಲ. ಇಂಡಿಪೆಂಡೆನ್ಸ್ ಸಿಕ್ಕಾಗ ಇದಕ್ಕಿಂತ ಹಿಂದೆನೂ ಕೂಡ ಇತ್ತು, ಅದಕ್ಕಿಂತ ಹಿಂದೆ ಇತ್ತು. ಸುಮಾರು 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ರಾಜ್ರ ಟೈಮ್ ಕಡೆಯಿಂದಾನು ಕೂಡ ಲಾಗಳಿದೆ, ಆಯ್ತಾ? ಅಲ್ಲಿಂದನೂ ಕೂಡ ಲಾಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಆದ್ರೆ ಅದಕ್ಕೊಂದು ಶೇಪ್ ಕೊಡ್ತಾ ಬರ್ತಾ ಇದ್ದಾರೆ. ನಾವು ಅನ್ಕೊಂಡಿದೀವಿ 2026 ಅಲ್ಲಿ ವಿ ಆರ್ ದ ಬೆಸ್ಟ್ ಅಂತ. ಬಟ್ ಇದೇ 2026 ಅಲ್ಲಿ ಇರುವಂತ ನಾವೆಲ್ಲ ಈಗ 2400 2500 ಆಫ್ಟರ್ 400-500 ಇಯರ್ಸ್ ಅಲ್ಲಿ ನಮ್ಮನ್ ಟೀಸ್ ಮಾಡ್ತಾರ ಅವರು. ಓಕೆ, ಅವ್ರು ಆ ರೀತಿ ಎಲ್ಲ ಜೀವನ ಮಾಡ್ತಿದ್ರ, ಅಷ್ಟೇನಾ ಅವ್ರಿಗೆ ಟೆಕ್ನಾಲಜಿ ಗೊತ್ತಿದ್ದು ಅಂತ. ಸೊ ಸೈನ್ಸ್ ನೆವರ್ ಎಂಡ್, ಆಯ್ತಾ? ಇವತ್ತಿರುವಂತದ್ದು ಇವತ್ತಿದೀವಿ ಅಷ್ಟೇ, ಡೆವಲಪ್ಮೆಂಟ್ ಆಗ್ತಾನೆ ಹೋಗುತ್ತೆ. ಸೇಮ್ ಥಿಂಗ್ ಲಾನು ಕೂಡ ಒಂದು ಸೈನ್ಸ್ ಅಂತ ತಗೊಂಡಾಗ ಡೈಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಷ್ಟೇ. ಸೊ 2000 ವರ್ಷಗಳ ಹಿಂದೆನೂ ಲಾ ಇತ್ತು. ಅವಾಗೆಲ್ಲ ರಾಜರು ಮಹಾರಾಜರು ನಡೆಸ್ತಾ ಇದ್ರು, ಮಂತ್ರಿಗಳು, ಅವ್ರ ಕೆಳಗಡೆ ಶಾಸನಗಳು, ಅವರೆಲ್ಲ ಕಲ್ನಲ್ಲಿ ಕೆತ್ತನೆ ಮಾಡುವಂಥದ್ದು ಅಥವಾ ಪತ್ರದಲ್ಲಿ ಬರ್ತ್ ಕಳಿಸುವಂಥದ್ದು, ಹೇಗೋ ಒಂದು ಮೆಸೇಜ್ ಫಾರ್ವರ್ಡ್ ಮಾಡ್ತಾ ಇದ್ರು. ಸೊ ಅದು ಕಂಟಿನ್ಯೂ ಆಗ್ತಾ 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 ಡೆಮೋಕ್ರಸಿಗೆ ಬಂತು, ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಬಂತು. ಪ್ರಜಾಪ್ರಭುತ್ವದಲ್ಲಿ ನಾವೇ ಸೆಲೆಕ್ಟ್ ಮಾಡಿ ಕಳ್ಸಿದ್ವಿ, ವೋಟ್ ಹಾಕಿ ಕಳ್ಸಿದ್ವಿ, ಅದ್ರಲ್ಲಿ ಯಾರೋ ಒಬ್ರು ಲೀಡರ್ ಆದ್ರು, ಆ ಲೀಡ್ರು ಆಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿಯಾಗಿ ಡೆವಲಪ್ ಆಗಿದೆ ಅನ್ನೋದ್ ಬಿಟ್ರೆ ಲಾ ಇವಾಗ ಬಂದಿದ್ದಲ್ಲ. ಸೊ ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಧರ್ಮ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಧರ್ಮ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಆಕ್ಚುಯಲ್ ಆಗಿ ಯಾವ್ದು ಸರಿ, ಯಾವ್ದು ತಪ್ಪು, ಎಥಿಕಲಿ ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್, ಆಕ್ಚುಯಲ್ ಧರ್ಮ ಅನ್ನುವಂತ ಮೀನಿಂಗೇ ಅದು. ಧರ್ಮ ಅಂದಿದ ತಕ್ಷಣನೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅದು ಧರ್ಮ ಅಲ್ಲ. ಧರ್ಮ ಮೀನಿಂಗ್ ಏನು ಅಂದ್ರೆ ಯಾವುದು ಸರಿ, ಸಮಾಜದಲ್ಲಿ ಕಳ್ತನ ಮಾಡ್ಬೇಡ, ಕೊಲೆ ಮಾಡ್ಬೇಡ, ಚೆನ್ನಾಗಿರು, ಒಳ್ಳೆಯವನಾಗಿರು, ಸೊಸೈಟಿಯಲ್ಲಿ ಚೆನ್ನಾಗಿರು, ಪ್ರೀತಿಯಿಂದ ಇರು, ಮಾನವೀಯತೆಯಿಂದ ಇರು, ಇದೇ ಧರ್ಮ, ಆಕ್ಚುಯಲ್ ಧರ್ಮ. ಓಕೆನಾ? ಸೊ ಈ ಧರ್ಮ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್ ಅಂತ ಮೆನ್ಷನ್ ಮಾಡಿದ್ರು. ಸೊ ಅದು ಆಕ್ಚುಯಲ್ ಆಗಿ ಹಿಂದೂ ಲಾನ ಒಂದು ಸೋರ್ಸಸ್ ಆಗಿ ಹೊರಗಡೆ ಬಂತು. ಸೊ ಕಾನ್ಸೆಪ್ಟ್ ಆಫ್ ಧರ್ಮನ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಕೊಡ್ತಾರೆ. ಹಿಂದೂ ಲಾನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಧರ್ಮ ಅಂದ್ರೆ ಏನು ಅಂತ ಹೇಳಿ. ಸೊ ಅದೀಗ ಯಾವ ರೀತಿ ಇಂಟರ್ಪ್ರೆಟ್ ಆಗಿದೆ, ಸೊ ಅದು ಮಿಡಲ್ ಮ್ಯಾನ್ಸ್ ಗಳಿಂದ, ಮಿಡಲ್ ಮ್ಯಾನ್ಸ್ ಮೀನ್ಸ್ ಆಕ್ಚುಯಲ್ ಆಗಿ ಧರ್ಮ ಉಟ್ಕೊಂಡಾಗಿದ್ದ ಮೀನಿಂಗು ಮತ್ತೆ ಈಗ ಆಗಿರುವಂತ ಧರ್ಮದ ಮೀನಿಂಗ್ ಸುಮಾರು ಡಿಫ್ರೆನ್ಸ್ ಇದೆ. ಸೊ ಎನಿಯೋ ಅದು ಬೇರೆ ಡಿಬೇಟ್. ಓಕೆನಾ? ಸೊ ಈಗ ನಾನು ವಾಪಸ್ ಸಿಲೆಬಸ್ಗೆ ಬಂದಾಗ ಹಿಂದೂ ಕಾನೂನಿನಲ್ಲಿ ಧರ್ಮದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು
ನಮ್ಮ ಹಿಂದೂ ಕಾನೂನು, ಹಿಂದೂ ಲಾ ಏನಿದೆ, ಅದರ ನಿಜವಾದ ಸೋರ್ಸಸ್ಗಳೇನು, ಎಲ್ಲಿಂದ ಬಂತು? ಅಂದ್ರೆ ಹಿಂದೂ ಕಾನೂನು ಹಳೆಯ ಒಂದು ಪ್ರಾಚೀನ ಕಾಲದಿಂದ, ಅಂದ್ರೆ ನಾನು ನಿಮಗೆ ಹೇಳಿದ್ನಲ್ಲ, ಮೋರ್ ದ್ಯಾನ್ 2000 ಇಯರ್ಸ್ಗಿಂತ ಹಿಂದ್ಗಡೆ ಇತ್ತು. ಸೊ ಅಲ್ಲಿಂದ ಟ್ರ್ಯಾಕ್ ಮಾಡ್ತಾ ಬರೋದು ಹಿಂದೂ ಕಾನೂನು ಅನ್ನುವಂಥದ್ದು. ಎಲ್ಲಿಂದ ನಾವು ತಗೊಂಡ್ವಿ, ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ವಿ ಅಂತ, ಅಲ್ಲಿಂದ ಹಿಡಿದು ಮಾಡ್ರನ್ ಲೆವೆಲ್ ತನಕ, ನಮ್ಮ ಇವತ್ತಿನ ದಿನ ತನಕ. ಮಾಡ್ರನ್ ಲೆವೆಲ್ ನಲ್ಲಿ ಅಂತಂದ್ರೆ ಈಗ ಹೇಳಿದ್ನಲ್ಲ, 1955 ಹಿಂದೂ ಮ್ಯಾರೇಜ್ ಆಕ್ಟ್, 1956 ಸಕ್ಸೆಷನ್ ಆಕ್ಟ್, 1956 ಮೇಂಟೆನೆನ್ಸ್ ಗಾರ್ಡನ್ಶಿಪ್ ಆಕ್ಟ್, ಇದೆಲ್ಲ ಮಾಡ್ರನ್ ಸೋರ್ಸ್ಗಳು ಅಥವಾ ಈಗ ಆಗಿರುವಂತ ಜಡ್ಮೆಂಟ್ಸ್ಗಳು. ಏನ್ಸಿಯಂಟ್ ಅಂತ ನಾವೇನಾದ್ರೂ ಬಂದ್ರೆ ಶ್ರುತಿ, ಸ್ಮೃತಿ, ಆಲ್ರೆಡಿ ಓದಿರೋರಿಗೆ ಗೊತ್ತಿರುತ್ತೆ. ಐ ಥಿಂಕ್ ಇದೆಲ್ಲ ಮೇಡಮ್ ಮಾಡಿದ್ದಾರೆ ಫಸ್ಟ್ ಸೆಕೆಂಡ್ ಯೂನಿಟ್ ಅನ್ಸುತ್ತೆ. ಸೊ ನಾನು ಸ್ವಲ್ಪ ಡೀಪ್ ಆಗಿ ಹೇಳ್ತೇನೆ. ಸೊ ಏನ್ಸಿಯಂಟ್ ಸೋರ್ಸಸ್ಗಳಂತ ಬಂದಾಗ ಶ್ರುತಿ, ಸ್ಮೃತಿ, ವೇದಗಳು, ವೇದ ಕೇಳಿರ್ತೀರಾ, ವೇದ, ಉಪವೇದ. ಸೊ ಈ ರೀತಿಯಾಗಿ ಏನ್ಸಿಯಂಟ್ ಸೋರ್ಸಸ್ಗಳಲ್ಲಿ ನಾವು ಹಿಂದೂ ಲಾನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ಮ್ಯಾರೇಜಸ್ ಗಳೆಲ್ಲ ಬರೆದಿದ್ದಾರೆ ಏನ್ಸಿಯಂಟ್ ಟೈಮ್ ಅಲ್ಲಿ, ಯಾವ್ಯಾವ ಟೈಪ್ಸ್ ಆಫ್ ಮ್ಯಾರೇಜಸ್ ಗಳಿರುತ್ತೆ. ಸೊ ಅದನ್ನ ಎಲ್ಲದನ್ನು ಕೂಡ ಕನ್ಕ್ಲೂಡ್ ಮಾಡ್ತಾ 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 ಹೇಳ್ಕೊಂಡು ಬಂದು ಅದನ್ನ ಅಪ್ಡೇಟ್ ಮಾಡಿ ಇವತ್ತಿನ ಮಾಡರ್ನ್ ಲೆವೆಲ್ಗೆ ಅಪ್ಡೇಟ್ ಮಾಡಿದ್ದಾರೆ. ಹಾಗಂತೇಳಿ ಇವತ್ತು ಮಾಡಿದ್ದೆ ಫೈನಲ್ ಅಂತಲ್ಲ. ಇನ್ನು 100 ವರ್ಷ ಬಿಟ್ಟಾಗ ಮ್ಯಾರೇಜ್ ಕಾನ್ಸೆಪ್ಟೇ ಬೇರೆ ತರ ಆಗುತ್ತೆ. ಸೊ ಈಗೆಲ್ಲ ಆಲ್ರೆಡಿ ಲಿವಿಂಗ್ ರಿಲೇಶನ್ಶಿಪ್, ಈ ರೀತಿ ಎಲ್ಲ ಕಾನ್ಸೆಪ್ಟ್ಸ್ಗಳು ಲೀಗಲೈಸ್ ಮಾಡಿದ್ದಾರೆ. ನಾನು ಫ್ರಾಂಕ್ಲಿ ಆಗಿ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಸ್ ಗಳಿದೆ, ಅದು ಲೀಗಲ್. ಅದು ಡೆಲ್ಲಿ ಹೈಕೋರ್ಟ್ ಅಲ್ಲಿ ಜಡ್ಮೆಂಟ್ ಪಾಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಮೇಲ್ಗಡೆ ಹೋದಾಗ ಅಲ್ಲೂ ಕೂಡ ಇಫ್ 18 ಇಯರ್ಸ್ ಎಬೋ, ಇಫ್ 21 ಇಯರ್ಸ್ ಎಬೋ ಅವ್ರು ಏನಾದ್ರೂ ಇದ್ರೆ ಲಿವಿಂಗ್ ರಿಲೇಶನ್ಶಿಪ್ ಇಸ್ ವ್ಯಾಲಿಡ್, ಅವ್ರ ಇಷ್ಟ. ಆರ್ಟಿಕಲ್ 21 ಮೇಲೆ ಕೇಸ್ನ ರೈಸ್ ಮಾಡಿದ್ದಾರೆ. ಸೊ ನನ್ನ ಇಷ್ಟ, ನಾನು ಹೇಗಾದ್ರೂ ಇರ್ತೀನಿ ಅಂತ. ಎಲ್ಲರ ಡೌಟ್ಸ್ಗಳು, ಡಿಸ್ಕಷನ್ಸ್ಗಳನ್ನ ಲಾಸ್ಟಿಗೆ ಮಾಡುವ. ಮಿಡ್ಲಲ್ಲಿ ಡಿಸ್ಟರ್ಬೆನ್ಸ್ ಬೇಡ ಪ್ಲೀಸ್. ಓಕೆ, ನಾನು ಅನ್ಮ್ಯೂಟ್ ಮಾಡೋದಿಲ್ಲ, ಯಾರು ಬೇಜಾರಾಗ್ಬೇಡಿ. ಸೊ ಏನ್ಸಿಯಂಟ್ ಮತ್ತೆ ಮಾಡ್ರನ್ ಸೋರ್ಸಸ್ಗಳನ್ನ ಈ ರೀತಿಯಾಗಿ ತಗೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಧರ್ಮಶಾಸ್ತ್ರ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಧರ್ಮಶಾಸ್ತ್ರದಲ್ಲಿ ಹೇಗೆ ನಾವು ಹಿಂದೂ ಲಾನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಹೇಗೆ ಹಿಂದೂ ಲಾಸ್ನ ಸೆಕ್ಷನ್ಸ್ ಗಳನ್ನ ಮಾಡಿಫೈಡ್ ಮಾಡ್ಲಿಕ್ಕೆ ಅಲ್ಲಿನ ಒಂದು ಸೋರ್ಸಸ್ ಗಳನ್ನ ಎತ್ಕೊಂಡ್ವಿ ಅನ್ನುವಂಥದ್ದು ಇಲ್ಲಿ ಮಾತಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿತಾಕ್ಷರ ಅಂಡ್ ದಯಾಭಾಗ ಸ್ಕೂಲ್ಸ್ ಅಂತ ಇದೆ. ಸೊ ಈ ಮಿತಾಕ್ಷರ ಮತ್ತೆ ದಯಾಭಾಗ ಸ್ಕೂಲ್ಸ್ ಗಳಲ್ಲಿ ಯಾವ ರೀತಿ ವಿಷಯಗಳಿದೆ ಅಂತ. ಸೊ 2 ಕಾನ್ಸೆಪ್ಟ್ ಇದೆ, ಮಿತಾಕ್ಷರ, ದಯಾಭಾಗ ಸ್ಕೂಲ್ಸ್ ಅಂತ. ಮೊದಲನೇದು, ಅದನ್ನ ಹೇಳೋದ್ಕಿಂತ ಮುಂಚೆ ನಾನು ಇನ್ನೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೇಕು ನಿಮ್ಗೆ. ಸ್ಕೂಲ್ಸ್ ಅಂದ್ರೆ ಸ್ಕೂಲ್ಸ್ ಅಲ್ಲ, ನಾವೆಲ್ಲ ಏನ್ ಶಾಲೆ, ಕಟ್ಟೆ, ನಾವೆಲ್ಲ ಏನ್ ನೋಡಿದ್ವಲ್ವಾ ಸ್ಕೂಲ್ಸ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಅದಲ್ಲ ಸ್ಕೂಲ್ಸ್ ಅಂದ್ರೆ. ಸ್ಕೂಲ್ಸ್ ಮೀನ್ಸ್ ಐಡಿಯಾಲಜೀಸ್, ತತ್ವಗಳು, ಪ್ರಿನ್ಸಿಪಲ್ಸ್, ಫಿಲಾಸಫೀಸ್, ಈ ಕಾನ್ಸೆಪ್ಟ್ ಅಲ್ಲಿ ಮಾತಾಡುತ್ತೆ ಸ್ಕೂಲ್ಸ್ ಅಂದ್ರೆ. ನೀವು ಸ್ಕೂಲ್ಸ್ ಅಂದಿದ ತಕ್ಷಣ ಈ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ ಲೆವೆಲ್ಗೆ ತಗೋಬೇಡಿ ಪ್ಲೀಸ್. ಓಕೆ, ಸೊ ಸ್ಕೂಲ್ಸ್ ಮೀನ್ಸ್ ಇಲ್ಲೂ ಶಾಲೆಗಳಂತಾನೆ ಬಂದಿದೆ. ಇದನ್ನ ಪಂಥಗಳು ಅಂತ ಕರೀತಾರೆ. ಪಂಥಗಳು ಮೀನ್ಸ್ ಐಡಿಯಾಲಜೀಸ್, ತತ್ವ, ಪ್ರಿನ್ಸಿಪಲ್ಸ್ಗಳು. ಓಕೆ, ಸೊ ಒಂದು ಟೈಮ್ ಪೀರಿಯಡ್, ಮಿತಾಕ್ಷರ, ದಯಾಭಾಗ ಅನ್ನುವಂಥದ್ದು ಒಂದು 500 ಇಯರ್ಸ್ ನ ಒಂದು ಸರ್ಪ್ಲಸ್ ಗ್ಯಾಪ್ ಇರುವಂತ ಟೈಮ್ ಪೀರಿಯಡ್. 1000 to 1500, 1500 to 2000, ಸ್ಟಿಲ್ ನೌ, ಇಲ್ಲಿವರೆಗೂ. ಸೊ ಇದರಲ್ಲಿ ಆ ಟೈಮಲ್ಲಿ ಇದ್ದಂತಹ ವ್ಯಕ್ತಿಗಳೇನಿದ್ರು, ಆ ಟೈಮಲ್ಲಿ ಇದ್ದಂತಹ ಲಾ ಮೇಕರ್ಸ್ ಗಳೇನಿದ್ರು, ಅವರ ಥಿಂಕಿಂಗ್ ಹೇಗಿತ್ತು, ಅದಾದ್ಮೇಲೆ ನೆಕ್ಸ್ಟ್ ಥಿಂಕಿಂಗ್ ಹೇಗಾಯ್ತು, ಯಾವ ಐಡಿಯಾಲಜೀಸ್ ನ ಅಪ್ಲಿಕೇಬಲ್ ಮಾಡ್ತಾ ಬಂದ್ರು. ಸೊ ಮನುಶಾಸ್ತ್ರ ಕೇಳಿರ್ತೀರಾ. ಸೊ ಅದರಲ್ಲಿ ಹೆಣ್ಮಕ್ಳಿಗೆ ತುಂಬಾ ಡೌನ್ ಲೆವೆಲ್ಗೆ ಇದ್ ಮಾಡ್ತಾರೆ, ಹೊರಗಡೆ ಬರೋ ಹಾಗಿಲ್ಲ, ಅದು ಇದು ಅಂತ. ಅದೆಲ್ಲ ತುಂಬಾ ಓಲ್ಡ್ ಲಾಸ್ ಇತ್ತು. ಅದಾದ್ಮೇಲೆ ಅಪ್ಡೇಟ್ ಆಗ್ತಾ ಬಂತು. ಈ ರೀತಿಯಾಗಿ ಕಾನ್ಸೆಪ್ಟ್ಸ್ ಗಳನ್ನ ಅಪ್ಡೇಟ್ ಮಾಡಿರುವಂತ ಐಡಿಯಾಲಜೀಸ್ ಗಳ ಬಗ್ಗೆ ಡಿಸ್ಕಷನ್ ಅದು. ಮಿತಾಕ್ಷರ, ದಯಾಭಾಗ ಸ್ಕೂಲ್ಸ್ ಅಂದಿದ ತಕ್ಷಣ 2 ಪೀರಿಯಡ್, ಅದು 2 ಫೇಸ್. ಅವೆರಡು ಫೇಸ್ ಗಳಲ್ಲಿ ಯಾವ ರೀತಿ ಹಿಂದೂಲಾ ಡೆವಲಪ್ಮೆಂಟ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಳೆ ಕಾಲದ ಜನರು ಹೇಗೆ ಅದನ್ನ ಥಿಂಕ್ ಮಾಡ್ತಾ ಇದ್ರು, ಆಮೇಲೆ ಹೇಗೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಆ ಕಾನ್ಸೆಪ್ಟ್ ಅನ್ನ ಈ ವಿಷಯದಲ್ಲಿ ಕಲಿತಾ ಹೋಗ್ತೀರಾ. ಸೊ ಅದ್ರ ಡಿಫ್ರೆನ್ಸಸ್ ಅನ್ನ ಕೇಳುವಂತ ಚಾನ್ಸಸ್ ಗಳಿರುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ನೀವು ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಾಗ ಆ ಕಾನ್ಸೆಪ್ಟ್ ಅಲ್ಲಿ ನಾನು ಫೇಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ನಿಮ್ ಜೊತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಆಗಿ ಅಪ್ಲಿಕೇಶನ್ ಆಫ್ ಹಿಂದೂ ಲಾ. ಅಂದ್ರೆ ಇಲ್ಲಿರುವಂತ ಹಿಂದೂ ಲಾ ಏನಿದೆ, ಇದು ಹೇಗೆ ಅಪ್ಲಿಕೇಬಲ್ ಆಗುತ್ತೆ, ಅಂದ್ರೆ ಸಾರಿ, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾರಿಗೆ ಅಪ್ಲಿಕೇಬಲ್ ಆಗೋಲ್ಲ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದು ಹಿಂದೂಸ್ ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಹಿಂದೂಸ್ ಗಳ ಜೊತೆಗೆ ಸಮ್ ಕೆಟಗರೀಸ್ ಗಳನ್ನ ಹಾಕಿದ್ದಾರೆ, ಪಾರ್ಸೀಸ್ ಗಳು, ಈ ರೀತಿ ಎಲ್ಲ ಸಮ್ ಕೆಟಗರೀಸ್ ಗಳನ್ನ ಹಾಕ್ಬಿಟ್ಟು ಅದು ಮೈನರ್ 1% ಪಾಪ್ಯುಲೇಷನ್, 0.5 to 1% ಪಾಪ್ಯುಲೇಷನ್ ಇರುವಂತವ್ರನ್ನ ಇದ್ರಲ್ಲಿ ಸೇರಿಸಿದ್ದಾರೆ. ಬಟ್ ಎಕ್ಸ್ಕ್ಲೂಡ್ ಮುಸ್ಲಿಮ್ಸ್, ಎಕ್ಸ್ಕ್ಲೂಡ್ ಕ್ರಿಶ್ಚಿಯನ್ಸ್, ಅವ್ರನ್ನ ಬಿಟ್ಟು ಅಪ್ಲಿಕೇಬಲ್ ಮಾತ್ರ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಫಸ್ಟ್ ಯೂನಿಟ್ ನಿಮಗೆ ಬೇಸಿಕ್ ಇಂಟ್ರೊಡಕ್ಷನ್ ಕೂಡ ಟ್ರೈ ಮಾಡುತ್ತೆ. ಸೊ ಏನಿದೆ ಏನಿಲ್ಲ, ಸಿಲೆಬಸ್ ಸ್ಕೋಪ್ ಏನ್ ಹೇಳ್ತಿದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ಈಗ ಇದ್ರ ಜೊತೆಗೆ
ನಾನು ಪ್ರಾಕ್ಟಿಕಾಲಿಟಿಗೆ ಬರ್ತೇನೆ. ಪ್ರಾಕ್ಟಿಕಾಲಿಟಿ ಮೀನ್ಸ್ ನಮ್ಮ ಆಫೀಸಿಗೆ ಬರೋಣ. ನಮ್ಮ ಕೋರ್ಟ್ ಅಲ್ಲಿ ಆಫೀಸಿಗೆ ಬರೋಣ. ಸೊ ಆಫೀಸಿಗೆ ಬಂದಾಗ ನಾನು ನಿಮಗೆ ಫಸ್ಟ್ ಅರ್ಥ ಮಾಡಿಸ್ಬೇಕು. ಸೊ ಯಾವ್ಯಾವ ರೀತಿಯಾದಂತ ಕೇಸ್ಗಳು ಬರುತ್ತೆ ಅಂತ. ಸೊ ಅದಾದ್ಮೇಲೆ ನಿಮಗೆ ಇದ್ರ ಅರ್ಥ ಆಗುತ್ತೆ ನಾನು ಈ ಸಬ್ಜೆಕ್ಟ್ ಅನ್ನ ಎಷ್ಟು ಇಷ್ಟಪಟ್ಟು ಓದ್ಬೇಕು ಅಥವಾ ಏನ್ ಕಷ್ಟಪಟ್ಟು ಓದ್ಬೇಕಾ ಅಂತ. ಸೊ ಆಫೀಸಿಗೆ ನೀವೇನಾದ್ರೂ ಲಾ ಆಫೀಸಿಗೆ ಬಂದ್ರೆ ಅಥವಾ ಫ್ಯೂಚರ್ ಅಲ್ಲಿ ಇನ್ನೊಂದೇನ್ ನೋಡ್ತಾ ನೋಡ್ತಾ ಎರಡ್ ಮೂರು ವರ್ಷ ಕಳೆದೋಗುತ್ತೆ, ದೊಡ್ಡ ದೊಡ್ಡ ಲಾಯರ್ಸ್ ಗಳಾಗ್ಬಿಡ್ತೀರಾ. ಸೊ ನೀವು ಲಾಯರ್ಸ್ ಗಳಾದಾಗ ಈ ಹಿಂದೂ ಲಾ ಕಾನ್ಸೆಪ್ಟ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ನೀವು ಡೈವರ್ಸ್ ಕೇಸ್ಗಳನ್ನ ಈಸಿಯಾಗಿ ತಗೊಳ್ಬಹುದು, ಮೇಂಟೆನೆನ್ಸ್ ಕೇಸ್ಗಳನ್ನ ಈಸಿಯಾಗಿ ತಗೊಳ್ಬಹುದು, ಅಥವಾ ಪಾರ್ಟಿಷಿಯನ್ ಡೀಡ್ಸ್ ಗಳನ್ನ ಮಾಡಿಸಬಹುದು, ವಿಲ್ ಗಳನ್ನ ಮಾಡಿಸಬಹುದು, ಗಾರ್ಡಿಯನ್ಶಿಪ್ ಯಾರಾದ್ರೂ ದತ್ತು ತಗೊಳ್ತಾರಂದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬಹುದು. ಸೊ ಈ ರೀತಿಯಾದಂತ ಕೇಸ್ಗಳು ಸ್ಟಿಲ್ ರನ್ನಿಂಗ್ ಇದೆ ಆಕ್ಟಿವ್ ಆಗಿ ನಮ್ಮ ಆಫೀಸಲ್ಲೂ ಕೂಡ. ಸೊ ಹೀಗೆ ಹಿಂದೂ ಲಾ ನಿಮಗೆ ಯೂಸ್ ಆಗುತ್ತೆ ಇನ್ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಇದು ಎಲ್ಲಿ ಬರುತ್ತೆ ಸರ್ ಅಂತ ಬಂದಾಗ, ಸೊ ಈಗೇನ್ ಹೇಳಿದೆ ನಾನು ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಯೂಸ್ ಮಾಡ್ತೀರಾ ಅಂತ. ಸೊ ಅದೇ ಕಾನ್ಸೆಪ್ಟ್ ನ ಮೇಲೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೆಕೆಂಡ್ ಯೂನಿಟ್ ಇಂದ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಡಿಸ್ಕಷನ್ ಶುರು ಆಗುತ್ತೆ. ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್, ಹಿಂದೂ ಲಾ ಹೇಗ್ ಬಂತು, ಧರ್ಮ ಅಂತಂದ್ರೇನು, ಧರ್ಮಶಾಸ್ತ್ರ ಅಂತಂದ್ರೇನು, ಐಡಿಯಾಲಜೀಸ್ ಗಳೇನು, ಅದ್ರಲ್ಲಿ ಮಿತಾಕ್ಷರ ದಯಾಭಾಗ ಏನ್ ಮಾತಾಡ್ತು, ಹಿಂದೂ ಲಾನ ಎಲ್ಲ ಅಪ್ಲೈ ಮಾಡಿದ್ವಿ. ಸೆಕೆಂಡ್ ಯೂನಿಟಿಗೆ ಬರ್ತಾ ಇದ್ದಾಗಲೇ ಡೈರೆಕ್ಟ್ ಆಗಿ ಏನ್ ಆಫೀಸ್ ಕಾನ್ಸೆಪ್ಟ್ ಹೇಳಿದ್ನಲ್ಲ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಡೈರೆಕ್ಟ್ ಕೇಸಿಗೆ ಬಂದ್ಬಿಡ್ತೇವೆ ನಾವು. ಇದರಲ್ಲಿ ಸ್ಪೆಷಲಿ ಮಾತಾಡುವಂಥದ್ದು ಮ್ಯಾರೇಜ್ ಮತ್ತೆ ಕಿನ್ಶಿಪ್ ಅಂತೇಳಿ, ಅಂದ್ರೆ ಮದುವೆ ಮತ್ತು ಬಂಧುತ್ವ, ಮದುವೆ ಮತ್ತು ಬಂಧನ, ಇದ್ರ ಬಗ್ಗೆ ಮಾತಾಡುತ್ತೆ. ಸೊ ಫಸ್ಟ್ ಕಾನ್ಸೆಪ್ಟ್ ಮಾತಾಡ್ತಾ ಇದೆ ಹೇಗೆ ಈ ಮ್ಯಾರೇಜ್ ಅನ್ನುವಂಥದ್ದು ಎವಲ್ಯೂಷನ್ ಆಯ್ತು. ಓಕೆ, ಸೊ ಈ ಮ್ಯಾರೇಜ್ ಆಕ್ಟ್ ಬರೋದ್ಕಿಂತ ಮುಂಚೆ ಈ ಮ್ಯಾರೇಜ್ ನ ಬಗ್ಗೆ ಇದ್ದಂತ ಕಾನ್ಸೆಪ್ಟ್ ಏನು ಅನ್ನುವಂತ ವಿಷಯನ ಮಾತಾಡ್ತಾರೆ. ಅದ್ರ ಜೊತೆಗೆ ಒಂದು ಫೇಮಸ್ ಆಕ್ಟ್ ಇದೆ, ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಂತ. ನಾಳೆ ದಿನ ನೀವು ಲಾಯರ್ಸ್ ಗಳಾದಾಗ ಈ ಆಕ್ಟ್ ನಿಮಗೆ ಮಸ್ಟ್ ಅಂಡ್ ಶುಡ್ ಗೊತ್ತಿರಲೇಬೇಕು. ಇಲ್ಲ ಸರ್ ನಾನು ಜುಡಿಷಿಯರಿ ಜಡ್ಜ್ ಆಗ್ತೀನಿ, ಸೊ ಅವಾಗ್ಲೂ ಕೂಡ ನಿಮಗೆ ಮಸ್ಟ್ ಅಂಡ್ ಶುಡ್ ಗೊತ್ತಿರಬೇಕು ಈ ಆಕ್ಟ್. ಬೇರೆ ಏನಾದ್ರೂ ಕೇಸ್ ನಡೆಸಿ ಕಂಪ್ಲೀಟ್ ಆಗಿ ನಿಮಗೆ ಆಕ್ಟ್ ನ ಬಗ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಅದಾದ್ಮೇಲೆ ಇದ್ರಲ್ಲೇ ನೀವು ಕಲಿತಾ ಹೋಗ್ತೀರಾ ಡೈವರ್ಸ್ ನ ಬಗ್ಗೆ. ಇದೇ ಆಕ್ಟ್ ನಲ್ಲಿ ಇಲ್ಲೇನ್ ಲೈನ್ ಇದೆಯಲ್ಲ ಹಿಂದೂ ಮ್ಯಾರೇಜ್ ಆಕ್ಟ್, ಇದು ತುಂಬಾ ದೊಡ್ಡ ಆಕ್ಟ್. ಇದ್ರ ಬಗ್ಗೆನೇ ಡಿಸ್ಕಷನ್ ಕಂಟಿನ್ಯೂಸ್ ಆಗಿ ನಡೆಯುವಂಥದ್ದು. ಸೊ ಇದ್ರಲ್ಲಿ ನೀವು ಕಲಿತೀರಾ ಡೈವರ್ಸ್ ನ ಗ್ರೌಂಡ್ಸ್ ಗಳೇನು, ಯಾವಾಗ ಡೈವರ್ಸ್ ನ ಕೊಡ್ಬೋದು, ಯಾವಾಗ ಡೈವರ್ಸ್ ನ ಕೊಡಕ್ ಬರಲ್ಲ. ಇದು ಸೆಕ್ಷನ್ 13 ಇದೆ, 13 ಕ್ಲಾಸ್ 1, 13 ಕ್ಲಾಸ್ 1A, 13 ಕ್ಲಾಸ್ 1B, 13 ಕ್ಲಾಸ್ 2 ಸ್ಪೆಷಲ್, ಮ್ಯೂಚುವಲ್, ಹೇಗೆ ಯಾವ್ಯಾವ ಗ್ರೌಂಡ್ಸ್ ಗಳನ್ನ ಕೊಡ್ಬೋದು ಅದ್ ಕಲಿತೀರಾ. ಸೆಕ್ಷನ್ 5 ಮ್ಯಾರೇಜ್ ಆಗ್ಬೇಕಾದ್ರೆ ಯಾವ್ಯಾವ ಎಸೆನ್ಷಿಯಲ್ಸ್ ಫುಲ್ಫಿಲ್ ಆಗ್ಬೇಕು, ಈ ರೀತಿಯಾಗಿ ನಾವೇನ್ ಫಾಲೋ ಮಾಡ್ತೀವಲ್ವಾ ನಮ್ಮ ಮದುವೆಗಳಲ್ಲೆಲ್ಲ ಏನ್ ಫಾಲೋ ಮಾಡ್ತೀವಲ್ವಾ, ಸೇಮ್ ಥಿಂಗ್ ಅದೇ ಮಾತಾಡಿರೋದಲ್ಲಿ. ಅಷ್ಟು ಸಿಂಪಲ್ ಆಗಿರೋ ಸಬ್ಜೆಕ್ಟ್ ಇದು. ಸೊ ಅದನ್ನ ಸೆಕ್ಷನ್ ವೈಸ್ ಕನ್ವರ್ಟ್ ಮಾಡ್ಬಿಟ್ಟು ಆಸ್ ಎ ಲಾಯರ್ ಆಗಿ ನೋಡಕ್ ಟ್ರೈ ಮಾಡ್ತೀರಾ ಅಷ್ಟೇ. ಸರಿ, ಮ್ಯಾರೇಜ್ ಆಯ್ತು, ಬಟ್ ಏನೋ ಒಂದು ಸಮಸ್ಯೆಗಳಿಂದ ಇಬ್ರು ಸಪರೇಟ್ ಆದ್ರು ಗಂಡ ಹೆಂಡತಿ. ಅಂತ ಸಂದರ್ಭದಲ್ಲಿ ಗಂಡನಿಂದ ಮೇಂಟೆನೆನ್ಸ್ ಹೇಗೆ ಡಿಮ್ಯಾಂಡ್ ಮಾಡ್ತೀರಾ, ಅಥವಾ ಗಂಡನಿಂದ ಒಂದು ಅಲಿಮನಿ ಕಂಪ್ಲೀಟ್ ಆಗಿ ಒನ್ ಟೈಮ್ ಸೆಟ್ಲ್ಮೆಂಟ್ ಯಾವ ರೀತಿ ಇದನ್ನ ತೆಗೆದುಕೊಳ್ತೀರಾ, ತೆಗೆದುಕೊಳ್ಳಕ್ ಸೆಕ್ಷನ್ಸ್ ಯಾವ್ದಾವ್ದಿದೆ, ಯಾವ ಸೆಕ್ಷನ್ ಅಲ್ಲಿ ಕೇಸ್ ಫೈಲ್ ಮಾಡ್ಕೊಳ್ತೀರಾ, ಹೇಗೆ BNSS ಅಲ್ಲ BNSS ಓಲ್ಡ್ CRPC ಇದಕ್ಕೆ ಹೇಗೆ ಈ ಹಿಂದೂ ಮ್ಯಾರೇಜ್ ಆಕ್ಟ್ ನ ಕನೆಕ್ಟ್ ಮಾಡ್ಬಿಟ್ಟು ಕೇಸ್ ನ ಫೈಲ್ ಮಾಡ್ಕೊಳ್ತೀರಾ, ಈ ಕಾನ್ಸೆಪ್ಟ್ ಎಲ್ಲ ಇದ್ರಲ್ಲಿ ಕಲಿತಾ ಹೋಗ್ತೀರಾ ನೀವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಡೌರಿ ಪ್ರಾಹಿಬಿಷನ್ ಬಗ್ಗೆ. ತುಂಬಾ ಬೇಜಾರಿನ ವಿಷಯ ಇದೆ ಈ ಸಂದರ್ಭದಲ್ಲೂ ಕೂಡ. ಡೌರಿ ಅನ್ನುವಂಥದ್ದು ವರದಕ್ಷಿಣೆ. ಬಟ್ ಈಗ ವರದಕ್ಷಿಣೆಗೆ ಬೇರೆ ರೂಪ ಕೊಟ್ಟಿದ್ದಾರೆ. ಅದು ವರದಕ್ಷಿಣೆ ಅಂತೇಳಿ ತಗೊಳಲ್ಲ, ಗಿಫ್ಟ್ ಅಂತ ತಗೊಳ್ಳೋದು. ಇಲ್ಲ ಅದ್ ನಾನೇನ್ ಕೇಳಿಲ್ಲ, ಬಟ್ ಅವರೇ ಕೊಟ್ಟಿದ್ದು ತಗೊಂಡಿದ್ದು ಈ ರೀತಿಯಾಗಿ. ಬಟ್ ನಥಿಂಗ್ ಬಟ್ ಹೇಗಿದ್ರು ದುಡ್ಡು ಕೊಟ್ಟೆ ತರಬೇಕಲ್ಲ ಅದನ್ನು. ಸೊ ಆ ರೀತಿಯಾಗಿ ವರದಕ್ಷಿಣೆ ಬಗ್ಗೆ ನಿಮಗೆ ಎಲ್ರಿಗೂ ಗೊತ್ತಿದೆ. ಸೊ ಈ ವರದಕ್ಷಿಣೆ ಪ್ರಾಹಿಬಿಷನ್ ಮಾಡ್ಲಿಕ್ಕೆ ನಮ್ಮ ಭಾರತದ ಕಾನೂನಿನಲ್ಲಿ ಯಾವ ಯಾವ ರೀತಿಯಾದಂತ ಸೆಕ್ಷನ್ಸ್ ಗಳಿದೆ, ಇಫ್ ಇನ್ ಕೇಸ್ ಮಾಡಿದ್ರೆ ಏನ್ ಜೈಲಿಗೆ ಹೋಗೋದಾ, ಎಲ್ಲಿಗೆ, ಎಷ್ಟು ವರ್ಷ, ಏನು ಸೆಕ್ಷನ್ ಏನು, ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳನ್ನ ಯೂನಿಟ್ 2 ದಲ್ಲಿ ಕಲಿತಾ ಹೋಗ್ತೀರಾ. ಹಾಗೆ ಓಕೆ, ಯೂನಿಟ್ 3 ಅಂತ ಬಂದಾಗ ಯೂನಿಟ್ 3 ಅಲ್ಲಿ ಸ್ಪೆಷಲಿ ಯೂನಿಟ್ 3 ಅಲ್ಲಿ ಸೆಕೆಂಡ್ ಯೂನಿಟ್ ಅಲ್ಲಿ ಎಲ್ಲಿದ್ರಿ ಅಂತಂದ್ರೆ ಮದುವೆ ಆಯ್ತು, ಡೈವರ್ಸು, ಆಮೇಲೆ ಡೈವರ್ಸಿನ ಮೇಂಟೆನೆನ್ಸ್ ಹೇಗೆ ತಗೊಂಡ್ರಿ, ಮದುವೆ ಆಗ್ಲಿಕ್ಕೆ ಏನೇನೋ ಎಸೆನ್ಷಿಯಲ್ ಅವಶ್ಯಕಾಂಶಗಳಿರ್ಬೇಕು, ಆ ಮದುವೆಗೆ ಸಂಬಂಧಪಟ್ಟ ಹಾಗೆ ವರದಕ್ಷಿಣೆ. ನಿಮಗೆ ಕೇಳ್ತಾ ಇದ್ದಂಗ್ಲೆ ಗೊತ್ತಾಗ್ತಾ ಇದೆ ಇವೆಲ್ಲ ಕಾನ್ಸೆಪ್ಟ್ ನಾವು ಕೇಳಿದ್ದೆ ಅಲ್ಲ, ಜನರಲ್ ಆಗಿ ಕೊಟ್ಟು ಬರಿತೀವಿ ಅಂತ. ಸೊ ಅದನ್ನೇ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಹಿಂದೂ ಲಾ ತುಂಬಾ ಈಸಿ ಇದೆ, ಡೇ ಅಂಡ್ ನೈಟ್ ನಾವು ನೋಡಿರುವಂತ ಸಬ್ಜೆಕ್ಟ್. ನೀವು ಕಲಿಬೇಕಾಗಿರೋದು ಏನು ಅಂತಂದ್ರೆ ಒಂದಿಷ್ಟು ಸೆಕ್ಷನ್ಸ್ಗಳು. ಎಕ್ಸ್ಪ್ಲನೇಷನ್ ನಿಮಗೆ ಆಲ್ರೆಡಿ ಗೊತ್ತು. ಈಗ ಡೈವರ್ಸ್ ಅಂತಂದ್ರೆ ನಿಮಗೆ ಸೆಕ್ಷನ್ ಗೊತ್ತಿಲ್ಲ, ಡೈವರ್ಸ್ ಬಗ್ಗೆ ಗೊತ್ತು, ಸೆಕ್ಷನ್ 13 ಅಂತ ಗೊತ್ತಾದ್ರೆ ಸಾಕು. ಆಮೇಲೆ ಮದುವೆ ಏನ್ ಸಂಪ್ರದಾಯದಲ್ಲಿ ಮುಗಿಸ್ತಾರೆ ಅಂತ ನಿಮ್ಗೆ ಗೊತ್ತಿದೆ, ಆ ಮದುವೆಯ ಸಂಪ್ರದಾಯ ಏನು, ಎಸೆನ್ಷಿಯಲ್ಸ್ ಏನು ಅಂತಂದ್ರೆ ಸೆಕ್ಷನ್ 5 ಅಂತ ಗೊತ್ತಾದ್ರೆ ಸಾಕು. ಹಿಂದೂ ಮ್ಯಾರೇಜ್ ಆಕ್ಟ್ 1905. ಆದ್ರೆ ಇದ್ರ ಬಗ್ಗೆ ಬರೀ ಅಂದ್ರೆ ನಿಮ್ಗೆ ಗೊತ್ತಿದೆ.
ಆದ್ರೆ ಅದನ್ನ ಕೊಡ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ರಿಯಲ್ ಶೇಪ್ ಕೊಡಿ ಅಷ್ಟೇ. ಲಾ ಸ್ಟೂಡೆಂಟ್ ಅಲ್ವಾ, ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಬರಿಬೇಕು, ಸೊ ಪರ್ಟಿಕ್ಯುಲರ್ ಶೇಪ್ ಕೊಡಿ ಅಷ್ಟೇ. ಅಷ್ಟು ಈಸಿ ಸಬ್ಜೆಕ್ಟ್ ಇದು, ಫೇಲ್ ಆಗುವಂತ ಸಬ್ಜೆಕ್ಟೇ ಅಲ್ಲ ಇದು. ಒಂದ್ಸಲ ನೀವು ಬರೀ ವಿಡಿಯೋಸ್ಗಳನ್ನ ನೋಡಿದ್ರು ಸಾಕಾಗುತ್ತೆ, ಅಷ್ಟು ಈಸಿ ಸಬ್ಜೆಕ್ಟ್ ಇದು, ಡೈಲಿ ನಿಜ ಜೀವನದಲ್ಲಿ ನಡೆಯುವಂತ ಸಬ್ಜೆಕ್ಟ್ ಇದು. ಸೊ ಯೂನಿಟ್ 3 ಬಂದಾಗ, ಯೂನಿಟ್ 3 ಅಲ್ಲಿ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ, ಒಂದು ಮನೆ ಅಂತ ಅನ್ಕೋಣ. ಯೂನಿಟ್ 3 ಅರ್ಥ ಮಾಡ್ಸೋದ್ಕಿಂತ ಮುಂಚೆ ಮನೆಯಲ್ಲಿ ಯಾರೋ ಒಬ್ಬ ಹಿರಿ ವ್ಯಕ್ತಿ ಇರ್ತಾರೆ. ಕೆಲವೊಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಇನ್ ಕೆಲವೊಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತೀವಿ, ನಥಿಂಗ್ ಬಟ್ ಸ್ಪ್ಲಿಟ್ ಆಗಿರೋ ಫ್ಯಾಮಿಲಿ ತಗೊಳ್ಳಿ, ಆಯ್ತಾ. ಸ್ಪ್ಲಿಟ್ ಫ್ಯಾಮಿಲೀಸ್ ಅಥವಾ ಜಾಯಿಂಟ್ ಫ್ಯಾಮಿಲಿ ಅರ್ಥ ಆಗ್ಲಿಕ್ಕೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದ್ರು ಮಕ್ಕಳು ಅಥವಾ ಮಾವ ಅತ್ತೆ ಎಲ್ಲರೂ ಸೇರಿ ಜೀವನ ಮಾಡ್ತಾ ಇರ್ತಾರೆ. ಹತ್ತತ್ರ ಒಂದು 10, 15, 20, 30 ಜನ ಎಲ್ಲ ಇರ್ತಾರೆ. ಸ್ಟಿಲ್ ಈಗ್ಲೂ ಕೂಡ ಇದ್ದಾರೆ. ಇಂಟರ್ನಲ್ ಡಿಸ್ಪ್ಯೂಟ್ಗಳಿರುತ್ತೆ, ಅದ್ ಬೇರೆ ವಿಷಯ. ಅವ್ರಿಗೆ ಇವ್ರಾಗಲ್ಲ, ಇವ್ರಿಗೆ ಅವ್ರಾಗಲ್ಲ. ಸೊ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಾಯ್ತು. ಸ್ಪ್ಲಿಟ್ ಫ್ಯಾಮಿಲಿ ಅಂತಂದ್ರೆ ಏನು, ಅಪ್ಪ ಅಮ್ಮ ಮಕ್ಕಳು, ಜಾಸ್ತಿ ಅಂತಂದ್ರೆ ಅಪ್ಪ ಅಮ್ಮನ ಅಪ್ಪ ಅಮ್ಮ, ಇಷ್ಟೇ ಒಂದ್ ಫ್ಯಾಮಿಲಿ. ಈ ರೀತಿ ಸಪರೇಟ್ ಆಗಿರುವಂತ ಫ್ಯಾಮಿಲಿ, ನೀವು ಇದನ್ನ ನೋಡೇ ಇರ್ತೀರಾ. ಆದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ ಅಥವಾ ಸ್ಪ್ಲಿಟ್ ಫ್ಯಾಮಿಲಿ ಅಂತ ಬಂದಾಗ, ಯಾವುದೇ ಆಗ್ಲಿ, ಎರಡರಲ್ಲಿ ಯಾವುದೇ ಆಗ್ಲಿ, ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಅಪ್ಪ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು. ಇಲ್ಲಿ ಕರ್ತ ಅಂದಿದ ತಕ್ಷಣ ಗಂಡಸೇ ಆಗ್ಬೇಕು, ಗಂಡ್ ವ್ಯಕ್ತಿನೇ ಆಗ್ಬೇಕು ಅನ್ನುವಂತ ಇಲ್ಲ, ಹೆಣ್ ವ್ಯಕ್ತಿನೂ ಆಗಿರ್ಬೋದು. ಆದ್ರೆ ಯಾರೋ ಒಬ್ರು ಸಂಪೂರ್ಣ ಜವಾಬ್ದಾರಿನ ಹೊತ್ಕೊಂಡಿರ್ತಾರೆ. ಅಂದ್ರೆ ಬರುವಂತ ಖರ್ಚು ವೆಚ್ಚ, ಕರೆಂಟ್ ಬಿಲ್, ವಾಟರ್ ಬಿಲ್, ಸಾಲ, ಆಮೇಲೆ ದುಡಿಮೆ, ಇನ್ಕಮ್, ಔಟ್ಫ್ಲೋ, ಯಾರಿಗಾದ್ರೂ ಇನ್ವೆಸ್ಟ್ಮೆಂಟ್, ಬಜೆಟ್ ಹಾಕುವಂಥದ್ದು, ಹೊಸ ಪರ್ಚೇಸಿಂಗ್, ಎನಿಥಿಂಗ್. ಪ್ರತಿಯೊಬ್ರು ಮನೆಯಲ್ಲಿ ಎಲ್ಲಾ ಜವಾಬ್ದಾರಿನ ಯಾರೋ ಒಬ್ರು ತಗೊಂಡಿರ್ತಾರೆ. ಸೊ ಆ ತಗೊಂಡಿರುವಂತ ವ್ಯಕ್ತಿಯ ಬಗ್ಗೆ ಯೂನಿಟ್ 3. ಇಷ್ಟು ಸಿಂಪಲ್ ಆಗಿರೋದು ಇದು ಹಿಂದುಲ. ಏನು ಥಿಂಕ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಆ ವ್ಯಕ್ತಿ ಈಗ ನನ್ನ ಕೈಯಿಂದ ಆಗ್ತಾ ಇಲ್ಲ, ನಾನು ಬೇರೆಯವ್ರಿಗೆ ಕೊಡ್ತೀನಿ ಅಂತಂದಾಗ, ಆ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟಿಗಳು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಲೀಗಲಿ ಮಾತಾಡ್ತಾ ಇದ್ದೀನಿ. ಜನರಲಿ ವರ್ಬಲಿ ಮನೆಯಲ್ಲಿ ಯಾರು ತುಂಬಾ ಜವಾಬ್ದಾರಿ ಇರ್ತಾರೆ, ಸರಿಯಾಗಿ ನೋಡ್ಕೊಳ್ತಾರೆ, ಅದೆಲ್ಲ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಅದು ಓಕೆ. ಬಟ್ ನಾನ್ ಮಾತಾಡ್ತಾ ಇರುವಂತದ್ದು ಲೀಗಲ್. ಸೊ ಅವ್ರಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಸಮ್ಟೈಮ್ಸ್ ಮಿಡ್ಲಲ್ಲಿ ತಂದೆಗೆ ನಾವು ಸಪರೇಟ್ ಆಗ್ಬಿಡ್ತೀವಿ, ನಮ್ ಬೇಡ, ಪಾರ್ಟಿಷನ್ ಕೊಟ್ಬಿಡಿ, ಮಕ್ಕಳು ಗೊತ್ತು, ಅಧಿಕಾರ ಹಕ್ಕು ತೋರಿಸುವಂಥದ್ದು, ಬಟ್ ಕರ್ತವ್ಯ ಮಾಡಲ್ಲ. ಡ್ಯೂಟೀಸ್ಗಳು ಅಂತಂದಿದ ತಕ್ಷಣ ಓಡೋಗ್ತಾರೆ, ಹಕ್ಕುಗಳು ಅಂತ ಬಂದಿದ ತಕ್ಷಣ ಮುಂದೆ ಬರ್ತಾರೆ. ನನ್ನ ಹಕ್ಕಿದೆ, ನನಗೆ ಅಧಿಕಾರ ಇದೆ, ನನಗೆ ಪಾರ್ಟಿಷನ್ ಬೇಕು ಅಂತ. ಸೊ ಡ್ಯೂಟೀಸ್ಗಳು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು, ಅಪ್ಪ ಅಮ್ಮ ಮಾಡಿರೋ ಆಸ್ತಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಒಳ್ಳೆ ರೀತಿಯಿಂದ ಇರಬೇಕು, ಅವೆಲ್ಲ ಇಲ್ಲ, ಬಟ್ ಡೈರೆಕ್ಟ್ ಆಗಿ ಬರ್ತಾರೆ. ಸೊ ಅಂತ ಏನಾದ್ರು ಬಂದಾಗ, ಅಥವಾ ಯಾರೋ ಒಬ್ಬ ನಿಮ್ಮ ಹತ್ರನೇ ಬರ್ತಾನೆ, ನನಗೆ ಪಾರ್ಟಿಷನ್ ಮಾಡಿಸ್ಕೊಟ್ಬಿಡಿ ಅಂತ. ಸೊ ಅಂತ ಸಂದರ್ಭದಲ್ಲಿ ನೀವು ಪಾರ್ಟಿಷನ್ ಮಾಡ್ಕೊಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಯಾವ ಸೆಕ್ಷನ್ ಅಲ್ಲಿ ಪಾರ್ಟಿಷನ್ ನಾನು ಮಾಡ್ಕೊಡ್ಬೇಕು ಅಂತ. ಸೊ ಅದು ನಿಮಗೆ ಯೂನಿಟ್ 3 ಕಲ್ಸ್ಕೊಡುತ್ತೆ. ಪಾರ್ಟಿಷನ್ ಕೇಳಿರ್ತೀರಾ, ಪಾಲ್ ಮಾಡ್ಕೊಡೋದು, ವಿಭಜನೆ ಆಗೋದು, ವಿಭಜನೆ ಮಾಡ್ಕೊಡೋದು. ಸೊ ಅದೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ಯೂನಿಟ್ 3 ಅಲ್ಲಿ ಬರುತ್ತೆ. ನೋಡೋಣ ಸಿಲೆಬಸ್ ಏನಿದೆ ಅಂತ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂತ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅವಿಭಜಿತ ಕುಟುಂಬ, ವಿಭಜಿತ ಕುಟುಂಬ. ಸ್ಪ್ಲಿಟ್ ಫ್ಯಾಮಿಲಿ ಅಂದ್ರೆ ವಿಭಜಿತ, ಡಿವೈಡ್ ಆಗಿದ್ದಾರೆ ಅಂತ. ಹಿಂದೂ ಅವಿಭಜಿತ ಕುಟುಂಬ ಅಂತಂದ್ರೆ ಸ್ಪ್ಲಿಟ್ ಆಗಿಲ್ಲ, ಎಲ್ರೂ ಸೇರಿ 4-5 ಫ್ಯಾಮಿಲಿ, 2 ಅಥವಾ 2ಕ್ಕಿಂತ ಹೆಚ್ಚು ಫ್ಯಾಮಿಲಿಗಳು ಸೇರ್ಬಿಟ್ಟು ಒಂದ್ ಕಡೆ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಒನ್ ರೂಫ್ ಕೆಳಗಡೆ, ಒಂದು ಮನೆ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿಯಾದಂತ ಕಾನ್ಸೆಪ್ಟ್ಸ್ಗಳು, ಆ ಕಾನ್ಸೆಪ್ಟ್ಸ್ಗಳಿದ್ದಾಗ ಮಿತಾಕ್ಷರ ಜಾಯಿಂಟ್ ಫ್ಯಾಮಿಲಿ, ಲಾಸ್ಟ್ ಮಿತಾಕ್ಷರ ಸ್ಕೂಲ್ ನೋಡ್ಕೊಂಡು ಬಂದಿದ್ರಲ್ವಾ ಫಸ್ಟ್ ಯೂನಿಟ್ ಅಲ್ಲಿ. ಸೊ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೇಗೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಫಾರ್ಮೇಶನ್ ಆಗುತ್ತೆ, ರಚನೆ ಹೇಗಾಗುತ್ತೆ ಅಂತ. ಮತ್ತೆ ಅದ್ರ ನೆಕ್ಸ್ಟ್ ಮಿತಾಕ್ಷರ ಸ್ಕೂಲ್ ಆಗ್ಲಿ ಅಥವಾ ದಯಾಭಾಗ ಸ್ಕೂಲ್ ಆಗ್ಲಿ, ಮಿತಾಕ್ಷರ ಐಡಿಯಾಲಜಿಸ್ ಆಗ್ಲಿ ಅಥವಾ ದಯಾಭಾಗ ಐಡಿಯಾಲಜಿಸ್ ಆಗ್ಲಿ, ಇವೆರಡರಲ್ಲೂ ಕೂಡ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ ಇನ್ ಅನ್ಡಿವೈಡೆಡ್ ಫ್ಯಾಮಿಲಿ, ಅವಿಭಜಿತ ಕುಟುಂಬದಲ್ಲಿ ಅಂತ. ಇದು ಯೂನಿಟ್ 3 ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಮಾತಾಡೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ, ಇಲ್ಲಿ ನಾನು ನಿಮಗೆ ಹೇಳಿದೆ ಕರ್ತ ಅಂತ. ಸೊ ಅದನ್ನ ಇಂಗ್ಲಿಷ್ ಅಲ್ಲೂ ಕೂಡ ಅದೇ ರೀತಿ ಕರೆಯೋದು ಕರ್ತ ಅಂತ. ಓಕೆ, ಇಂಗ್ಲಿಷ್ ಮೀಡಿಯಂನವರಿಗೆ ಸಪರೇಟ್ ವರ್ಡ್ ಇಲ್ಲ, ಅದು ಕರ್ತ ಅಂತಾನೆ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಕರ್ತ ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಲಾಸ್ ಗಳಲ್ಲೂ ಅಷ್ಟೇ, ಕಾನೂನಿನಲ್ಲೂ ಕರ್ತ ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಆಕ್ಟ್ಸ್ ಗಳಲ್ಲೂ ಕರ್ತ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಕರ್ತ ಅನ್ನುವಂತ ವರ್ಡ್ ಇದೆ. ಸೊ ಆ ಕರ್ತನ ಪೊಸಿಷನ್ ಏನು, ಆ ಕರ್ತನ ಪವರ್ಸ್ ಏನು, ನಾನು ನಿಮ್ಗೆ ಹೇಳಿದ್ನಲ್ಲ. ಕರ್ತನ ಪೊಸಿಷನ್ ಏನು ಅಂತಂದ್ರೆ, ಇರೋ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ತಾನೆ, ಜನರಲ್ ಆಗಿ ಒನ್ ಆರ್ 2 ವರ್ಡ್ಸ್ ಅಲ್ಲಿ. ಪವರ್ಸ್ ಗಳು ಅಂತ ಏನಾದ್ರು ಬರ್ತಾ ಇದ್ರೆ, ಸೊ ಫಂಡ್ಸ್ ಗಳನ್ನ ಕೊಡುವಂಥದ್ದು, ಫಂಡ್ಸ್ ಗಳನ್ನ ತೆಗೆದುಕೊಳ್ಳುವಂಥದ್ದು, ಫಂಡ್ಸ್ ಗಳನ್ನ ಸ್ಯಾಂಕ್ಷನ್ ಮಾಡುವಂಥದ್ದು,
ಸೊ ಸಮ್ಟೈಮ್ಸ್ ಮೋರಲ್ ಪನಿಷ್ಮೆಂಟ್ಸ್ ಲೈಕ್ ಮಕ್ಕಳು ತಪ್ಪು ಮಾಡಿದಾಗ ಸೊ ಆ ಪವರ್ಸು ಅವ್ರ ಹತ್ರ ಇರುತ್ತೆ. ಈ ರೀತಿಯಾದಂತ ಒಂದು ಕರ್ತನ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಆಬ್ಲಿಗೇಷನ್ಸ್ ಆಫ್ ಡೆಪ್ತ್ ಅಂತ ಬರುತ್ತೆ. ಅಂದ್ರೆ ಏನೇನು ಸವಲತ್ತುಗಳನ್ನ ಕರ್ತನಿಗಿದೆ ಮತ್ತೆ ಸಾಲಗಳಿದ್ದಾಗ ಕರ್ತನಿಗಿರುವಂತ ಜವಾಬ್ದಾರಿಗಳೇನು. ಈಗ ಯಾವ ರೀತಿ ಅಂದ್ರೆ ಕರ್ತ ಅಂತ ಮನೆ ಹಿರಿ ವ್ಯಕ್ತಿ ಅಂತ ಇದು ಸಮಸ್ಯೆ ಹೇಳ್ತೇನೆ ನಾನು. ಕೆಲವರು ಮನೆ ಹಿರಿ ವ್ಯಕ್ತಿಗಳಾಗಿರ್ತಾರೆ, ಸೊ ಪೂರ್ವಜರಿಂದ ಸುಮಾರು ಆಸ್ತಿಗಳಿರುತ್ತೆ, ಎಲ್ಲದನ್ನು ಅದನ್ನ ಹಾಳು ಮಾಡ್ತಾರೆ ಅಥವಾ ಅದನ್ನ ಸಾಲಕ್ಕೆ ತಗೊಂಡು ಹೋಗ್ತಾರೆ, ಅಥವಾ ಪೂರ್ವಜರು ಅದನ್ನ ಉದ್ಧಾರ ಮಾಡಕ್ ಸಾಲ ಮಾಡಿರ್ತಾರೆ, ಸಾಲ ತೀರ್ಸಲ್ಲ, ಆ ಆಸ್ತಿ ಇನ್ನೊಬ್ರಿಗೆ ಸೇಲ್ ಮಾಡ್ತಾರೆ. ಸೊ ಇದೆಲ್ಲ ಕಾಮನ್ ಇಶ್ಯೂಸ್ಗಳು, ನಾವು ಡೇ ಅಂಡ್ ನೈಟ್ ನೋಡ್ತೀವಿ ಇಶ್ಯೂಸ್ಗಳು. ಇದ್ರ ಮೇಲೆ ಡಿಸ್ಕಷನ್, ಆ ಕಡೆ ಹೋಯ್ತು ಈ ಕಡೆ ಹೋಯ್ತು, ಅದು ಇವ್ರು ಮಾಡಿದ್ರು, ನಮ್ ಚಿಕ್ಕಪ್ಪ ದೊಡ್ಡಪ್ಪ, ಈ ರೀತಿ ಎಲ್ಲ ಮಾಡಿದಾಗ ಇಶ್ಯೂಸ್ಗಳಲ್ಲಿ ಸ್ಪೆಷಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಯೂನಿಟ್ 3 ಅಲ್ಲಿ ಡೆಪ್ಸ್ ಗಳ ಮೇಲೆ ಸಾಲ, ಡೆಟ್ ಅಂತ ಕರಿತೀವಲ್ವಾ, ಬಿ ಸೈಲೆಂಟ್ ಡೆಟ್ ಅಂತ ಕರಿತೀವಲ್ವಾ. ಸೊ ಆ ಸಾಲಗಳ ಮೇಲೆ ಯಾವ ರೀತಿ ಪ್ರಿವಿಲೇಜಸ್ಗಳು ಒಬ್ಲಿಗೇಷನ್ಸ್ಗಳಿದೆ ಅನ್ನುವಂಥದ್ದನ್ನ ಓದ್ತಾ ಹೋಗ್ತೀರಾ. ಆಮೇಲೆ ಡಾಕ್ಟ್ರೈನ್ ಆಫ್ ಪಿಯೂಸ್ ಒಬ್ಲಿಗೇಷನ್ ಅನ್ನುವಂಥದ್ದಿದೆ. ಸೊ ಇದ್ಯಾವ ರೀತಿ ಕಾನ್ಸೆಪ್ಟ್ ಅಂದ್ರೆ ನಿಮ್ಮ ತಾತ ಮುತ್ತಾತ ಮುತ್ತಾತನ್ ಮುತ್ತಾತ ಇವರೆಲ್ಲ ಮಾಡಿದ್ದು ಸಾಲ ಯಾವ ರೀತಿ ನೀವು ತೀರಿಸ್ಬೇಕಾ ಅಂತ, ಅದೆಷ್ಟು ಜನರೇಷನ್ ವರ್ಗಿದೆ ಅಂತ. ಸೊ ಫಸ್ಟಿಗೆಲ್ಲ ಯಾವ ರೀತಿ ಇತ್ತು ಅಂದ್ರೆ ಅಪ್ಪನ ಸಾಲನ ತೀರಿಸದೆ ಸತ್ತೋದ್ರೆ ಪಾಪ, ಈ ರೀತಿ ಎಲ್ಲ ಇತ್ತು. ಈಗ ಬೇರೆ ಕಾನ್ಸೆಪ್ಟ್, ಅಪ್ಪನ ಆಸ್ತಿ ಹೊಡ್ಕೊಂಡೆ ಸತ್ತೋಗ್ಬಿಟ್ರೆ ಪಾಪ ಅಂತ. ಜಸ್ಟ್ ಫಾರ್ ಫನ್ ಹೇಳ್ತಾ ಇದೀನಿ ಅಷ್ಟೇ. ಸೊ ಈ ರೀತಿ ಕಾನ್ಸೆಪ್ಟ್ ಇತ್ತು. ಪಿಯೂಸ್ ಒಬ್ಲಿಗೇಷನ್ ಅನ್ನುವಂಥದ್ದು ಹಳೆಯ ಒಂದು ಸಾಲ ಏನಿದೆ, ಸೊ ಆ ಬಾಧ್ಯತೆಯ ಬಗ್ಗೆ ಮಾತಾಡುತ್ತೆ. ಧರ್ಮನಿಷ್ಠ ಬಾಧ್ಯತೆ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಧರ್ಮದ ಪ್ರಕಾರ ತಪ್ಪು ಮಾಡಿದ್ದಾರೆ, ಧರ್ಮದ ಪ್ರಕಾರ ಸರಿ ಮಾಡ್ತಿಲ್ಲ, ಸೊ ಧರ್ಮ ಒಪ್ಪಲ್ಲ, ನಿನ್ನ ತಂದೆಯ ತಂದೆ ಮಾಡಿರುವಂತ ಸಾಲ ನೀನ್ ತೀರಿಸ್ಲಿಲ್ಲ ಅಂತಂದ್ರೆ ಧರ್ಮ ಒಪ್ಪಲ್ಲ ಅನ್ನುವಂತ ಕಾನ್ಸೆಪ್ಟ್ ಇತ್ತು. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅದು. ತಂದೆ ಮಾಡಿದ್ರು ಕೂಡ ಸಾಲ ಒಳ್ಳೆ ರೀತಿಯಿಂದ ಏನಾದ್ರು ಮಾಡಿದ್ರೆ, ಮಕ್ಕಳು ಉದ್ಧಾರಕ್ಕೋಸ್ಕರ ಮಾಡಿದ್ರೆ ತೀರ್ಸುವಂತ ಜವಾಬ್ದಾರಿ ಮಕ್ಕಳದ್ದೇ. ತಂದೆ ಬೇರೆ ಏನಕ್ಕೋ ಮಾಡಿದ್ರೆ ತೀರ್ಸುವಂತ ಜವಾಬ್ದಾರಿ ಇರೋದಿಲ್ಲ. ಅದು ಈಗಿನ ಕಾನೂನು. ಬಟ್ ಹಳೆ ಕಾನೂನು, ಹಳೆಯ ಒಂದು ಹಿಸ್ಟ್ರಿಯಲ್ಲಿ ಹೇಗಾದ್ರೂ ಮಾಡ್ಲಿ, ಹಾಳು ಮಾಡ್ಲಿ, ಉದ್ಧಾರ ಮಾಡ್ಲಿ, ಸರಿ ಮಾಡ್ಲಿ, ಮಕ್ಳಿಗಾದ್ರೂ ಮಾಡ್ಲಿ ತೀರ್ಸ್ಬೇಕಿತ್ತು. ಬಟ್ ಈಗ ಹಾಗಿಲ್ಲ. ಸ್ಪೆಷಲಿ ಆಸ್ ಎ ಕರ್ತ ಆಗಿ ಫ್ಯಾಮಿಲಿ ಡೆವಲಪ್ಮೆಂಟಿಗೋಸ್ಕರ ಅಂದ್ರೆ ಮಾತ್ರ ಬರುತ್ತೆ. ಆದ್ರೆ ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ ನೀವು ಕೋರ್ಟ್ ಅಲ್ಲಿ. ಬಟ್ ನಿಮ್ಮ ಇದಕ್ಕೆ ಬರೋದು ಮಕ್ಳಿಗೆ ಬಂದೇ ಬರ್ತಾರೆ ಫೈನಾನ್ಸ್ ಲೋನ್ ಅವರು, ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಇದು ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ಕಾನ್ಸೆಪ್ಟು ಪಾರ್ಟಿಷಿಯನ್ ಬಗ್ಗೆ. ಐ ಥಿಂಕ್ ಟೈಮ್ ತುಂಬಾ ತಗೊಳ್ತಾ ಅನ್ಸುತ್ತಲ್ಲ, 8:44. ಓಕೆ, ಕ್ಲೋಸ್ ಮಾಡುವ ಆಯ್ತಾ? ಕ್ಲೋಸ್ ಮಾಡೋಣ. ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಪಾರ್ಟಿಷಿಯನ್ ಬಗ್ಗೆ. ಪಾರ್ಟಿಷಿಯನ್ ಅಂತೂ ಎಲ್ರಿಗೂ ಗೊತ್ತಿರುವಂತದ್ದೇ, ವಿಭಜನೆ. ಸ್ವಲ್ಪ ಮನೇಲಿ ಏನಾದ್ರು ಜಗಳ ಆಗಿದ ತಕ್ಷಣ ನನ್ನ ಆಸ್ತಿ ನನಗೆ, ನಿನ್ನ ಆಸ್ತಿ ನಿನಗೆ, ಅಣ್ಣನ್ಗೊಂದಿಷ್ಟ ಆಸ್ತಿ, ತಮ್ಮನ್ಗೊಂದಿಷ್ಟ ಆಸ್ತಿ, ಹೆಣ್ಮಕ್ಳಿಗೆ ಕೊಡುವಂಥದ್ದಕ್ಕೊಂದು ಕೊಡ್ತಾರೆ ಕರೆಕ್ಟ್ ಆಗಿರುವಂತವ್ರು. ಬಟ್ ಈಗ ಪ್ರಾಕ್ಟಿಕಲ್ ಆಗಿ ಏನ್ ನಡೆಯುತ್ತೆ ಅಂತಂದ್ರೆ, ಮದುವೆ ಮಾಡಿಸಿದೀವಿ, ಅದು ಇದು ಸೈನ್ ಮಾಡಿಸ್ಕೊಂಡೆ ರೀತಿ ಎಲ್ಲ ಕಾನ್ಸೆಪ್ಟ್ ನಡೆಯುತ್ತೆ. ಬಟ್ ಹಾಗೆ ಹೆಣ್ಮಕ್ಳದ್ದು ಒಂದು ಸಮಸ್ಯೆ ಇದೆ. ಸೊ ಆಸ್ತಿ ಕೇಳೋ ಟೈಮಲ್ಲಿ ತುಂಬಾ ಕ್ಲಿಯರ್ ಆಗಿ ಆಸ್ತಿ ಕೇಳ್ತಾರೆ, ಬಟ್ ನೋಡ್ಕೊಳ್ಳುವಂಥದ್ದು ಜವಾಬ್ದಾರಿ, ಮನೆ, ಇವ್ರು ಕಷ್ಟ ಪಡುವಂಥದ್ದು, ಆಮೇಲೆ ಇವ್ರ ಸಾಲ ಗೀಲ ಅದು ಕೂಡ ಅವ್ರು ನೋಡಲ್ಲ. ಗಂಡ್ ಮಕ್ಳದ್ದು ಒಂದು ಸಮಸ್ಯೆ ಇದೆ. ಸೊ ಕೊಡ್ತಾ ಇರ್ಬೇಕಾದ್ರೆ ಹೇಗಾದ್ರೂ ಮಾಡಿ ಅಕ್ಕ ತಂಗಿರಿ ಕ್ಲೋಸ್ ಮಾಡೋಣ ಅಂತ 2005 ಕಾನೂನು ಬಂದಿದೆ. ಹೆಣ್ಮಕ್ಳಿಗೆ ಸ್ಪೆಷಲಿ ಪ್ರಾಫಿಟೇಬಲ್ ಇದು. ಸೊ ಯಾರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ 80-90% ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇರೋಂಥದ್ದು. ಆಫ್ಟರ್ 2005 ಅಮೆಂಡ್ಮೆಂಟ್ ಆದ್ಮೇಲೆ, ಸಕ್ಸೆಷನ್ ಆಕ್ಟ್ ನ ಒಂದು ಅಮೆಂಡ್ಮೆಂಟ್ ಆದಾಗ್ಲಿಂದ, ಸೊ 2005 ಇಂದ ಹಿಂದೂಗಳೇನಿದ್ದಾರೆ, ಇದು ಮತ್ತೆ ಮುಸ್ಲಿಮಿಗೆ ಅಪ್ಲಿಕೇಬಲ್ ಆಗಲ್ಲ. ಓಕೆ. ಸೊ ಹಿಂದೂಸ್ಗಳೇನಿದ್ದಾರೆ, ಸೊ 50-50%, ಅಂದ್ರೆ 50-50% ಮೀನ್ಸ್ ಎಷ್ಟು ಒಂದು ಗಂಡ್ ಮಕ್ಳಿಗೆ ಕೊಡ್ಬೇಕು ಆಸ್ತಿ ಅಷ್ಟೇ ಕೊಡ್ಬೇಕು. 5 ಜನ ಮಕ್ಳಿದ್ರೆ ಅದ್ರಲ್ಲಿ 3 ಜನ ಹೆಣ್ಮಕ್ಳು, 2 ಗಂಡ್ ಮಕ್ಳಿದ್ರೆ 5 ಜನರಿಗೆ ಈಕ್ವಲ್ ಆಗಿ ಬರಬೇಕು. ಈ ರೀತಿಯಾದಂತ ಕಾನೂನು ಜಾರಿಗೆ ಬಂದಿದೆ. ಓಕೆ. ಸೊ ಪಾರ್ಟಿಷನ್ ಅಂತ ವಿಷಯ ಬಂದಾಗ ಈ ವಿಷಯ ನಾನು ಹೇಳಿದೆ. ಪಬ್ಲಿಕ್ ವೆಲ್ಫೇರ್ ಅಲ್ಲಿ ಹೇಳ್ತಾ ಇದ್ದೀನಿ, ಫೆಮಿಲಿಸ್ಟ್ ಆಗ್ಲಿ ಅಥವಾ ಇವ್ರ ಅಪೋಸ್ ಆಗ್ಲಿ ನಾನು ಮಾತಾಡ್ತಾ ಇಲ್ಲ. ಲಾ ನಾಲೆಜ್ ಎಲ್ರಿಗೆ ಕೊಡ್ಬೇಕಾಗಿರುವಂತ ನಾನು ಹೇಳ್ತಾ ಇದ್ದೀನಿ. ಸೊ ಪಾರ್ಟಿಷಿಯನ್ ಬಗ್ಗೆ ನೀವು ಕಲಿಬೇಕಾಗುತ್ತೆ. ಪಾರ್ಟಿಷನ್ ಅಲ್ಲಿ ತುಂಬಾ ಸಿಂಪಲ್ ಕಾನ್ಸೆಪ್ಟ್, ಆಸ್ತಿ ವಿಭಜನೆ ಅಥವಾ ಪ್ರಾಪರ್ಟಿ, ಬಿಸ್ನೆಸ್ ಏನೇ ಆಗಿರ್ಲಿ ವಿಭಜನೆ ಮಾಡ್ಕೊಂಡು ಪಾರ್ಟಿಷನ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನೆಕ್ಸ್ಟ್ ಇದೆ ರಿಯೂನಿಯನ್ ಆಫ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೌನ್ಮೆಂಟ್ ಅಂತ ಇದೆ. ಸೊ ರಿಯೂನಿಯನ್ ಅನ್ನುವಂಥ ಕಾನ್ಸೆಪ್ಟ್ ಇದು. ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೌನ್ಮೆಂಟ್ ಅದು ಬೇರೆ ಕಾನ್ಸೆಪ್ಟ್. ಜಸ್ಟ್ ರಿಯೂನಿಯನ್ ಅನ್ನುವಂಥದ್ದೇ ಒಂದು ಕಾನ್ಸೆಪ್ಟ್, ಪುನರ್ಮಿಲನ. ರಿಯೂನಿಯನ್ ಅಂದ್ರೆ ಏನ್ ಗೊತ್ತಾ, ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ಒಂದು ರೂಫಲ್ಲಿ ಒಂದು 5-6 ಫ್ಯಾಮಿಲಿಗಳು ಇರ್ತಾರೆ, ಎಲ್ಲ ಸ್ಪ್ಲಿಟ್ ಆಗ್ಬಿಡ್ತಾರೆ, ಬೇಡ ಬೇರೆ ಬೇರೆ ಕಡೆ ಇರೋಣ ಅಂತ. ಸೊ ಅವ್ರಿಗೆ ಅನ್ಸುತ್ತೆ ಆಮೇಲೆ ಎಲ್ಲರೂ ಜೊತೆಗಿದ್ರೇನೆ ಸರಿ ಇರುತ್ತೆ ಅಂತ. ಸೊ ಮತ್ತೆ ಎಲ್ಲ ವಾಪಸ್ ಬರ್ತಾರೆ, ಮತ್ತೆ
ಆ ಅವಿಭಜಿತ ಕುಟುಂಬಕ್ಕೆ ವಾಪಸ್ ಬರ್ತಾರೆ. ಸೊ ಆ ರೀತಿಯಾಗಿ ಬಂದಾಗ ಅದನ್ನ ನಾವೇನಂತ ಕರಿತೀವಿ, ರಿಯೂನಿಯನ್ ಅಂತ ಕರಿತೀವಿ. ಮತ್ತೆ ಯೂನಿಯನ್ ಆಗ್ತಾ ಇರುವಂತದ್ದು. ಸೊ ಇದು ರಿಯೂನಿಯನ್ ಕಾನ್ಸೆಪ್ಟ್. ಸೊ ಅದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋನ್ಮೆಂಟ್ ಅಂತ. ದಾನ ದತ್ತಿ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಧರ್ಮಕ್ಕೋಸ್ಕರ ದಾನ ಮಾಡುವಂಥದ್ದು. ನಾವೆಲ್ಲ ಮಾಡ್ತೀವಿ, ದೇವಸ್ಥಾನ ಅಥವಾ ಯಾವ್ದೋ ಒಂದು ಟ್ರಸ್ಟ್, ಚಾರಿಟಬಲ್ ಟ್ರಸ್ಟಿಗೆ ಎಲ್ಲ ಒಂದ್ ಕಡೆ ದಾನ ದತ್ತಿ ಮಾಡ್ತೀವಲ್ವಾ. ಈ ಕಾನ್ಸೆಪ್ಟ್ ಅಲ್ಲಿ ಹೇಗೆ ನಮ್ಮ ಹಿಂದೂ ಲಾಸ್ಗಳು ಮಾತಾಡುತ್ತೆ, ಈ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಹಿಂದೂ ಲಾನ ಸೆಕ್ಷನ್ಸ್ ಗಳು ಗವರ್ನ್ ಮಾಡುತ್ತೆ ಅನ್ನುವಂಥ ವಿಷಯನ ಅದ್ರಲ್ಲಿ ತಿಳ್ಕೊಳ್ತೀರಾ. ಅಂದ್ರೆ ಈಗ ಒಬ್ಬ ಕರ್ತ ಆದವನು, ನಾನು ಓನರು, ನಾನು ಮನೆ ಕರ್ತ ಅಂತೇಳಿ ಅದ್ರ ಹೈರಾರ್ಕಿಗಳಿರುತ್ತೆ. ಅದು ಪ್ರಾಪರ್ಟಿಯಲ್ಲಿ ಆನ್ಸಿಸ್ಟರ್ ಪ್ರಾಪರ್ಟಿ ಇರುತ್ತೆ. ಬಟ್ ಅದನ್ನೆಲ್ಲ ದಾನ ಮಾಡಿದ್ರೆ, ಸೊ ಇಂಥ ಸಂದರ್ಭದಲ್ಲಿ ಅವ್ರ ಕೆಳಗಡೆ ಇರುವಂತ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಹಾಗೆ ಬಿಡ್ಬೋದಾ? ಯಾವ ಆಸ್ತಿನ ಬಿಡ್ಬೋದು, ಯಾವ ಆಸ್ತಿನ ಬಿಡಕ್ ಆಗಲ್ಲ. ಸೊ ವಿಲ್ ಅಂತಂದ್ರೆ ಏನು, ಈ ರೀತಿ ಕಾನ್ಸೆಪ್ಟ್ ಕಲಿತೀರಾ. ಸೊ ಪಾರ್ಟಿಷನ್ ಅಂತ ಬಂದಾಗ ಇನ್ನೊಂದು ನಾನು ನಿಮಗೆ ಹೇಳಿರ್ತೇನೆ, ಪ್ರಾಪರ್ಟಿಯಲ್ಲಿ 2 ತರ ಪ್ರಾಪರ್ಟಿ ಇರುತ್ತೆ. ಒಂದು ಆನ್ಸಿಸ್ಟರ್ ಪ್ರಾಪರ್ಟಿ ಅಂತೀವಿ, ತುಂಬಾ ಬೇಸಿಕ್, ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ವಿಷಯ ಹೇಳ್ತಾ ಇದ್ದೇನೆ. ಆನ್ಸಿಸ್ಟರ್ ಪ್ರಾಪರ್ಟಿ ಯಾರು ಪ್ರಾಕ್ಟಿಕಾಲಿಟಿಯಲ್ಲಿ ತುಂಬಾ ಕನೆಕ್ಟ್ ಇದ್ದೀರಾ, ಹೊರಗಡೆ ಸೊಸೈಟಿಯಲ್ಲಿ ಕನೆಕ್ಟ್ ಇದ್ದೀರಾ, ಅವ್ರಿಗೆ ಗೊತ್ತಿರುತ್ತೆ. ಪ್ರಾಪರ್ಟಿಯಲ್ಲಿ ಒಂದು ಆನ್ಸಿಸ್ಟರ್ ಪ್ರಾಪರ್ಟಿ, ಇನ್ನೊಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ನೀವು ಯಾವುದೇ ಒಂದು ಪ್ರಾಪರ್ಟಿ ಕೇಸ್ ಬಂದಾಗ ಫಸ್ಟ್ ನೀವು ಕೇಳಬೇಕಾಗಿರೋ ಕ್ವಶನ್ ಇದೆ, ಅವಾಗ ನಿಮ್ಮನ್ನ ಅವ್ರು ಅರ್ಧ ಲಾಯರ್ ಅಂತ ಒಪ್ಕೊಳ್ತಾರೆ. ಸರಿ, ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ ಅಂತ. ಇದೇನು ಆನ್ಸಿಸ್ಟರ್ ಪ್ರಾಪರ್ಟಿನ ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ? ನನಗೇನು ಹೇಳಿದೆ ನಿಮಗೆ ಕ್ವಶನ್, ಈ ಕ್ವಶನ್ ನೀವೆಲ್ಲ ಲಾಯರ್ಸ್ಗಳಾಗಿ ತುಂಬಾ ದೊಡ್ಡ ದೊಡ್ಡ ಲಾಯರ್ಸ್ಗಳಾದಾಗ ರಿಪೀಟ್ ಮಾಡ್ಬೇಕಾದ್ರೆ ಜ್ಞಾಪಕ ಬರುತ್ತೆ, ಹೌದು ಈ ವಿಷಯ ಹೇಳಿದ್ರು ಅಂತ. ಆನ್ಸಿಸ್ಟರ್ ಪ್ರಾಪರ್ಟಿ ಅಂದ್ರೆ ಆ ಪುರಾತನ ಕಾಲದಿಂದ ಅಂತಂದ್ರೆ ನಿಮ್ಮ ತಂದೆಯಿಂದ ತಂದೆ, ತಂದೆಯಿಂದ ತಂದೆ, ತಂದೆಯಿಂದ ತಂದೆ ಅಥವಾ ತಾಯಿಯಿಂದ ತಾಯಿಗೆ ನಿಮ್ಮ ಒಂದು ಪೂರ್ವಜರಿಂದ ಬಂದಂತ ಆಸ್ತಿ ಆನ್ಸಿಸ್ಟರ್ ಪ್ರಾಪರ್ಟಿ ಅಂದ್ರೆ. ಪೂರ್ವಜರಿಂದ ಬಂದಂತ ಆಸ್ತಿ ಅಂತಾನು ಕರಿತೀವಿ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದ್ರೆ ನೀವೇ ಸಂಪಾದನೆ ಮಾಡಿರುವಂತ ಆಸ್ತಿ. ಈಗ ನಾನು ಬದುಕಿದ್ದೀನಿ, ನಾನು ಬದುಕಿರುವಾಗ ನಾನು ಸಂಪಾದನೆ ಮಾಡ್ಬಿಟ್ಟು ಒಂದು ಸೈಟ್ ತಗೊಂಡೆ, ನಾನು ಬದುಕಿರುವಾಗ ಒಂದು ಬಿಲ್ಡಿಂಗ್ ತಗೊಂಡೆ, ನಾನು ಬದುಕಿರುವಾಗ ಇನ್ನೊಂದೇನೋ ಒಂದು ತೋಟ ಗೀಟ ತಗೊಂಡೆ. ಇದೆಲ್ಲ ನನ್ನ ತಂದೆ ತಾಯಿಯಿಂದ ಬಂದಿದ್ದಲ್ಲ. ಇದನ್ನ ನಾನು ಏನಂತ ಕರಿತೀನಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತೀನಿ. ಆನ್ಸಿಸ್ಟರ್ ಪ್ರಾಪರ್ಟಿ ಅಂತಂದ್ರೆ ನನ್ನ ತಂದೆಯಿಂದ ಬಂದಂಥದ್ದು. ನನ್ನ ತಂದೆ ಕಡೆಯಿಂದ ಒಂದು 20 ಎಕರೆ ಜಮೀನು ಬಂದಿತ್ತು, ಒಂದು 10 ಎಕರೆ ತೋಟ ಬಂದಿತ್ತು, ಅದೆಲ್ಲ ನನ್ನ ತಂದೆ ಕಡೆಯಿಂದ ಬಂದಂಥದ್ದು. ನಾನು ಅದನ್ನ, ನನಗೆ ಅದ್ರಲ್ಲಿ ಜಾಸ್ತಿ ರೈಟ್ಸ್ ಇರಲ್ಲ, ನಾನು ಅದನ್ನ ನನ್ನ ಮಕ್ಳಿಗೂ ಇಡ್ಬೇಕಾಗುತ್ತೆ. ಅದು ನಾನು ಏನಾದ್ರು ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಮಕ್ಳು ಪರ್ಮಿಷನ್ ಬೇಕಾಗುತ್ತೆ. ಆದ್ರೆ ಈಗ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತಿದೆ, ನಾನೊಂದಿಷ್ಟು ಪ್ರಾಪರ್ಟಿ ಮಾಡಿದ್ದೀನಿ, ಅದು ನಾನು ಏನಾದ್ರೂ ಮಾಡ್ಬೋದು. ನಾನು ವಿಲ್ ಆದ್ರೂ ಮಾಡ್ತೀನಿ, ಗಿಫ್ಟ್ ಆದ್ರೂ ಕೊಡ್ತೀನಿ, ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡ್ತೀನಿ, ಮಕ್ಳಿಗೆ ಕೊಡ್ತೀನಿ, ಹೊರಗಡೆಗೆ ಕೊಡ್ತೀನಿ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ಚಾರಿಟಬಲ್ ಟ್ರಸ್ಟಿಗೆ ಕೊಡ್ತೀನಿ, ರಿಲಿಜಿಯಸ್ಗೆ ಕೊಡ್ತೀನಿ, ನಾನು ಯಾರು ಕೇಳೋ ಆಗಿಲ್ಲ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಆದ್ರೆ ಆನ್ಸಿಸ್ಟರ್ ಪ್ರಾಪರ್ಟಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಗಳಿದೆ. ಸೊ ಅಂತ ಸಂದರ್ಭದಲ್ಲಿ ರಿಲಿಜಿಯಸ್ ಚಾರಿಟಬಲ್ ಟ್ರಸ್ಟ್ ಗಳಿಗೆಲ್ಲ ಕೊಟ್ಟಾಗ ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಗಳಾಗುತ್ತೆ ಅಂತ ಈ ವಿಷಯನ ಯೂನಿಟ್ ನಂಬರ್ 3 ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಸೊ ಯೂನಿಟ್ ನಂಬರ್ 4 ಬಂದಾಗ ಏನಿರುತ್ತೆ? ಯೂನಿಟ್ ನಂಬರ್ 4 ಬಂದಾಗ ಉತ್ತರಾಧಿಕಾರದ ಬಗ್ಗೆ ಇದೆ. ಅಂದ್ರೆ ನೆಕ್ಸ್ಟ್ ಯಾರಿಗೆ ಹೋಗುತ್ತೆ ಇದು. ಯೂನಿಟ್ ನಂಬರ್ 4 ಯಾವ ರೀತಿ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಬದುಕಿದ್ದಾಗಿಂತ ಜಾಸ್ತಿ ಸತ್ತು ಹೋದಾಗ, ಅಂದ್ರೆ ಈಗ ಆಸ್ತಿ ಇದೆ, ಒಂದು 10 ಎಕರೆ ಆಸ್ತಿ ಇದೆ ಒಬ್ಬ ವ್ಯಕ್ತಿಗೆ, ಅವನಿಗೆ ಹೆಂಡತಿ ಇದ್ದಾರೆ, ಮಕ್ಳಿದ್ದಾರೆ ಒಂದ್ 3-4 ಜನ, ಆ ವ್ಯಕ್ತಿ ಸತ್ತು ಹೋದ. ಸೊ ಅಂತ ಟೈಮಲ್ಲಿ ಅವನ ಆಸ್ತಿ ಏನ್ ಡೈರೆಕ್ಟ್ ಆಗಿ ಹೆಂಡತಿಗೆ ಬರುತ್ತಾ, ಮಕ್ಳಿಗೆ ಬರುತ್ತಾ? ಸೊ ಯಾರ್ಯಾರಿಗೆ ಬರುತ್ತೆ? ಸೊ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳುವಂತ ಯೂನಿಟ್ ನಂಬರ್ 4. ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಯಾಕಂದ್ರೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ ಸುಮಾರು ಸ್ಟೂಡೆಂಟ್ ಎಲ್ಲ. ಏನಾದ್ರು ಒಂದು ಕೊಡಿ, ಕೇಳ್ತಾ ಇದೀರಿ ಅಂತ ಏನಾದ್ರು ಎಮೋಜಿಸ್ ಕಳ್ಕೊಡಿ. ನಾನು ಅನ್ಮ್ಯೂಟ್ ಮಾಡಲ್ಲ, ಡಿಸ್ಟರ್ಬ್ ಆಗುತ್ತೆ ಮತ್ತೆ. ಯಾ ಥ್ಯಾಂಕ್ ಯು. ಓಕೆ ವೆಲ್, ಥ್ಯಾಂಕ್ ಯು. ಸಾರಿ, ನಾನು ಯೂನಿಟ್ 4 ಅಲ್ಲಿ ಇದ್ದೆ. ಓಕೆನಾ? ಸೊ ಯೂನಿಟ್ 4 ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಸೊ ಯಾರಿಗಾದ್ರೂ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ಗಳಿದೆ, ಯಾಕಂದ್ರೆ ಸುಮಾರು ಜನರಿಗೆ ಬರ್ತಾ ಇದೆ ಎಲ್ರಿಗೂ ಕೂಡ. ಸೊ ಇಫ್ ಇನ್ ಕೇಸ್ ಏನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತ ಅಫಿಷಿಯಲ್ ನಂಬರ್ಸ್ ಗಳಿಗೆ ಕಾಲ್ ಮಾಡಿ. ಇಂಟರ್ನಲ್ ನಿಮ್ಮ ಇಶ್ಯೂಸ್ ಗಳಿದ್ರೆ ಟೆಕ್ನಿಕಲ್ ಇಶ್ಯೂಸ್ ಸಾಲ್ವ್ ಮಾಡ್ತಾರೆ. ಹೋಲ್ಸೇಲ್ ಆಗಿ ಎಲ್ರಿಗೂ ಬರ್ತಾ ಇದೆ. ಸೊ ಸ್ಟುಡಿಯೋದಲ್ಲೂ ಬರ್ತಾ ಇದೆ. ಹ್ಯಾಂಡ್ ರೈಸ್ ಮಾಡ್ತಾ ಇರೋದಕ್ಕೆ ನಾನು ಮತ್ತೆ ಸ್ಟಾಪ್ ಮಾಡಿ ಕೇಳಿದ್ದು, ದಯವಿಟ್ಟು ಕೆಳಗಡೆ ಇರುವಂತ ನಂಬರಿಗೆ ಕಾಲ್ ಮಾಡಿ, ನಿಮ್ ಮತ್ತೆ ಕನೆಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ನಾನು ಯೂನಿಟ್ 4 ಮಾತಾಡ್ತಾ ಇದ್ದೆ. ಯೂನಿಟ್ 4 ಅಲ್ಲಿ ಏನ್ ವಿಷಯ ಇತ್ತು ಅಂತ. ಸೊ ಯೂನಿಟ್ 4 ಅಲ್ಲಿ ಆಕ್ಚುಯಲ್ ಆಗಿ ನಾನು ಎಲ್ಲಿ ಬಂದಿದ್ದೆ ಅಂದ್ರೆ, ನೋಡಿ ಯೂನಿಟ್ 3 ಅಲ್ಲಿ ಮತ್ತೆ ಕನೆಕ್ಟಿವಿಟಿ ತಗೊಂಡ್ ಬರೋಣ. ತುಂಬಾ ಕತೆ ತರ ಹೇಳ್ತಾ ಇದ್ದೀನಿ, ನಾನು ಬೇಕಂತಾನೆ ಕತೆ ತರ ಹೇಳ್ತಾ ಇದ್ದೀನಿ. ಹಿಂದೂಲ ಯಾವ ಕಾರಣಕ್ಕೂ ನಿಮಗೆ ಕಷ್ಟ ಆಗ್ಬಾರ್ದು ಅಂತ. ಪ್ರತಿ ಸಬ್ಜೆಕ್ಟ್ ಅನ್ನು ಕೂಡ ನಾನು ಅದೇ ತರ ಸ್ಟೋರಿ ಬೇಸ್ ಮಾಡ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ತೀನಿ. ಸೊ ಯೂನಿಟ್ 3 ಅಲ್ಲಿ
ಈ ಕರ್ತ ಅಂತಂದ್ರೆ ಏನು, ಹಿರಿ ವ್ಯಕ್ತಿ ಯಾರು, ಅವನಿಗಿರೋ ಪೊಸಿಷನ್ನು, ಪವರು, ಪಾರ್ಟಿಷನು, ಮತ್ ಬಂದು ವಾಪಸ್ ಸೇರ್ಕೊಂಡ್ರು, ಪ್ರಾಪರ್ಟಿ, ಆನ್ಸಿಸ್ಟರ್ ಪ್ರಾಪರ್ಟಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಬರ್ತಾ ನೆಕ್ಸ್ಟ್ ನನ್ನ ಕಾನ್ಸೆಪ್ಟಿಗೆ ಬಂದೆ. ಏನೂ ಬರ್ದಿಟ್ಟು ಹೋಗಿಲ್ಲ ಆಯ್ತಾ. ಇಲ್ಲೊಂದು ಹೇಳ್ದೆ, ಸ್ಟೋರಿ ಹೇಳ್ದೆ. ಒಬ್ಬ ವ್ಯಕ್ತಿ ಇದ್ದಾನೆ, ಒಂದ್ 10 ಎಕರೆ ಜಮೀನ್ ಇದೆ, ಹೆಂಡತಿ, ಮಕ್ಕಳು ಎಲ್ಲ ಇದ್ದಾರೆ. 10 ಎಕರೆ ಮೀನ್ಸ್ 10 ಎಕರೆ ಅಲ್ಲ, XYZ 1 ಎಕರೆ 1 ಕುಂಟೆಯಿಂದ ಹಿಡಿದ್ಬಿಟ್ಟು ಸಾವಿರಾರು ಎಕರೆ ತನಕನೂ ಕೂಡ ಬರುತ್ತೆ. ಜಮೀನ್, ಆಸ್ತಿ, ಪ್ರಾಪರ್ಟಿ, ಬಿಲ್ಡಿಂಗ್, ಎನಿಥಿಂಗ್ ಏನಾದ್ರೂ ತಗೊಳ್ಳಿ, ಇವನ್ ಕಾರ್, ಬಂಗ್ಲೆ ಎಲ್ಲ ಸೇರಿ ಏನೋ ಒಂದಿದೆ. ಬಟ್ ಆ ವ್ಯಕ್ತಿ ಸತ್ತೋಗ್ತಾನೆ. ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ಪೊಸಿಷನ್ ಯಾರು ತಗೊಳ್ತಾರೆ? ಏನ್ ಹೆಂಡತಿ ತಗೊಳ್ತಾರ, ಮಕ್ಳು ತಗೊಳ್ತಾರ, ಮಕ್ಳು ತಗೊಳ್ತಾರ, ಅಥವಾ ಮಕ್ಳು ಹೆಂಡತಿಯವ್ರ ಎಷ್ಟಿಗೆ ಪವರ್ ಇರುತ್ತೆ? ಯಾವಾಗ ಅವ್ರ ಹತ್ರ ಆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ? ಎಲ್ರಿಗೂ ಬೇಕಾಗಿರೋದು ಇದೆ. ನೀವು ಬೆಸ್ಟ್ ಫ್ಯಾಮಿಲಿ ಲಾಯರ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಆಕ್ಚುಯಲ್ ಆಗಿ ನಿಮ್ ನಾಲೆಜ್ ಅನ್ನ ಕೆದಕದಿಲ್ಲ. ಅಂದ್ರೆ ನೀವು ಜನರಲಿ ಲಾ ಓದ್ತಾ ಇದೀರಾ ಅಂದಿದ ತಕ್ಷಣ ತಮಾಷೆ ಮಾಡ್ತಾರೆ ಊರ್ ಕಡೆ, ಅಥವಾ ನಮ್ ಸಿಟಿ ಕಡೆನೆ ಆಗ್ಲಿ ತಮಾಷೆ ಮಾಡ್ತಾರೆ. ಸೊ ಈ ರೀತಿ ಈ ಸಿಚುವೇಶನ್ ಎಲ್ಲರ ಮನೇಲಿ ಬರುವಂತದ್ದು. ಡೈವರ್ಸ್, ಮೇಂಟೆನೆನ್ಸ್ ಸಿಚುವೇಶನ್ ಎಲ್ಲರ ಮನೇಲಿ ಬರುತ್ತೆ. 3rd ಯೂನಿಟ್ ಬಿಡಿ, ಕರ್ತಾಗಿರ್ತಾ ಇತ್ತು ಪ್ರಾಪರ್ಟಿ, ಬಟ್ ಪಾರ್ಟಿಷನ್ ಸಿಚುವೇಶನ್ ಎಲ್ಲರ ಮನೇಲಿ ಬರುತ್ತೆ. ಆಮೇಲೆ ಇನ್ನೊಂದು ಸಿಚುವೇಶನ್ ಬರುತ್ತೆ, ಯಾರೋ ತೀರ್ಕೊಂಡಾಗ ಅವ್ರ ನೆಕ್ಸ್ಟ್ ಪ್ರಾಪರ್ಟಿ ಯಾರಿಗೆ ಬರುತ್ತೆ, ಈ ರೀತಿ ಡೈರೆಕ್ಟ್ ಆಗಿ ಕೇಳ್ತಾರೆ ನಿಮ್ಗೆ. ಅದು ನೀವೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಯೂನಿಟ್ 4 ನ ನೋಡ್ಬೇಕು. ಐ ಥಿಂಕ್ ಯೂನಿಟ್ 3, 4, 5 ಎಲ್ಲ ನಾನೇ ಮಾಡಿದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳಿರುವಂತ ಪ್ರಾಕ್ಟಿಕಾಲಿಟಿನ ಕನೆಕ್ಟ್ ಮಾಡಿ ನಾನು ಮಾತಾಡಿದ್ದೀನಿ. ಪ್ರತಿ ವಿಷಯಗಳನ್ನು ಹೇಗೆ ಕೋರ್ಟ್ಸ್ ಗಳಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂತ ನಾನು ಮಾತಾಡಿದ್ದೀನಿ. ಯೂನಿಟ್ 3, 4, 5 ಇವನ್ ಯಾವ ಲೆವೆಲಿಗೆ ಹೇಳಿದೀನಿ ಅಂತಂದ್ರೆ, ಇವನ್ ನಿಮ್ ಕೈಲೇ ಕೇಸ್ ಸಿಕ್ಕಾಗ ಸೊ ಇಲ್ಲಿದ್ದಂತ ಪ್ರಾಪರ್ಟಿ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ಏನಾದ್ರೂ ಸತ್ತೋದ್ರೆ ನೆಕ್ಸ್ಟ್ ಪ್ರಾಪರ್ಟಿ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಗಂಡ ಹೆಂಡತಿಯಲ್ಲಿ ಗಂಡ ಸತ್ತೋದ್ರೆ ಯಾರಿಗೆ ಬರುತ್ತೆ, ಗಂಡ ಸತ್ತೋದಾಗ ಹೆಂಡತಿನೂ ಸತ್ತೋದ್ರೆ ಹೆಂಡತಿ ಮಕ್ಳಿಗೆ ಯಾರಿಗೆ ಬರುತ್ತೆ, ಮಕ್ಳು ಹೆಂಡತಿಗೆ ಬರುತ್ತಾ, ಅಥವಾ ಏನಾದ್ರೂ ಒಬ್ಬ ವ್ಯಕ್ತಿ ಸತ್ತೋದಾಗ ಅವನ ಅಣ್ಣ ತಮ್ಮಂದ್ರಿಗೆ ಯಾವಾಗ ಬರುತ್ತೆ, ಈ ರೀತಿ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ನಾನು ಹೇಳಿದ್ದೇನೆ. ಐ ಥಿಂಕ್ ಇದು ನಾನೇ ಮಾಡಿರೋಂಥದ್ದು ಕ್ಲಾಸ್ ಯೂನಿಟ್ 4, ನನ್ನ ಅಪ್ಕ ಇರೋ ಹಾಗೆ. ಸೊ ನಾನು ಹೇಳಿದ್ದೀನಿ ಕಂಪ್ಲೀಟ್ ಆಗಿ, ನೋ ಇಶ್ಯೂಸ್ ಆಯ್ತಾ, ಅಲ್ಲಿ ನೋಡಿ. ಸೊ ಈಗ ಸಿಲೆಬಸ್ ಅಂತ ಬಂದಾಗ ಇನ್ಹೆರಿಟೆನ್ಸ್ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ, ಉತ್ತರಾಧಿಕಾರ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದು ಯೂನಿಟ್ 4 ಗವರ್ನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬೇಸ್ ಆಗಿರುವಂತ ಒಂದು ಮುಖ್ಯವಾದಂತ ಕಾನೂನು ಯಾವುದು ಅಂತಂದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಂತೀವಿ. ಸೊ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956. ಈ ಆಕ್ಟ್ ಅಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ರೀತಿ ಆಸ್ತಿ ಟ್ರಾನ್ಸ್ಫರ್ ಆಗ್ಬೇಕು ಅಂತ. ಇದರ ಸ್ಪೆಷಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು ಏನು ಅಂತಂದ್ರೆ, ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ಎರಡರಲ್ಲಿ ಒಂದು ಕ್ವಶನ್ ಎಕ್ಸಾಮ್ ಕೇಳ್ತಾರೆ. ಹಿಂದೂ ಸಕ್ಸೆಷನ್ ಆಕ್ಟ್ ನಲ್ಲಿ ಗಂಡು ಏನಾದ್ರೂ ಏನೂ ಕೂಡ ಬರಿದೆ, ವಿಲ್ಲು ಬರ್ದಿಲ್ಲ, ಗಿಫ್ಟ್ ಬರ್ದಿಲ್ಲ, ಏನೂ ಇಲ್ಲ, ಏನೂ ಕೂಡ ಬರಿದೆ, ಗಂಡ್ ಮಕ್ಳು ಏನಾದ್ರೂ ಸತ್ತೋದಾಗ ಅವರ ಆಸ್ತಿ ಹೇಗೆ ಹೆಂಡತಿ ಮಕ್ಳಿಗೆ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೇಮ್ ಅಪೋಸ್, ಹೆಣ್ಮಕ್ಳದು ಆಸ್ತಿ ಇರುತ್ತೆ, ಕೋಟ್ಯಾನ್ಗಟ್ಲೆ ಆಸ್ತಿ ಇರುತ್ತೆ. ಸೊ ಆ ರೀತಿ ಏನಾದ್ರೂ ಹೆಣ್ಮಕ್ಳು ಸತ್ತೋದಾಗ ಸೊ ಅದೇನ್ ಆಸ್ತಿ ಅವನ್ ಗಂಡನ್ ಬರುತ್ತಾ, ಅವನ ಅಪ್ಪನ್ಗೆ ಹೋಗುತ್ತಾ, ಅಥವಾ ಹೆಂಡತಿಯ ಮಕ್ಳಿಗೆ ಬರುತ್ತಾ? ಇದು ಒಂದು ಕಾನ್ಸೆಪ್ಟ್. ಇವೆರಡು ಕಾನ್ಸೆಪ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ನಾನು ಹೇಗಿದ್ರು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತೇನೆ ನಿಮ್ ಜೊತೆ. ಸೊ ಅವಾಗ ನೀವೆಲ್ಲ ನೋಡ್ಕೊಳ್ತಾ ಹೋಗ್ಬೋದು. ಓಕೆ, ನೀವು ಸೊ ಗಂಡು ಹೆಣ್ಣು ಯಾವ ರೀತಿ ಏನೇನು ಅಂತ ಕಾನ್ಸೆಪ್ಟ್ಸ್ ಗಳನ್ನ ನಾನು ನಿಮಗೆ ಹೇಳಿದೆ. ಸೊ ಇದನ್ನ ಇದ್ರಲ್ಲಿ ಮೇಜರ್ ಆಗಿ ಕಲಿಯುವಂಥದ್ದು ಇದೆ. ಸೊ ಹೇಳ್ದೆ ಕೇಳ್ದೆ ನಮ್ಮಲ್ಲೆಲ್ಲ ಅಂತಾರಲ್ಲ, ಟಿಕೆಟ್ ತಗೊಂಡಾಗ, ನಿಗಿರ್ಕೊಂಡಾಗ, ಅಥವಾ ಸತ್ ಹೋದಾಗ, ಈ ರೀತಿ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾರಲ್ಲ. ಸೊ ಹಾಗೆ, ಸೊ ಸತ್ತೋದಾಗ, ನಥಿಂಗ್ ಬಟ್ ಸತ್ತೋದಾಗ ಹೇಗೆ ಅವರ ಆಸ್ತಿಗಳೆಲ್ಲ ಬರುತ್ತೆ ಏನು ಅಂತ. ಸೊ ಈಗೆಲ್ಲ ನಿಮ್ಗೆ ಅನ್ಸುತ್ತೆ ಕೆಲವೊಂದು ಪಾಯಿಂಟ್ಸ್ ಗಳಿಗೆ ಸೆಂಟಿಮೆಂಟ್ ಎಲ್ಲ ಬರುತ್ತೆ. ಸೊ ನೀವೊಂದು ಹೋಗ್ತಾ ಹೋಗ್ತಾ ನಿಮ್ ಫೀಲ್ಡ್ ಅಲ್ಲಿ ಡೈಲಿ ಮರ್ಡರ್ಸ್ ಅಥವಾ ಬೇರೆ ಬೇರೆ ಕ್ರೈಮ್ಸ್ ಗಳು, ಕಳ್ತನ, ಹೊಡೆದಾಟ, ಬಡದಾಟ, ಗಾಯ ಆಯ್ತು, ಕೈ ಕೊಯ್ಕೊಂಡ್ರು, ಕಾಲ್ ಕೊಯ್ಕೊಂಡ್ರು, ಇದೆಲ್ಲಾ ಸಿಚುವೇಶನ್ಸ್ ಗಳಲ್ಲಿ ಕೋರ್ಟ್ ಕ್ಯಾಂಟೀನ್ಸ್ ಗಳಲ್ಲಿ ನಮ್ಗೆಲ್ಲ ತಮಾಷೆ ತರ ಇರುತ್ತೆ. ಹೊಡೆದಾಟ, ಬಡದಾಟ, ಮರ್ಡರ್, ಕೊಲೆ, ರಾಬ್ರಿ, ಎಕ್ಸ್ಟಾರ್ಷನ್, ಬೇರೆ ದಾರಿನೇ ಇರಲ್ಲ. ಡೈಲಿ ಅದೇ ವರ್ಡ್ಸ್ ಗಳ ಜೊತೆ ನಾವು ಓಡಾಡ್ತಾ ಇರ್ತೀವಿ, ಅದೇ ವರ್ಡ್ಸ್ ಗಳು ಕೇಳ್ಬೇಕು, ಅದೇ ವರ್ಡ್ಸ್ ಗಳ ಮೇಲೆ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇರ್ತೀವಿ. ಸೊ ಆ ರೀತಿಯಾದಂತ ವಿಷಯಗಳೇ ಇವು. ಓಕೆ, ಸೊ ಅದಕ್ಕೋಸ್ಕರ ಹೇಳಿದ್ದಷ್ಟೇ. ತೀರ್ಕೊಂಡಾಗ ಅಥವಾ ಹೋದಾಗ ಸೊ ಕೇಳ್ತೀವಿ ಇದಾರ ಬದುಕಿದಾರ ಇಲ್ಲ ಅಂತ, ಡೈರೆಕ್ಟ್ ಆಗಿ ಕೇಳ್ಬಿಟ್ಟೆ ಕೇಸ್ ಶುರು ಮಾಡ್ತೀವಿ. ಓಕೆ, ಸೊ ಈ ಕಾನ್ಸೆಪ್ಟ್ ನ ಇದ್ರಲ್ಲಿ ಕಲಿತೀರಾ, ಇಂಪಾರ್ಟೆಂಟ್ ಇದು ಕೂಡ. ನಾನು ಇದನ್ನೆಲ್ಲ ಸುಮ್ನೆ ಯೂನಿಟ್ ವೈಸ್ ಇಂಪಾರ್ಟೆಂಟ್ ಎಕ್ಸಾಮ್ ಬರೀರಿ ಅಂತ ಹೇಳ್ತಿಲ್ಲ, ಜೀವನಕ್ಕೂ ತುಂಬಾ ಇಂಪಾರ್ಟೆಂಟ್ ಇದು, ನೀವು ಒಳ್ಳೆ ಲಾಯರ್ಗಳಾಗ್ತೀರಾ ಅಂದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ತ್ರೀಧನ. ಸ್ತ್ರೀಧನ ಅಂತ ಒಂದು ಕೊಡ್ತಾರೆ. ಸ್ತ್ರೀಧನ ಅಂತಂದ್ರೆ ಹೆಣ್ಮಕ್ಳಿಗೆ ಮದುವೆ ಸಂದರ್ಭದಲ್ಲಿ ಕೊಡ್ತಾರೆ. ಅದು ಅವ್ರದೇ, ಅದು ಪ್ರಾಪರ್ಟಿ, ಯಾರು ಕೂಡ ಕೇಳೋ ಹಾಗಿಲ್ಲ. ಅಂದ್ರೆ ಮತ್ತೆ ಇದು ಕಸ್ಕೊಳ್ಳುವಂಥದ್ದು ಅಥವಾ ಇಸ್ಕೊಳ್ಳುವಂಥದ್ದು ಅದೆಲ್ಲ ಇರುತ್ತೆ. ಅದು ವಿತ್ ವಿಲ್ ಕನ್ಸೆಂಟ್ ಹೆಣ್ಣಿನ ತಕೊಂಡ್ರೆ ವ್ಯಾಲಿಡ್. ಬಟ್ ಸ್ತ್ರೀಧನ ಬೇಸಿಕಲಿ ಲಾನ ಪ್ರಕಾರ, ಹಿಂದೂ ಲಾನ ಪ್ರಕಾರ ಅದು ಹೆಣ್ಣಿಂದೆ.
ಸ್ತ್ರೀಧನ ಅಂತ ಏನ್ ಕೊಟ್ಟಿರ್ತಾರೆ, ಸ್ತ್ರೀಧನ ಮೀನ್ಸ್ ಟೈಮ್ಸ್ ದನದಲ್ಲಿ ಬಂಗಾರನೂ ಕೊಟ್ಟಿರ್ತಾರೆ, ಬೇರೆ ಬೇರೆ ಗಿಫ್ಟ್ಸ್ ಗಳನ್ನು ಕೊಟ್ಟಿರ್ತಾರೆ, ಹೆಣ್ಮಕ್ಳಿಗೆ ಕೊಡುವಂತ ಗಿಫ್ಟ್ಸ್ಗಳು ಅದು ಅವ್ರದೇ ಅದು. ಸೊ ಅದು ಇವನ್ ಅದು ಡೈವರ್ಸ್ ಆಗ್ಲಿ ಪಾರ್ಟಿಷನ್ ಆಗ್ಲಿ ಏನೇ ಆಗ್ಲಿ ಅದು ಅವ್ರು ಮತ್ತೆ ವಾಪಸ್ಸು ಕೂಡ ತರಬಹುದು, ಅದು ಸ್ತ್ರೀಧನ. ಅದ್ರ ಬಗ್ಗೆ ನೀವು ಅದನ್ನ ಕಲಿತಾ ಹೋಗ್ತೀರಾ. ಸೊ ಏನೇನು ಅಮೆಂಡ್ಮೆಂಟ್ಸ್ ಗಳಾಗಿದೆ ಹೆಣ್ಮಕ್ಳಿಗೋಸ್ಕರ ಅನ್ನುವಂತ ಕಾನ್ಸೆಪ್ಟ್ ಕಲಿತೀರಾ. ನಾನು ಆಲ್ರೆಡಿ ಹೇಳ್ದೆ 2005 ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ, ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ಆಗಿ ರೈಟ್ಸ್ ಇದೆ ಪ್ರಾಪರ್ಟಿಯಲ್ಲಿ ಅಂತ. ಸೊ ಅದನ್ನ ಇಲ್ಲಿ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಇಲ್ಲಿಗೆ ಮುಗಿಯುತ್ತೆ ಬೇರೆ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಗಿಫ್ಟ್ ಟೆಸ್ಟಿಮೆಟ್ರಿ, ಇದು ಸಕ್ಸೆಷನ್ ಅಂತ. ಗಿಫ್ಟ್ ಅಂದ್ರೆ ಎಲ್ಲರೂ ಕೇಳೇ ಇರ್ತೀರಾ, ಗಿಫ್ಟ್ ಕೊಟ್ಟಿದ್ದಾರೆ, ಗಿಫ್ಟ್ ಬಂದಿದೆ, ಸೊ ಅದೇ ಮೀನಿಂಗು. ಆದ್ರೆ ಒಂದ್ ಸ್ವಲ್ಪ ಲಾ ಸ್ಟೂಡೆಂಟ್ ಅಲ್ವಾ, ಗಿಫ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾನು ಆಸ್ ಅ ಲಾ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಗಿಫ್ಟ್ ಅಂದ್ರೆ ಏನು ಅಂತಂದ್ರೆ ವಿತೌಟ್ ಎನಿ ಕನ್ಸಿಡರೇಷನ್. ಈ ವರ್ಡ್ ನಂಗೆ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ವಿತೌಟ್ ಎನಿ ಕನ್ಸಿಡರೇಷನ್, ಯಾವುದೇ ಒಂದು ಪ್ರತಿಫಲ ಇಲ್ಲದೆ. ಅಂದ್ರೆ ಗಿಫ್ಟ್ ಅಂದ್ರೆ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ದುಡ್ಡಿಗೋಸ್ಕರ ಕೊಡಲ್ಲ. ನೀವೆಲ್ರಿಗೂ ಗಿಫ್ಟ್ ಕೊಟ್ಟಿರ್ತೀರಾ, ಮನೆ ಅಪ್ಪ ಅಮ್ಮ ತಂದೆ ತಾಯಿ ಲವರ್ಸ್ ಹೆಂಡತಿ ಮಕ್ಕಳು ಅಲ್ವಾ, ಎಲ್ರಿಗೂ ಗಿಫ್ಟ್ ಕೊಟ್ಟಿರ್ತೀರಾ. ಸೊ ಗಿಫ್ಟ್ ಅಲ್ಲಿ ಏನಿರುತ್ತೆ, ನಿಮ್ದೇನು ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾನ್ ಗಿಫ್ಟ್ ಕೊಟ್ಟೆ ಆಯ್ತು, ಅದು ಬೇರೆ ಇದು ಎಕ್ಸ್ಪೆಕ್ಟೇಷನ್ ಎಥಿಕಲಿ ನನಗೂ ಗಿಫ್ಟ್ ಕೊಡ್ಬೇಕಿತ್ತು ನನ್ನ ಬರ್ಡೇಗೆ, ಅದು ಇದು ಅದೆಲ್ಲ ಬೇರೆ ವಿಷಯ. ಬಟ್ ಆದ್ರೆ ನೀವು ಗಿಫ್ಟ್ ಕೊಟ್ಟಾಗ ಅವ್ರ ಹತ್ರ ದುಡ್ಡಿಸ್ಕೊಳಲ್ಲ. ಅದೇನಾದ್ರೂ ದುಡ್ಡಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ವ್ಯವಹಾರ ಆಗುತ್ತೆ, ವ್ಯಾಪಾರ ಆಗುತ್ತೆ, ಕಾಂಟ್ರಾಕ್ಟ್ ಲಾ ಎಂಟ್ರಿ ಕೊಡುತ್ತೆ. ಸೊ ನೀವೇನು ಇಸ್ಕೊಳಲ್ಲ ವಿತೌಟ್ ಎನಿ ಕನ್ಸಿಡರೇಷನ್. ಬಟ್ ಅದೇ ಕಾಂಟ್ರಾಕ್ಟ್ ಸೇಲ್ ಅಗ್ರಿಮೆಂಟ್ಸ್ ಎಲ್ಲ ಬಂತು ಅಂತಂದ್ರೆ ವಿತ್ ಕನ್ಸಿಡರೇಷನ್. ವಿತ್ ಕನ್ಸಿಡರೇಷನ್ ಮೀನ್ಸ್ ನಾನು ಅಲ್ಲಿ ಕಾಂಟ್ರಾಕ್ಟ್ ಲಾದಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ ಲಾಸ್ಟ್ ಕ್ಲಾಸಸ್ ಅಲ್ಲಿ, ಕನ್ಸಿಡರೇಷನ್ ಮೀನ್ಸ್ ನಿಮಗೆ ಏನೋ ಒಂದು ಸಿಗ್ತಾ ಇದೆ, ಅಂದ್ರೆ ನಿಮಗೆ ದುಡ್ಡು ಸಿಗ್ತಾ ಇದೆ, ಅದಕ್ಕೆ ನೀವು ಅವನಿಗೆ ಕಾರ್ ಮಾಡ್ತಾ ಇದ್ದೀರಾ. ಆದ್ರೆ ಇಲ್ಲ ಹಂಗಲ್ಲ, ನೀವು ಅವನಿಗೆ ಕಾರ್ ಕೊಡ್ತಾ ಇದ್ದೀರಾ, ನೀವು ದುಡ್ಡು ತಗೊಳಲ್ಲ. ಸೊ ಇಟ್ ಮೀನ್ ದಟ್ ವಿತೌಟ್ ಎನಿ ಕನ್ಸಿಡರೇಷನ್, ಯಾವುದೇ ಒಂದು ಪ್ರತಿಫಲ ಇಲ್ಲದೆ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವೇನಾದ್ರೂ ಕೊಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಗಿಫ್ಟ್ ಅಂತ ಕರಿತೀವಿ. ಈ ಗಿಫ್ಟ್ ಅಂದಿದ ತಕ್ಷಣ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬರಬೇಕು, ಯಾರಾದ್ರೂ ಯಾರಿಗಾದ್ರೂ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ರಿವರ್ಸ್ ಆಗಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಅಂತ, ಅವರ ಒಂದು ವೆಲ್ಫೇರಿಗೆ ಗುಡ್ ವಿಲ್ಗೆ ಚೆನ್ನಾಗಿರಿ ನೀವು ನೆಮ್ಮದಿಯಾಗಿರಿ ಅಂತ ಕೊಡ್ತಾ ಇರೋದು. ಈ ಗಿಫ್ಟ್ ಯಾರಿಗಾದ್ರೂ ಕೊಡ್ಬೋದು. ಈ ಗಿಫ್ಟ್ ನ ಬೇಕಿದ್ರೆ ದೇವಸ್ಥಾನಗಳಿಗೆ ಕೊಡ್ತಾರೆ, ಮಕ್ಳಿಗೆ ಕೊಡ್ತಾರೆ, ಹೊರಗಡೆಗೆ ಕೊಡ್ತಾರೆ, ಫ್ರೆಂಡ್ಸಿಗೆ ಕೊಡ್ತಾರೆ, ಇದನ್ನ ನಾವು ಗಿಫ್ಟ್ ಅಂತ ಕರಿತೀವಿ. ಆದ್ರೆ ಗಿಫ್ಟ್ ಬೇರೆ, ವಿಲ್ ಬೇರೆ. ಉಡುಗೊರೆ ಮತ್ತು ಉಯಿಲು, ವಿಲ್ಸ್ ಅಂತಾನೆ ಬಂದಿದೆ ಇಲ್ಲಿ, ಅದನ್ನ ಉಯಿಲು ಅಂತ ಕರೀತಾರೆ. ಉಯಿಲು ಪತ್ರ ಕೇಳಿರ್ತೀರಾ. ಸೊ ಇದೊಂದು ವಿಲ್ ಅನ್ನುವಂಥದ್ದು ಹೇಗಂದ್ರೆ ಕಾನ್ಸೆಪ್ಟ್, ಇದು ಬದುಕಿದ್ದಾಗ ವರ್ಕ್ ಆಗುವಂಥದ್ದಲ್ಲ, ಅವ್ರು ಬದುಕಿದ್ದಾಗ ವರ್ಕ್ ಆಗಲ್ಲ. ವಿಲ್ ಅನ್ನುವಂಥದ್ದು ಅಂದ್ರೆ ಅಡ್ವಾನ್ಸ್ ಆಗಿ ನನ್ನ ಆಸ್ತಿ ನನ್ನ ಪ್ರಾಪರ್ಟಿ ಯಾರಿಗ್ ಹೋಗ್ಬೇಕು ಅನ್ನುವಂತ ಒಂದು ರಿಟರ್ನ್ ಡಾಕ್ಯುಮೆಂಟ್, ಯಾರಿಗ್ ಹೋಗ್ಬೇಕು ಅನ್ನುವಂತ ರೀತಿಯಲ್ಲಿ ಬರ್ದಿರುವಂತ ಒಂದು ರಿಟರ್ನ್ ಡಾಕ್ಯುಮೆಂಟ್ ನ ನಾವು ವಿಲ್ ಅಂತ ಕರಿತೀವಿ. ಓಕೆ, ಗಿಫ್ಟ್ ಬೇರೆ, ವಿಲ್ ಬೇರೆ, ಸೇಲ್ ಬೇರೆ, ಎಲ್ಲದಕ್ಕೂ ವ್ಯತ್ಯಾಸ ಇದೆ. ಆಸ್ ಅ ಲಾಯರ್ಸ್ ಗಳಾಗಿ ದಯವಿಟ್ಟು ಆ ವ್ಯತ್ಯಾಸಗಳನ್ನ ಮೈನ್ಯೂಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗಿಫ್ಟ್ ಮೀನ್ಸ್ ಏನೂ ಕನ್ಸಿಡರೇಷನ್ ಇಲ್ಲದೆ ನಾನು ಕೊಟ್ಬಿಟ್ಟೆ, ಮುಗೀತ್ ನನ್ ಕತೆ ಅಂತ, ಆಯ್ತಾ, ನಾನು ಕೊಟ್ಬಿಟ್ಟೆ, ನನಗೇನು ವಾಪಸ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ. ವಿಲ್ ಅಂದ್ರೆ ಸಾಯೋದ್ಕಿಂತ ಮುಂಚೆ ನನ್ನ ಆಸ್ತಿ ಗೀಸ್ತಿ ಎಲ್ಲ ಯಾರಿಗ್ ಹೋಗ್ಬೇಕು ಬರೆಯುವಂಥದ್ದು. ಅದ್ ಮತ್ತೆ ದೀಪಕ್ ಸಿಲೆಬಸ್ ಅಂತ ಹೋದಾಗ ಟೈಪ್ಸ್ ಆಫ್ ವಿಲ್ ಅದೆಲ್ಲ ಇದೆ, ನಾನು ಕ್ಲಾಸಸ್ ಮಾಡಿದ್ದೇನೆ. ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ, ಇದು ಸಿಲೆಬಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದು ನೋಡ್ಕೊಂಡು ಹೋದಾಗ ತುಂಬಾ ಚೆನ್ನಾಗಿ ಐಡಿಯಾ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಯೂನಿಟ್ 5 ಅಂತ ಬಂದಾಗ, ಯೂನಿಟ್ 5ದಲ್ಲಿ ಬೇಸಿಕಲಿ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ, ಯೂನಿಟ್ 4 ಅಲ್ಲಿ ಆಯ್ತು ಆಸ್ತಿ ಗೀಸ್ತಿ ವಿಲ್ಲು ಸಕ್ಸೆಷನ್, ಅಥವಾ ಫಸ್ಟ್ ಬದುಕಿದ್ದಾಗ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡಿದ್ರಿ ಯೂನಿಟ್ 3 ಅಲ್ಲಿ, ಸತ್ತೋದ್ಮೇಲೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಗಿಫ್ಟ್ ಏನು ವಿಲ್ ಏನು ಅಂತ ನೋಡಿದ್ರಿ ಯೂನಿಟ್ 4 ಅಲ್ಲಿ. ಯೂನಿಟ್ 5 ಎಂಟ್ರಿ ಕೊಡ್ತಾ ಇದ್ದಂಗ್ಲೆ ಯೂನಿಟ್ 5ದಲ್ಲಿ ಇಲ್ಲಿ ಮಕ್ಕಳು ದತ್ತು ತೆಗೆದುಕೊಳ್ಳುವಂಥದ್ದು, ಗಾರ್ಡನ್ಶಿಪ್ ಅಲ್ವಾ, ಪೇರೆಂಟ್ಸ್ ಗಾರ್ಡನ್ಸ್, ನಾವು ಗಾರ್ಡಿಯನ್ ಅಂತ ಕರಿತೀವಲ್ವಾ. ಸೊ ಅವರು ಹೇಗೆ ನೋಡ್ಕೊಳ್ಳುವಂಥದ್ದು, ಪೇರೆಂಟ್ಸ್ಗಳ ರೈಟ್ಸ್ ಏನು, ಅಥವಾ ನಾನೇ ಯಾವ್ದೋ ಒಂದು ಮಗುಗ್ ದತ್ತು ತಗೋಬೇಕು ಅಂತ ಕೇಳಿರ್ತೀರಲ್ವಾ ಮೂವೀಸ್ಗಳಲ್ಲಿ, ಅಥವಾ ಕೆಲವೊಂದು ನಿಜ ಜೀವನದಲ್ಲೂ ನಿಮ್ ಜೀವನದಲ್ಲೂ ನೋಡಿರ್ತೀರಾ, ಅಥವಾ ನೀವೇ ತಗೊಂಡಿರ್ತೀರಾ, ಯಾವುದೋ ಒಂದು ಬೇರೆ ಮಗುನ್ ದತ್ತು ತಗೊಳ್ಳುವಂಥದ್ದು, ಸಾಕುವಂಥದ್ದು. ಅಂತ ಸಂದರ್ಭದಲ್ಲಿ ನಿಮ್ಮ ಹಕ್ಕೇನು, ನಿಮ್ಮ ಅಧಿಕಾರಗಳೇನು, ದತ್ತು ತೆಗೆದುಕೊಳ್ಬೇಕಾದ್ರೂ ಕೂಡ ಹಾಗೆ ಸುಮ್ಮನೆ ತೆಗೆದುಕೊಳ್ಳಕ್ ಬರಲ್ಲ, ಅದಕ್ಕೊಂದು ಕಾಯ್ದೆ ಇದೆ, ಕಾನೂನಿದೆ, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತ. ಅಂದ್ರೆ ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ ಅಂತ ಇದೆ, 1956. ಇದರ ಅಡಿಯಲ್ಲಿ ಸೆಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಸೆಕ್ಷನ್ಸ್ ಗಳ ಅಡಿಯಲ್ಲೇ ನೀವು ರಿಜಿಸ್ಟ್ರೇಷನ್ ಆಗಿರುವಂತ ರಿಜಿಸ್ಟರ್ಡ್ ಆಫೀಸಿಗೆ ಹೋಗ್ಬಿಟ್ಟು ಸೈನ್ ಸಿಗ್ನೇಚರ್ ವಿಟ್ನೆಸ್ ಎಲ್ಲ ಹಾಕ್ಬಿಟ್ಟು ತಗೊಳ್ಬೇಕು. ಇಲ್ಲ ಅಂತಂದ್ರೆ ಅದು ತಪ್ಪದು. ನೀವು ಆ ಮಗುನ್ ತಗೊಂಡು ಏನಾದ್ರೂ ಮಾಡ್ಬೋದಲ್ಲ ವಿತೌಟ್ ರಿಜಿಸ್ಟ್ರೇಷನ್, ದೊಡ್ಡದಾದ್ಮೇಲೆ ಮಾರ್ಬೋದಲ್ಲ,
ಗಂಡ್ ಮಕ್ಳನ್ನ ಕೆಲ್ಸಕ್ಕೆ ಹಾಕ್ಬೋದು, ಹೆಣ್ಮಕ್ಳನ್ನ ಹೊರಗಡೆ ಸೇಲ್ ಮಾಡೋದು, ಏನಾದ್ರೂ ಮಾಡ್ಬೋದಲ್ಲ. ಸೊ ಅದ್ ಮತ್ತೆ ಅಲ್ಲೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ. ಏಜ್ ಗ್ಯಾಪ್ ಇರ್ಬೇಕು, ಹೆಣ್ಮಕ್ಳು ಗಂಡ್ಮಕ್ಳು ತೊಳ್ತಿರ್ಬೇಕಾದ್ರೆ ಏಜ್ ಗ್ಯಾಪು, ಮ್ಯಾರೇಜ್ ಯಾವ್ದಾಗಿರ್ಬೇಕು ಯಾವ್ದಾಗಿರ್ಬಾರ್ದು, ಈ ಎಲ್ಲಾ ವಿಷಯಗಳನ್ನ ಈ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಅದರಲ್ಲಿ ಹಿಂದೂ ಮೈನಾರಿಟಿ ಮತ್ತೆ ಗಾರ್ಡಿಯನ್ಶಿಪ್ ಇರುವಂತ ಲಾಸ್ಗಳ ಬಗ್ಗೆನೇ ಕಲಿತೀರಾ ಅಂತ ಹೆಡ್ಡಿಂಗ್ ಇದೆ ಆಕ್ಚುಲಿ. ಸೊ ಇದಾದ್ಮೇಲೆ ಗಾರ್ಡಿಯನ್ಸ್ ಅಂತಂದ್ರೆ ಯಾರ್ಯಾರು? ಗಾರ್ಡಿಯನ್ಸ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಏನ್ ಗೊತ್ತಾ ಮೀನಿಂಗು? ಯಾರು ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದಾರೆ ಅವರು. ಇವ್ರು ಬರೀ ಪೇರೆಂಟ್ಸ್ ಆಗಿರ್ಬೇಕು ಅಂತಲ್ಲ. ಕೆಲವ್ರು ಪೇರೆಂಟ್ಸ್ ಇರ್ತಾರೆ, ಇನ್ ಕೆಲವ್ರು ಯಾರಾದ್ರೂ ಆಫೀಸರ್ಸ್ ಗಳ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಪೇರೆಂಟ್ಸ್ ಅಪ್ಪ ಅಮ್ಮ ಇಲ್ಲಿ ಇಲ್ಲ ಅಂತಂದ್ರೆ ನ್ಯಾಚುರಲ್ ಗಾರ್ಡಿಯನ್ ಅಂತೀವಿ ಆಕ್ಚುಲ್ ಆಗಿ ಅವರಿಗೆ. ಸೊ ಯಾರು ಅಪ್ಪ ಅಮ್ಮ ಇರ್ತಾರೆ ಅವರು. ಸೊ ಅವ್ರಿಲ್ಲ ಅಂತಂದ್ರೆ ಕೋರ್ಟ್ ಕಡೆಯಿಂದ ಅಪಾಯಿಂಟ್ ಆಗಿರ್ತಾರೆ, ಒಬ್ರು ಆಫೀಸರ್ ಇರ್ತಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಆ ವ್ಯಕ್ತಿನ ನೋಡ್ಕೊಳ್ತಿರ್ತಾರೆ, ಆ ಒಂದು ಮಗುನ ನೋಡ್ಕೊಳ್ತಾ ಇರ್ತಾರೆ, ಅವರು ಗಾರ್ಡಿಯನ್ಸ್ ಗಳಾಗ್ತಾರೆ. ಸೊ ಆ ಗಾರ್ಡಿಯನ್ಸ್ ಗಳೇನಿರ್ತಾರೆ ಅದರಲ್ಲಿ ವಿಧಗಳು ಯಾವ್ದಾವ್ದು ಹೇಳಿದ್ನಲ್ಲ ಈಗ, ನ್ಯಾಚುರಲ್ ಗಾರ್ಡಿಯನ್, ಕೋರ್ಟ್ ಇಂದ ಅಪಾಯಿಂಟ್ ಮಾಡಿರೋ ಗಾರ್ಡಿಯನ್ ಯಾರಾಗಿರ್ಬೋದು, ಸೊ ಟೆಸ್ಟಿಮರಿ ಗಾರ್ಡಿಯನ್, ಈ ತರ ಸುಮಾರು ಗಾರ್ಡಿಯನ್ಸ್ ಗಳಿದೆ, ಅದನ್ನ ನಾನು ಹೇಳಿದೀನಿ ಕ್ಲಾಸಲ್ಲಿ. ಸೊ ಈ ಗಾರ್ಡಿಯನ್ ನ ಡ್ಯೂಟೀಸ್ ಗಳೇನು, ಈ ಗಾರ್ಡಿಯನ್ ನ ಪವರ್ಸ್ ಗಳೇನು? ಸೊ ಅಂದ್ರೆ ಆ ಗಾರ್ಡಿಯನ್ಸ್ ಅಂದಿದ ತಕ್ಷಣ ಈಗ ನಿಮ್ಮ ಅಪ್ಪ ಅಮ್ಮನ್ಗೆ ಸಮ್ ಪವರ್ಸ್ ಗಳಿದೆ. ಸೊ ಸಣ್ಣವರಿದ್ದಾಗ ಹೊಡಿತಾರೆ, ಬಡಿತಾರೆ, ಬುದ್ಧಿ ಹೇಳ್ತಾರೆ, ನಿಮ್ಮ ಆಸ್ತಿನ ಇಟ್ಕೊಂಡಿರ್ತಾರೆ, ಬುದ್ಧಿ ಬರೋ ತನಕ ಹೋಲ್ಡಿಂಗ್ ಅಲ್ಲಿ ಇಟ್ಕೊಂಡಿರ್ತಾರೆ. ಬುದ್ಧಿ ಬಂದ್ಮೇಲೆ ನೀವು ಹೋಲ್ಡಿಂಗ್ ಅಲ್ಲಿ ಇರಲ್ಲ. ಇದೇ ಸಮಸ್ಯೆ ಎಲ್ಲಾರ್ದು ಕೂಡ. ನಿಮ್ಗೂ ಯಾವಾಗ ಬುದ್ಧಿ ಬರುತ್ತೆ ಅಂದ್ರೆ ನಿಮ್ ಮಕ್ಳು ಹಾಗೆ ಮಾಡ್ದಾಗ ನಿಮ್ ಬುದ್ಧಿ ಬರುತ್ತೆ, ನಾನು ಇದೇ ತಪ್ಪು ಮಾಡಿದ್ನಲ್ಲ ಅಂತ. ಸೊ ಆ ಸಂದರ್ಭದಲ್ಲಿ ಮುಗ್ದೋಗಿರುತ್ತೆ, ಆಲ್ರೆಡಿ ಮುಗ್ದೋಗಿರುತ್ತೆ, ಅವ್ರು ಆಲ್ರೆಡಿ ತೀರ್ಕೊಂಡಿರ್ತಾರೆ ನಿಮ್ಮ ಅಪ್ಪ ಅಮ್ಮ. ಆ ಟೈಮಲ್ಲಿ ರಿಗ್ರೆಟ್ ಮಾಡ್ಕೊಂಡ್ರೆ ಏನು ಗೊತ್ತಾಗಲ್ಲ. ಸೊ ಆ ರೀತಿಯಾದಂತ ವಿಷಯಗಳಿದೆ. ಹೇಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರ ಒಂದು ಪವರ್ಸ್ಗಳು, ಡ್ಯೂಟೀಸ್ಗಳು, ಗಾರ್ಡಿಯನ್ ನ ಪವರ್ಸ್ಗಳು, ಡ್ಯೂಟೀಸ್ಗಳನ್ನ ಕಲಿತಾ ಹೋಗ್ತೀರಾ. ಜನರಲ್ ಆಗಿ ನಿಮ್ ತಲೆಯಲ್ಲಿ ಕುತ್ಕೊಳ್ಳಿ ಅನ್ನುವಂತ ಒಂದು ವಿಷಯಕ್ಕೆ ಒಂದು ಲೈನ್ ಯಾವ್ದಾದ್ರು ಹೇಳಿರ್ತೇನೆ ನಾನು. ಬಟ್ ಆನ್ಸರ್ ಅಂತ ಬಂದಾಗ ತುಂಬಾ ಪ್ಯೂರ್ ಆಗಿ, ಟೆಕ್ನಿಕಲ್ ಆಗಿ, ಡೀಪ್ ಆಗಿ ಕ್ಲಾಸಸ್ ಅಲ್ಲಿ ಹೇಳಿರ್ತೇನೆ ನಾನು. ವಿಷಯಗಳ ತಲೆಯಲ್ಲಿ ಕೂರ್ಲಿ, ಯಾವ ಯೂನಿಟ್ ಏನ್ ಮಾತಾಡ್ತಾ ಇದೆ ಅಂತ ಇದನ್ನ ಹೇಳಿರ್ತೇನೆ. ಆಮೇಲೆ 1956 ಆಕ್ಟ್ ನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ತೀರಾ. ಸೊ ಆಫ್ಟರ್ ದಟ್ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಆಕ್ಚುಲಿ ಇದು ಥರ್ಡ್ ಯೂನಿಟ್ ಅಲ್ಲೇ ನಾವು ನೋಡಿದ್ವಿ. ಸೊ ಇದ್ರಲ್ಲಿ ಒಂದು ಮೇಂಟೆನೆನ್ಸ್ ಇದೆ. ಥರ್ಡ್ ಯೂನಿಟ್ ಅಲ್ಲಿ ನಾವು ನೋಡಿದಂತ ಮೇಂಟೆನೆನ್ಸ್ ಹಿಂದೂ ಮ್ಯಾರೇಜ್ ಆಕ್ಟ್ 1955 ನ ಅಡಿಯಲ್ಲಿ. ಸೊ ಇಲ್ಲೂ ಒಂದು ಮೇಂಟೆನೆನ್ಸ್ ಇದೆ. ಈ ಮೇಂಟೆನೆನ್ಸ್ 1956 ಆಕ್ಟ್ ನ ಅಡಿಯಲ್ಲಿ. ಓಕೆನಾ? ಸೊ ಇಲ್ಲಿ ಯಾರು ಮೇಂಟೆನೆನ್ಸ್ ಕೇಳ್ತಾರೆ? ತಂದೆ ತಾಯಿ. ಈ ಕಾನ್ಸೆಪ್ಟೇ ನಿಮಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ. ಸೊ ಪೇರೆಂಟ್ಸು ಕೂಡ ಮಕ್ಳ ಕಡೆಯಿಂದ ಮೇಂಟೆನೆನ್ಸ್ ನ ಕ್ಲೈಮ್ ಮಾಡಬಹುದು ಇಫ್ ಇನ್ ಕೇಸ್ ಏನಾದ್ರೂ ತಂದೆ ತಾಯಿಗೆ ಮಕ್ಕಳು ಮೇಂಟೈನ್ ಮಾಡ್ತಿಲ್ಲ ಅಂದ್ರೆ. ಅದೇ ರೀತಿ ಮಕ್ಕಳು ಕೂಡ ತಂದೆ ತಾಯಿಯಿಂದ ಮೇಂಟೆನೆನ್ಸ್ ನ ಕ್ಲೈಮ್ ಮಾಡಬಹುದು. ಈಗ ಮಕ್ಳು ಇರ್ತಾರೆ, ಗೊತ್ತು ನಮ್ಮ ಅಪ್ಪ ಅಮ್ಮ ಅಂತ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅದು ಏನು ಏಜ್ ಕ್ರೈಟೀರಿಯಾ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದೆ, ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ನಾನು ಜನರಲ್ ವ್ಯೂ ಹೇಳ್ತಾ ಇರೋದು ನಿಮ್ಗೆ. ಅವರು ಕ್ಲೈಮ್ ಮಾಡಬಹುದು, ಅಥವಾ ಇದೇ ಆಕ್ಟ್ ಅಲ್ಲಿ ಹೆಂಡತಿ ಕ್ಲೈಮ್ ಮಾಡಬಹುದು. ಆಯ್ತಾ? ಹೆಂಡತಿ ಅಂತೂ ಹೇಗಿದ್ರು ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲೂ ಹಾಕೊಳ್ಬಹುದು, ಇಲ್ಲೂ ಕ್ಲೈಮ್ ಮಾಡಬಹುದು. ಬಟ್ ಕ್ರೈಟೀರಿಯಾ ಬೇರೆ ಬೇರೆ, ಸಿಚುವೇಶನ್ಸ್ ಬೇರೆ ಬೇರೆ. ಸೊ ಈ ವಿಷಯಗಳನ್ನು ಕೂಡ ಯೂನಿಟ್ 5 ದಲ್ಲಿ ಇಲ್ಲಿ ಕಲಿತಾ ಹೋಗ್ತೀರಾ. ಇದಿಷ್ಟು ನಿಮ್ಮ ಹಿಂದೂ ಲಾ. ತುಂಬಾ ಸುಂದರವಾದಂತ ಸಬ್ಜೆಕ್ಟು, ಅರ್ಥ ಆಗುವಂತ ಸಬ್ಜೆಕ್ಟು. ಕತೆ ಕಾದಂಬರಿಗಳನ್ನ ಹೇಗೆ ಓದ್ತಿರಲ್ಲ ಆ ರೀತಿ ಓದುವಂತ ಸಬ್ಜೆಕ್ಟ್. ಸ್ವಲ್ಪ ಲಾಯರ್ ಗಿರಿ ಮಾಡ್ತಾ ಇದ್ದೀರಾ, ಸ್ವಲ್ಪ ವಕೀಲ್ಗಿರಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀರಾ, ಒಂದಿಷ್ಟು ಸೆಕ್ಷನ್ ಕೇಸ್ ಲಾಸ್ ಗಳನ್ನ ಜ್ಞಾಪಕ ಇಟ್ಕೊಳ್ಬೇಕನ್ನುವಂತ ಜವಾಬ್ದಾರಿ ನಿಮ್ ತಲೆ ಮೇಲೆ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕತೆ ಕಾದಂಬರಿ ತರ ಓದ್ಕೊಂಡ್ರೆ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎನಿಯು ಸಿಲೆಬಸ್ ಫೇಸ್ ನ ಕ್ಲೋಸ್ ಮಾಡೋಣ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ, ಫಸ್ಟ್ ಸೆಷನ್ ಅಲ್ಲಿ, ಫಸ್ಟ್ ಫೇಸ್ ಅಲ್ಲಿ ಸಿಲೆಬಸ್ ಕಾಪಿ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಫ್ಯಾಮಿಲಿ ಲಾ 1, ಹಿಂದೂ ಲಾ, ಸಿಲೆಬಸ್ ಕಾಪಿ ಓವರ್ ಆಲ್. ಸೊ ಒಂದಿಷ್ಟು ಹಿಸ್ಟ್ರಿ ಜೊತೆ ಬಂದೆ. ಫ್ಯಾಮಿಲಿ ಲಾ 1, 2 ಇರುತ್ತೆ. ಸೊ ಫ್ಯಾಮಿಲಿ ಲಾ 1, 2 ದಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್, ಪಾಪ್ಯುಲೇಷನ್, ಪರ್ಸೆಂಟೇಜ್ ವೈಸ್, ಆಮೇಲೆ ಲಾದಲ್ಲಿ ಟೈಪ್ಸ್ ಗಳೆಲ್ಲ ಹೇಳಿದೆ. ಜನರಲ್ ಲಾ ಇರುತ್ತೆ, ಪರ್ಸನಲ್ ಲಾ ಇರುತ್ತೆ. ಸೊ ಅದಾದ್ಮೇಲೆ ನಿಮ್ ನೆಕ್ಸ್ಟ್ ಯೂನಿಟ್ 1 ಗೆ ಬಂದೆ. ಯೂನಿಟ್ 1 ನಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ ಅಂತ, ಧರ್ಮ ಅಂತಂದ್ರೇನು, ಸೋರ್ಸಸ್ ಗಳೇನಿದೆ, ಸೊ ಆ ಸೋರ್ಸಸ್ ಗಳಾದ್ಮೇಲೆ ಯಾವ್ಯಾವ ಐಡಿಯಾಲಜೀಸ್ಗಳು, ಮಿತಾಕ್ಷರ, ದಯಾಭಾಗ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಬಂದೆ. ಯೂನಿಟ್ 2 ಗೆ ಎಂಟ್ರಿ ಕೊಟ್ಟೆ. ಎಲ್ರೂ ಜೀವನದಲ್ಲಿ ನಡೆಯುವಂತ ಸಿಚುವೇಶನ್ಸ್ಗಳು, ಮ್ಯಾರೇಜ್, ಮದ್ವೆ ನೋಡೇ ಇರ್ತೀರಾ. ಅಟ್ಲೀಸ್ಟ್ ನೀವು ನಿಮ್ ಮದ್ವೆ ನೋಡಿದಿರಲ್ಲ ಗೊತ್ತಿಲ್ಲ, ಅಪ್ಪ ಅಮ್ಮನ ಮದ್ವೆನಾದ್ರೂ ನೋಡೇ ಇರ್ತೀರಾ. ಸೊ ಅಂದ್ರೆ ಮೀನ್ಸ್ ಗೊತ್ತಿರುತ್ತೆ ಅಂತ. ಸೊ ಮ್ಯಾರೇಜ್ ಬಗ್ಗೆ ಹೇಗೆ ಎವಲ್ಯೂಷನ್ ಆಗುತ್ತೆ, ಹಿಂದೂ ಮ್ಯಾರೇಜ್ ಆಕ್ಟ್ ನ ಬಗ್ಗೆ, ಮೇಂಟೆನೆನ್ಸ್, ಅಲಿಮನಿ, ಡೌರಿ, ಪ್ರಾಹಿಬಿಷನ್ಸ್, ಇದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ರೆ ಯೂನಿಟ್ 3 ಗೆ ಎಂಟ್ರಿ ಕೊಡ್ತೀರಾ. ಯೂನಿಟ್ 3 ಗೆ ಎಂಟ್ರಿ ಕೊಟ್ಟಾಗ ಯೂನಿಟ್ 3 ಅಲ್ಲಿ ಕರ್ತ ಯಾರು, ಮಿತಾಕ್ಷರ, ದಯಾಭಾಗ ಸ್ಕೂಲಲ್ಲಿ ಪ್ರಾಪರ್ಟಿ ಬಗ್ಗೆ ಏನ್ ಮಾತಾಡಿದ್ದಾರೆ, ಕರ್ತನ್ ಪವರ್ ಏನು, ಡ್ಯೂಟೀಸ್ ಏನು, ಸಾಲದ ಬಗ್ಗೆ ಇರುವಂತ ಒಂದು ಕಾನ್ಸೆಪ್ಟ್ ಏನು, ಆಮೇಲೆ ಧರ್ಮ ನಿಷ್ಠ ಬಾಧ್ಯತೆಗಳ ಬಗ್ಗೆ ಏನ್ ಕಾನ್ಸೆಪ್ಟ್ ಮಾತಾಡುತ್ತೆ, ಪಾರ್ಟಿಷಿಯನ್, ರಿಯೂನಿಯನ್, ಆಮೇಲೆ ರಿಲಿಜಿಯಸ್
ಚಾರಿಟೇಬಲ್ ಎಂಡೌನ್ಮೆಂಟ್ ಯಾವ ರೀತಿ ಮಾಡ್ಕೊಳ್ತಾರೆ, ದಾನ ದತ್ತಿ ಧರ್ಮ ಯಾವ ರೀತಿ, ಇದ್ರ ಜೊತೆ ಸ್ವಲ್ಪ ಎಕ್ಸ್ಟರ್ನಲ್ ಆಗಿ ಅರ್ಥ ಆಗ್ಲಿ ಅಂತೇಳಿ ಇದು ಆನ್ಸಿಸ್ಟರ್ ಪ್ರಾಪರ್ಟಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಏನು ಅಂತ ಹೇಳ್ತಾ ಬಂದೆ. ಸೊ ಯೂನಿಟ್ 4 ಅಲ್ಲಿ ನಾವು ಬಂದಾಗ ಯೂನಿಟ್ 4 ಅಲ್ಲಿ ಸಕ್ಸೆಷನ್ ಬಗ್ಗೆ ಕಲ್ತ್ವಿ. ಹಿಂದೂ ಸಕ್ಸೆಷನ್ ಆಕ್ಟ್, ಹೇಳ್ದೆ ಕೇಳದೆ ಆಸ್ತಿನ ಬಿಟ್ಟು ಹೋದಾಗ ಯಾರಿಗೆ ಯಾವಾಗ ಹೇಗೆ ಯಾವ ರೀತಿ ಆಸ್ತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿ ಕಲಿತೀರಾ ಅಂತ ಹೇಳಿದೆ. ಆಮೇಲೆ ಸ್ತ್ರೀಧನ, ಅದಾದ್ಮೇಲೆ ಗಿಫ್ಟ್, ವಿಲ್, ಈ ಕಾನ್ಸೆಪ್ಟ್ ನ ಬಗ್ಗೆ ಕಲಿತೀರಾ ಅಂತಾನು ಕೂಡ ಹೇಳ್ತಾ ಬಂದೆ. ನೆಕ್ಸ್ಟ್ ಯೂನಿಟ್ 5 ಎಂಟ್ರಿ ಕೊಟ್ರಿ, ದತ್ತು ತೆಗೆದುಕೊಳ್ಳುವ ಬಗ್ಗೆ, ಮೇಂಟೆನೆನ್ಸ್ ನ ಬಗ್ಗೆ ಕಲ್ತ್ರಿ. ಮೇಂಟೆನೆನ್ಸ್ ಬೇಸಿಕಲಿ ಆನ್ 1956 ಆಕ್ಟ್, ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ನ ಮೇಲೆ. ಓಕೆ, ಸೊ ಇದ್ರ ಜೊತೆ ಗಾರ್ಡಿಯನ್ ಯಾರು, ಏನು, ಅವನ ವಿಧಗಳೇನು, ಕೈಂಡ್ಸ್ ಏನು, ಯಾವ್ಯಾವ ತರ ಗಾರ್ಡಿಯನ್ಸ್ ಗಳಿರ್ತಾರೆ, ಅವನ ಡ್ಯೂಟೀಸ್ ಏನು, ಪವರ್ಸ್ ಗಳೇನು, ಇದನ್ನೆಲ್ಲ ಯೂನಿಟ್ 5 ಅಲ್ಲಿ ಕಲಿತೀರಾ ಅಂತ ಹೇಳಿದೆ. ಇದಿಷ್ಟು ನಿಮ್ಮ ಸಿಲೆಬಸ್ ಕಾಪಿಯ ಬಗ್ಗೆ. ಐ ಥಿಂಕ್ 9/7 ಆಗಿದೆ. ನಾವು ಮತ್ತೆ 9/12 ಸಿಗೋಣ. ಓಕೆ, 9/12ಗೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನಾನೇ 2 hours 3 hours ಆದ್ರೂ ಪರವಾಗಿಲ್ಲ ಸಿಲೆಬಸ್ ಹೇಳಿ, ಇಂಪಾರ್ಟೆಂಟ್ ಕ್ವಶನ್ ಹೇಳಿ, ಡೌಟ್ ಹೇಳಿ, ಎಲ್ಲದನ್ನು ಕ್ಲಿಯರ್ ಮಾಡ್ಬೇಕಂತ. ಸೊ ಅದಾದ್ಮೇಲೆ ನಿಮ್ಗೆಲ್ಲ ಓದ್ಲಿಕ್ಕೆ ಬಿಡ್ತೀವಿ ನಾವು. ಆಫ್ಟರ್ 14-15 ಏನಿದೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಆನ್ಲೈನ್ ಕ್ಲಾಸಸ್ಗಳು ತಗೊಂಡ್ರು ಕೂಡ ಜಸ್ಟ್ ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ ಗ್ರೂಪ್ ವೈಸ್, ಅದು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಎಲ್ಲರ ಮುಂದೆ ಹೇಳ್ತೀವಿ, ಇಲ್ಲ ಅಂತಂದ್ರೆ ಏನು ಕೂಡ ಮಾತಾಡಲ್ಲ, ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 2 hours 3 hours ನಿಮ್ ಎಕ್ಸಾಮ್ ನಾಳೆ ಇರುತ್ತೆ, ಇವತ್ತು ಹಿಂದಿನ ದಿನ ಕುತ್ಕೊಂಡು ನಾನ್ ಕತೆ ಹೊಡಿಯಲ್ಲ. ಆಕ್ಚುಲಿ ಕತೆ ಹೊಡಿಯೋದೇ ಅಂತಾರೆ ಆ ಟೈಮಲ್ಲಿ ನಾನೇನಾದ್ರು ಮಾತಾಡದೆ ಅಂತಂದ್ರೆ. ಇವಾಗ ಟೈಮ್ ಇದೆ ಕೇಳ್ತಾ ಇದ್ದೀರಾ, ಟೈಮಲ್ಲಿ ನೀವು ಓದಿದ್ದನ್ನೇ ರಿವಿಷನ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ತಗೊಳ್ತಾ ಇರೋದು. ಬಿಟ್ಟಿ ತಗೊಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ಆಕ್ಚುಲಿ ಇದು ಒಂದೊಂದೊಂದೊಂದು ಸೆಷನ್ ಅಲ್ಲಿ ತೆಗೆದುಕೊಳ್ಬೇಕಾಗಿದ್ದು. ನಾನು ಲಾಸ್ಟಿಗೆ ಹೇಳುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ, ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಡ್ವಾನ್ಸ್ ಆಗಿ ಓದ್ಕೊಳ್ಳಿ ಅಂತ ಹೇಳಿ. ನೀವು 9/12ಗೆ ಸಿಗೋಣ, ನಾನು ಹೇಳಿದ ಟೈಮಿಗೆ ಸಿಗೋಣ. 9/12ಗೆ ನಾನು ಮತ್ತೆ ಅನ್ಮ್ಯೂಟ್ ಮಾಡ್ತಿದ್ದ, ನಿಮ್ಮನ್ನ ಅನ್ಮ್ಯೂಟ್ ಮಾಡಲ್ಲ, ನಾನು ಅನ್ಮ್ಯೂಟ್ ಮಾಡ್ಕೊಂಡು ಇಂಪಾರ್ಟೆಂಟ್ ಸ್ಕ್ರೀನ್ ನ ಶೇರ್ ಮಾಡಿರ್ತೇನೆ, ಸ್ಕ್ರೀನ್ ನ ನೋಡ್ತಾ ಇರಿ, ನಾನು ಬಂದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಯಾರ್ಯಾರು ಬೋರ್ಡ್ ಮೇಲೆ ಬರೆಯುತ್ತಾ ನನ್ನ ಸ್ಕ್ರೀನ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದೀರಲ್ವಾ, ಬರ್ದ್ಬಿಟ್ಟು ನಿಮ್ ಸ್ಕ್ರೀನ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರೆಯುತ್ತೆ, ನಿಮ್ ಸ್ಕ್ರೀನ್ ಟಚ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸಮಸ್ಯೆ ಇಲ್ಲ, ಯಾರು ಬರೆಯುವಂತ ಅವಶ್ಯಕತೆ ಇಲ್ಲ. ರಿಮೂವ್ ಮಾಡಿಸ್ಬೇಡಿ, ನಿಮ್ಮನ್ನ ರಿಮೂವ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಸಣ್ಣತನ ಮಾಡಿಸ್ಬೇಡಿ ಆಯ್ತಾ ಪ್ಲೀಸ್. ನೀವು ಸಿಗೋಣ 9/12ಗೆ ವಿತ್ ಕ್ವಶನ್ ಪೇಪರ್ ಸಮೇತ. ಡೌಟ್ಸ್ ಗಳಿದ್ದಾರೆ ಎಲ್ಲ ನೋಟ್ ಡೌನ್ ಮಾಡಿ ಮಾತಾಡೋಣ. ಏನೇನ್ ಡೌಟ್ಸ್ ಗಳಿದೆ ಎಲ್ಲಾ ಡೌಟ್ಸ್ ಗಳ ಬಗ್ಗೆ ಮಾತಾಡೋಣ, ಏನೂ ಸಮಸ್ಯೆ ಇಲ್ಲ. ಡೌಟ್ಸ್ ಗಳು ನಾನು ವಿಚಾರಿಸ್ಬಿಟ್ಟೆ ಹೋಗುವಂಥದ್ದು, ಡೌಟ್ಸ್ ಗಳು ಮಾತಾಡೋಣ, ಮೆನ್ಷನ್ ಮಾಡಿ. ನಾ ವಿತಿನ್ ಹಾಫ್ ಅನ್ ಅವರ್ ನಾನು ಮತ್ತೆ ಮಾತಾಡ್ತೇನೆ ನಿಮ್ ಜೊತೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಎಲ್ಲ ವೇಟ್ ಮಾಡಿದ್ರಿ. ಸೊ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಜಸ್ಟ್ ಹಾಗೆ ರೀ. ಐ ಥಿಂಕ್ ಯಾರೋ ಮಿಡ್ಡಲ್ಲಿ ಬೇರೆ ಸ್ಕ್ರೀನ್ ಶೇರ್ ಮಾಡಿದ್ರಲ್ಲ. ಒಂದು ನಿಮಿಷ. ಓಕೆ ಓಕೆ, ಹಾಗೆ ರೀ ಹಾಗೆ ರೀ. ಯಾ, ಈಗ ಕ್ಲಿಯರ್ ಇದೆ. ಓಕೆ. ಸೊ ನಮ್ಮ ಕಾನೂನ್ನ ಒಂದು ಹಿಂದೂ ಲಾ ಇಂಪಾರ್ಟೆಂಟ್ ಕ್ವಶನ್ ಫೇಸ್ ಇದು, ಸೆಕೆಂಡ್ ಫೇಸ್ ಇವತ್ತಿನ ಕ್ಲಾಸಿಂದು. ಸೊ ಈಗ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ಟಿಕ್ ಮಾಡ್ತಾ ಇದ್ದೆ ಡೈರೆಕ್ಟ್ ಆಗಿ. ಸೊ ಅಲ್ಲಿ ಮತ್ತೆ ಟೈಮ್ ಲ್ಯಾಕ್ ಆಗ್ತಾ ಇತ್ತು. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ನಾನೇ ಮಾರ್ಕ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಒಂದು PDF ನ ಫೋಟೋ ತೊಗೊಂಡು ಡೈರೆಕ್ಟ್ ಆಗಿ ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೇನೆ, ಪ್ರಿಂಟ್ಔಟ್ನ ತೊಗೊಂಡು. ಸೊ ಅದ್ರಲ್ಲಿ ಡೈರೆಕ್ಟ್ ಆಗಿ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೇನೆ ಸೀರಿಯಲ್ ನಂಬರ್ ಪ್ರಕಾರ, ಯಾವ್ದು ಫಸ್ಟು, ಯಾವ್ದು ಸೆಕೆಂಡು, ಯಾವ್ದು ಥರ್ಡು ಅಂತ. ಓಕೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಹೇಗಿದ್ರು ವಿಡಿಯೋ ನಿಮ್ಮ ಕೈಗೆ ಸಿಗುತ್ತೆ, ರೆಕಾರ್ಡೆಡ್ ವಿಡಿಯೋ. ಸೊ ನೋ ಇಶ್ಯೂಸ್. ಆಮೇಲೆ ಮತ್ತೆ ಮಾಡ್ತಿರೋ ಆನ್ಲೈನ್ ಕ್ಲಾಸ್ ಕ್ವಶನ್ ಪೇಪರ್ಸ್ ಎಲ್ಲ ಸರ್ ಸಮ್ ಸ್ಟೂಡೆಂಟ್ಸ್ಗಳು ನೀವು ಫ್ರೀ ಆಗು ಕೊಡ್ತಾ ಇದ್ದೀರಾ, ನಾವು ಪೇಡ್ ಇದ್ದೀವಿ, ಆ ರೀತಿ ಎಲ್ಲ ಅನ್ಕೊಳ್ಬೇಡಿ. ಸೊ ಈ ಕ್ಲಾಸ್ ಯಾವುದು ಅಪ್ಲೋಡ್ ಆಗಲ್ಲ. ನಮ್ದು ಕೂಡ ಲಾಸ್ಟ್ ಕ್ಲಾಸ್ ತನಕ ಮಾತ್ರ ಹೇಳಿದ್ರು, ಟಾಟ್ ಲಾ ಅಥವಾ ಒಂದೆರಡು ಸಬ್ಜೆಕ್ಟ್ ಮಾತ್ರ ಕೊಡಬೇಕು ಅಂತ. ಇದಕ್ಕಿಂತ ಮುಂದಾಗುವಂಥ ಯಾವುದೇ ಆನ್ಲೈನ್ ಕ್ಲಾಸಸ್ ಯೂಟ್ಯೂಬಲ್ಲೂ ಅಪ್ಲೋಡ್ ಆಗಲ್ಲ. ಬಟ್ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅವ್ರದ್ರಲ್ಲಿ ಮಾತ್ರ ಅಪ್ಲೋಡ್ ಆಗುತ್ತೆ. ಓಕೆ, ಮತ್ತು ನೆಕ್ಸ್ಟ್ ಫರ್ದರ್ ಕ್ಲಾಸಸ್ಗಳಲ್ಲೂ ಕೂಡ ಅಪ್ಲೋಡ್ ಆಗಲ್ಲ. ನೆಕ್ಸ್ಟ್ ಏನಾದರೂ ಹೇಳಬೇಕು ಅಂದರೆ, ಇಂಪಾರ್ಟೆಂಟ್ ಕ್ವಶನ್ ಹಿಂದೂ ಲಾದಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಇದರಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೀವು ಓದಬೇಕಾಗಿರುವಂಥದ್ದು, ಯಾವುದು ಸೋರ್ಸಸ್ಗಳಿದೆ ಯಾವುದಕ್ಕೆ, ಹಿಂದೂ ಲಾಗ್. ಅದೇ ನೋಡಿದ್ರಲ್ಲ, ಏನ್ಸಿಯಂಟ್ ಸೋರ್ಸ್, ಮಾಡ್ರನ್ ಸೋರ್ಸ್. ಏನ್ಸಿಯಂಟ್ ಸೋರ್ಸಲ್ಲೇ ಮತ್ತೆ ಶ್ರುತಿ, ಸ್ಮೃತೀಸ್, ವೇದಾಸ್, ಉಪವೇದಾಸ್. ಮಾಡ್ರನ್ ಸೋರ್ಸಲ್ಲಿ ಲೆಜಿಸ್ಲೇಷನ್ಸ್ ಅಂದರೆ ಶಾಸನಗಳು, ಪ್ರೆಸಿಡೆಂಟ್ಸ್, ಜಡ್ಮೆಂಟ್ಸ್, ಈ ರೀತಿಯ ಕಾನ್ಸೆಪ್ಟ್ಸ್ಗಳನ್ನು ತಗೊಳ್ಳಿ. ಸೊ ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೀಕ್ವೆನ್ಸ್ ಆಗಿದೆ, ತಲೆ ಕೆಡ್ಸ್ಕೊಳ್ಳುವಂಥದ್ದೇನಿಲ್ಲ. ಫಸ್ಟ್ ಇಂಪಾರ್ಟೆನ್ಸ್ ಅಲ್ಲೇ ಫಸ್ಟ್ ಇಂಪಾರ್ಟೆನ್ಸ್, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಕ್ವಶನ್ ಅಲ್ಲೇ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್, ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲೇ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲೇ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕ್ಲಿಯರ್ ಆಗಿ ಏನು ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದೀವಿ ಅದೇ ಸೀಕ್ವೆನ್ಸ್ ಅಲ್ಲಿ ಓದಿ, ಅದನ್ನ ನೋಡಿ ಸೀಕ್ವೆನ್ಸ್ ಆಗಿ ಮೆನ್ಷನ್ ಮಾಡಿರುವಂಥದ್ದು, ವೇರಿಯೇಷನ್ ಏನಿಲ್ಲ. ಸೊ ಹೈಯೆಸ್ಟ್ ಇಂಪಾರ್ಟೆನ್ಸ್ ಇದೆ ಇದು. ಏನೇನು ಸೋರ್ಸಸ್ಗಳು ಬರುತ್ತೆ ಅಂದ್ರೆ ಹಿಂದೂ ಕಾನೂನಿನ ಮೂಲಗಳು ಯಾವ್ಯಾವ ಅದನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸ್ಕೂಲ್ಸ್ಗಳ ಬಗ್ಗೆ. ಇರದೇ 3-4 ಕಾನ್ಸೆಪ್ಟ್ ಅದರಲ್ಲಿ. ಸೋರ್ಸ್ ಇದೆ, ಸ್ಕೂಲ್ಸ್ ಇದೆ, ಯಾರಿಗೆ ಹಿಂದೂ ಲಾ ಅಪ್ಲೈ ಆಗುತ್ತೆ ಅಪ್ಲೈ ಆಗಲ್ಲ ಅಂತ ಇದೆ. ಆಮೇಲೆ ಕಸ್ಟಮ್ಸ್ ಅಂದ್ರೆ ಏನು, ಅದು ಕಸ್ಟಮ್ಸ್ ಅಂದ್ರೆ ಏನು, ರೂಢಿ ಅಂತಂದ್ರೆ ಏನು, ಅದಕ್ಕೆ ಅವಶ್ಯಕ ಅಂಶಗಳಿದೆ. ಇರದೇ ಈ 3-4 ಕಾನ್ಸೆಪ್ಟ್. ಕೇಳಿದ್ರೆ ಇಲ್ಲೇ ಕೇಳಬೇಕು, ಪೇಪರ್ ತೆಗ್ದು ನೋಡಿ, ಹಳೆ ಪೇಪರ್ಸ್ಗಳು ಇದ್ಬಿಟ್ಟು ಏನು ಹೊರಗಡೆ ಬರಲ್ಲ ಅಲ್ಲಿ ಕ್ವಶನ್ಸ್. 2 ತರ ಸ್ಕೂಲ್ ಇದೆ, ಆ 2 ತರ ಸ್ಕೂಲಲ್ಲಿ ಡಿಫ್ರೆನ್ಸಸ್ಗಳನ್ನು ಹೇಳಿ ಅಂತ. ಮಿತಾಕ್ಷರ ದಯಾಭಾಗ ಅಂತ ನೋಡಿದ್ರಲ್ಲ, ಅದು ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೂಲ್ಸ್ ಅಂತ ಕೇಳ್ತಾರೆ. ಅಂದ್ರೆ ಹಿಂದೂ ಕಾನೂನಿನ ಪಂಥಗಳ ಮೂಲಭೂತ ವ್ಯತ್ಯಾಸಗಳನ್ನು ವಿವರಿಸಿ, ಹಿಂದೂ ಕಾನೂನಿನ ವಿಭಿನ್ನ ರೀತಿಯ ಪಂಥಗಳನ್ನು ವಿವರಿಸಿ. ವಿಭಿನ್ನ ರೀತಿಯ ಪಂಥಗಳನ್ನು ವಿವರಿಸಿ ಅಂದ್ರೂ ಅದೇ, ಡಿಫ್ರೆನ್ಸ್ ಅಂದ್ರೂ ಅದೇ. 2 ಸ್ಕೂಲ್ಸ್ ಏನಿದೆಯಲ್ಲ, ಮಿತಾಕ್ಷರ ಮತ್ತೆ ದಯಾಭಾಗ ಸ್ಕೂಲ್ಸ್, ಅದ್ರ ಬಗ್ಗೆ ಬರಿತಾ ಹೋಗ್ತೀರಾ. ಡಿಫ್ರೆನ್ಸ್ ಕೇಳಿದ್ರೆ ಬಾಕ್ಸ್ ಹಾಕ್ಬಿಟ್ಟು ಡಿಫ್ರೆನ್ಸ್ ಬರೀತೀರಾ, ಅದೇ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಬರೀತೀರಾ. ವಿವರಿಸಿ ಅಂತ ಕೇಳಿದ್ರೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಹಾಕಿ ಬಾಕ್ಸ್ ಆಗಿರೋದನ್ನ ಪೇಜ್ ವೈಸ್ ಬರಿತಾ ಹೋಗ್ತೀರಾ. ಅದೇ ಡಿಫ್ರೆನ್ಸ್ ಅಷ್ಟೇ ಪ್ಯಾಟರ್ನ್ ಅಲ್ಲಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅದಿದೆ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಲ್ಲಿ ಕಸ್ಟಮ್ ಅಂದ್ರೆ ಏನು,
ಮುಖ್ಯವಾದಂತ ಕಸ್ಟಮ್ನ ರಿಕ್ವೈರ್ಮೆಂಟ್ಸ್ಗಳು ಏನಿದೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ. ಕಸ್ಟಮ್ ಅಂತಂದ್ರೆ ಏನು, ಮುಖ್ಯವಾದಂತ ರಿಕ್ವೈರ್ಮೆಂಟ್ಸ್ಗಳು ಏನಿದೆ ಅಂತ ಕೇಳ್ತಾ ಹೋಗ್ತಾರೆ. ಕಸ್ಟಮ್ ಮೀನ್ಸ್ ರೂಢಿ ಅಂತ. ಸೊ ರೂಢಿಗಳು ಅಥವಾ ಪದ್ಧತಿಗಳು ಅಂತ ಬಂದಾಗ ಸುಮ್ನೆ ಎಲ್ಲ ಹೇಳಕ್ಕಾಗಲ್ಲ. ಲಾಸ್ಟ್ ಇಯರ್ ಇಂದ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅದನ್ನ ಪದ್ಧತಿ ಅಂತ ಹೇಳಕ್ ಬರಲ್ಲ. ಅಥವಾ ಇನ್ನೊಂದು 10 ವರ್ಷದಿಂದ ಫಾಲೋ ಮಾಡ್ತೀರಾ ಅಂದಿದ ತಕ್ಷಣ ಅದು ಪದ್ಧತಿ ಅಂತ ಹೇಳಕ್ ಬರಲ್ಲ, ರೂಢಿ ಅಂತ ಹೇಳಕ್ ಬರಲ್ಲ. ರೂಢಿ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ ಅದಕ್ಕೆ ಸಮ್ ರಿಕ್ವೈರ್ಮೆಂಟ್ಸ್ಗಳಿದೆ. ಅದು ಸುಮಾರು 200 ಅಥವಾ 200ಕ್ಕಿಂತ ಹಿಂದಿಂದ ನಡ್ಕೊಂಡು ಬಂದಿರಬೇಕು. ಈಗಿನ ಕಾನೂನು ಒಪ್ಕೊಂಡಿರ್ಬೇಕು. ಸೊಸೈಟಿಗೆ ಏನು ಸಮಸ್ಯೆ ಆಗ್ತಿರ್ಬಾರ್ದು. ಅದರಲ್ಲಿ ಎಥಿಕಲ್ ರೈಟ್ಸ್ ಇರಬೇಕು. ಲೀಗಲಿ ಏನು ಕೂಡ ಸಮಸ್ಯೆ ಮಾಡಬಾರ್ದು. ಈ ರೀತಿಯಾದಂತ ಒಂದು ಪ್ರಶ್ನೆನ ಕೇಳ್ತಾರೆ. ಕಸ್ಟಮ್ಸ್ ಅಂದ್ರೆ ಏನು, ವ್ಯಾಲಿಡ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಏನು. 4ನೇ ಪ್ರಶ್ನೆ ಹೇಳಿದ್ನಲ್ಲ, ಹಿಂದೂ ಲಾ ಅಪ್ಲಿಕೇಬಲ್ ಓನ್ಲಿ ಫಾರ್ ಹಿಂದೂಸ್ ಅಂತ. ಸೊ ಅವಾಗ ಹಿಂದೂ ಅಂದ್ರೆ ಯಾರು? ಬೈ ಬಾರ್ನ್ ಹಿಂದೂ, ಬೈ ಕನ್ವರ್ಷನ್ ಹಿಂದೂ. ಸೊ ಈ ರೀತಿಯ ಕಾನ್ಸೆಪ್ಟ್ಸ್ ಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ಅದರಲ್ಲಿ. ಸೊ ಯಾರಿಗೆ ಹಿಂದೂ ಲಾ ಅಪ್ಲಿಕೇಬಲ್ ಆಗುತ್ತೆ, ಯಾರಿಗೆ ಹಿಂದೂ ಲಾ ಅಪ್ಲಿಕೇಬಲ್ ಅನ್ವಯಿಸೋದಿಲ್ಲ ಅನ್ನುವಂತ ಪ್ರಶ್ನೆನ ಕೇಳ್ತಾರೆ. ಶಾರ್ಟ್ ನೋಟ್ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲೇ ಸಿಲೆಬಸ್ ಕಾಪಿಯಲ್ಲಿ ಹೇಳಿದ್ನಲ್ಲ, ಧರ್ಮ ಅಂದ್ರೆ ಏನು, ಹಿಂದೂ ಅಂತಂದ್ರೆ ಯಾರು, ಶ್ರುತಿ ಮತ್ತು ಸ್ಮೃತಿ, ಇದ್ರ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಇದು ಶಾರ್ಟ್ ನೋಟಿಗೆ ಕೇಳುವಂತ ಸಾಧ್ಯತೆಗಳಿದೆ. ಸೊ ನೆಕ್ಸ್ಟ್ ಏನಾದ್ರು ಬಂದಾಗ ಯೂನಿಟ್ 2ದಲ್ಲಿ ವೇರಿಯೇಷನ್ ಇದೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಯೂನಿಟ್ 2ದಲ್ಲಿ ಆಕ್ಚುಲಿ ನಾವು ಹಿಂದೂ ಸಕ್ಸೆಷನ್ ಆಕ್ಟ್ ನ ಬಗ್ಗೆ ಕಲ್ತ್ವಿ. ಯೂನಿಟ್ 2 ಇಷ್ಟು ಕ್ಲೇಂಡ್ ಆಗುತ್ತೆ. ಸೊ ಇದನ್ನ ಇದೇ ರೀತಿ ಪೇಜ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಸೊ ಯೂನಿಟ್ 2ದಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೀವೆಲ್ಲ ಝೂಮ್ ಮಾಡ್ಕೊಳ್ಬಹುದು, ಝೂಮ್ ಮಾಡ್ಕೊಳ್ಳಿ ಬೇಕಿದ್ರೆ. ಹಿಂದೂ ಲಾದಲ್ಲಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಏನಿದೆ, ಸೊ ಅದರಲ್ಲಿ ಮಸ್ಟ್ ಅಂಡ್ ಶುಡ್ ನೋಡ್ಕೊಳ್ಬೇಕಾಗಿರುವಂಥದ್ದು ಡೈವರ್ಸ್ನ ಬಗ್ಗೆ. ಡೈವೋರ್ಸ್, ವಿಚ್ಛೇದನ ಅಂತೀವಿ. ಸೊ ವಿಚ್ಛೇದನಕ್ಕಿರುವ ಕಾರಣಗಳು ಯಾವ್ಯಾವು ಸೆಕ್ಷನ್ ಹೇಳಿರ್ತೀನಿ. ಸೆಕ್ಷನ್ 13ನ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಮ್ಯೂಚುವಲ್ ಕನ್ಸೆಂಟ್, ಇಬ್ರು ಒಪ್ಕೊಂಡು, ಗಂಡನೂ ಒಪ್ಕೊಂಡು ಹೆಂಡತಿನೂ ಒಪ್ಕೊಂಡು ನಮಗೆ ಓಕೆ ಸೆಟ್ ಆಗ್ತಾ ಇಲ್ಲ, ದೂರ ಇದ್ಬಿಡೋಣ, ಅದು ಮ್ಯೂಚುವಲ್ ಕನ್ಸೆಂಟ್. ಪರಸ್ಪರ ಒಪ್ಪಿಗೆಯ ಮುಖಾಂತರ ವಿವಾಹ ವಿಚ್ಛೇದನ. ಓಕೆ, ಸೊ ಈ ರೀತಿಯಾಗಿ ಏನಾದ್ರು ಮಾಡ್ತಾ ಇದ್ರೆ ಅದಕ್ಕಿರುವಂತ ಸೆಕ್ಷನ್ಸ್ಗಳು ಯಾವುವು, ಸೊ ಇದನ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಡೈವರ್ಸ್ ಅನ್ನುವಂತ ತುಂಬಾ ಸಿಂಪಲ್ ಆಗಿ ಗೊತ್ತಿದೆ ಏನು ಅಂತ, ಗಂಡ ಹೆಂಡತಿ ಸಪ್ರೇಟ್ ಆಗೋದು. ಅದಕ್ಕೆ ಸಣ್ಣ ಪುಟ್ಟ ಉದಾಹರಣೆಗಳೇನಾದ್ರು ಹೇಳಬೇಕು, ಕಾರಣಗಳು ಒಂದೆರಡು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅಂತ ಅಂದಾಗ, ಗಂಡ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಾಗ, ಅಥವಾ ಹೆಂಡತಿ ಅನೈತಿಕ ಸಂಬಂಧ ಇದ್ದಾಗ, ಅಥವಾ ಬಹುಪತ್ನಿತ್ವ ಏನಾದ್ರೂ ಗಂಡ ಮಾಡಿದಾಗ, ಅಥವಾ ಯಾವ್ದಾದ್ರು ವಿಪರೀತವಾದಂತ ಸಾಂಕ್ರಾಮಿಕ ಅಂದ್ರೆ ಅದಕ್ಕೊಂದು ಇದೆ ಕಂಡೀಷನ್ಸ್ಗಳನ್ನ, ಅದೆಲ್ಲ ಹೇಳಿದೀನಿ ಸೆಕ್ಷನ್ 13 ಕ್ಲಾಸ್ 1 ಕ್ಲಾಸ್ A B C D ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಾಗಿದೆ. ಎದಲ್ಲೇ ಮತ್ತೆ 1A B 1 2 3 4 ಎಲ್ಲ ಎಕ್ಸ್ಪ್ಲೇನ್ ಮಾಡಾಗಿದೆ. ಸೊ ಅದಾದ್ಮೇಲೆ ಆ ರೀತಿಯಾದಂತ ಕಾರಣಗಳು ಅಂದ್ರೆ ಸಪ್ರೇಟ್ ಆಗಕ್ಕೆ ಏನೇನ್ ಕಾರಣಗಳನ್ನು ಕೊಡಬಹುದು, ಇದ್ರ ಬಗ್ಗೆ ಮಾತಾಡುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ, ವ್ಯಾಲಿಡ್ ಮ್ಯಾರೇಜ್ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ವಿಧಿಬದ್ಧವಾದಂತ ಒಂದು ವಿವಾಹ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ಏನೇನ್ ಎಸೆನ್ಷಿಯಲ್ ಕಂಡೀಷನ್ಸ್ಗಳು ಇರಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ಒಂದೇ ಆನ್ಸರು. ಅಥವಾ ಹಿಂದೂ ಮ್ಯಾರೇಜ್ ಇಸ್ ಎ ಸ್ಯಾಕ್ರಿಮೆಂಟ್ ಅಂಡ್ ಆಲ್ಸೋ ಇಸ್ ಎ ಕಾಂಟ್ರಾಕ್ಟ್ ಅನ್ನುವಂಥದ್ದಕ್ಕೆ ಡಿಸ್ಕಷನ್ ಮಾಡಿ ಅಂತ ಕೇಳಿದ್ದಾರೆ. ಸೇಮ್ ಥಿಂಗ್, ಎಸೆನ್ಷಿಯಲ್ಸ್ ಗಳನ್ನು ಫುಲ್ಫಿಲ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡೋದು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದ್ರೆ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ವಾಯ್ಡ್ ಅಂಡ್ ವಾಯ್ಡೆಬಲ್ ಮ್ಯಾರೇಜ್ ಅಂತ. ಶೂನ್ಯ ಮತ್ತು ಶೂನ್ಯೀಕರಣ. ಇದು ಶೂನ್ಯೀಕರಣ, ಶೂನ್ಯ ಮತ್ತು ಶೂನ್ಯೀಕರಣ ಮದುವೆಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಎಕ್ಸ್ಪ್ಲೈನ್ ಮಾಡಿ ಶೂನ್ಯ ಮತ್ತು ಶೂನ್ಯೀಕರಣ, ಅಥವಾ ಒಂದು ಶಾರ್ಟ್ ನೋಟ್ ಬರೀರಿ ವಾಯ್ಡ್ ಮ್ಯಾರೇಜ್ ಬಗ್ಗೆ ಅಂತ. ಶೂನ್ಯ ಮತ್ತು ಶೂನ್ಯೀಕರಣ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ವಾಯ್ಡ್ ಮೀನ್ಸ್ ಫ್ರಮ್ ಗ್ರೌಂಡ್ ಲೆವೆಲ್ ಇಂದಾನೆ ಇಲ್ಲ ಅಂತ, ಗ್ರೌಂಡ್ ಇಂದಾನೆ ಅದು ಝೀರೋ, ಆ ಮದುವೆ ವ್ಯಾಲಿಡೇ ಅಲ್ಲ ಅಂತ ವಾಯ್ಡ್ ಮೀನ್ಸ್. ಆದ್ರೆ ವಾಯ್ಡೆಬಲ್ ಏನು ಅಂತಂದ್ರೆ, ಆ ಮದುವೆ ಮಾಡಿದಾಗ ವ್ಯಾಲಿಡ್ ಇತ್ತು, ಆಮೇಲೆ ಅದು ಇನ್ವ್ಯಾಲಿಡ್ ಆಯ್ತು. ಈಗ ಉದಾಹರಣೆಗೆ ಏನಾದ್ರು ಹೇಳ್ಬೇಕು ಅಂದ್ರೆ ನಿಮಗೆ ವಾಯ್ಡೆಬಲ್ ಒಂದು ಉದಾಹರಣೆ ಹೇಳ್ತೇನೆ. ಈಗ ಕೆಲವರಿಗೆ, ಈಗ ನಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ ಹೋದಾಗ 18 ವರ್ಷಕ್ಕಿಂತ ಕೆಳಗಡೆ ಮದುವೆ ಮಾಡಿದ್ದಾರೆ. ಓಕೆನಾ, ಗೊತ್ತಿಲ್ಲ ಅವ್ರಿಗೆ ಮದುವೆ ಮಾಡಿದ್ದಾರೆ. ಸೊ ಅದೇ ರೀತಿ ಈಗಲೂ ಕೂಡ ಕೆಲವೊಂದ್ ಕಡೆ 18 ವರ್ಷದ ಕೆಳಗೆ ಮದುವೆ ಮಾಡಿದ್ದಾರೆ. ಸೊ ಅದ್ ಮಾಡಿರುವಂತ ಮದುವೆ ಸ್ವಲ್ಪ ವರ್ಷಗಳ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ, ಹೆಣ್ಣಿಗೆ ಗೊತ್ತಾಗುತ್ತೆ, ಗಂಡಿಗೂ ಗೊತ್ತಾಗುತ್ತೆ, ಕಡಿಮೆ ಏಜಲ್ಲಿ ನಾನು ಮದುವೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಮದ್ವೆನೇನಾದ್ರೂ ಬೇಡ ಅಂತ ಹೇಳಿದಾಗ ಅದು ವಾಯ್ಡೆಬಲ್ ಮ್ಯಾರೇಜ್ ಆಗುತ್ತೆ. ಬಟ್ ವಾಯ್ಡ್ ಮ್ಯಾರೇಜ್ ಯಾವ ರೀತಿ ಅಂದ್ರೆ, ಕೆಲವೊಂದು ಇದರಲ್ಲಿ ರಿಲೇಷನ್ಸ್ಗಳಲ್ಲಿ, ಈಗ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಇದೆಲ್ಲ ಮದ್ವೆ ಆಗೋ ಆಗಿಲ್ಲ ಅನ್ನುವಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಅಂತ ಏನಾದ್ರು ರಿಲೇಶನ್ಶಿಪ್ ಅಲ್ಲಿ ಮದ್ವೆ ಆದಾಗ ಅದು ಫ್ರಮ್ ಗ್ರೌಂಡ್ ಲೆವೆಲ್ ಇಂದಾನೆ ವಾಯ್ಡ್ ಆಗ್ಬಿಡುತ್ತೆ, ಗ್ರೌಂಡ್ ಲೆವೆಲ್ ಇಂದಾನೆ ಶೂನ್ಯ ಆಗುತ್ತೆ. ಇಲ್ಲಿ ಶೂನ್ಯ ಆಗಲ್ಲ,
ಶೂನ್ಯೀಕರಣ ಆಗುತ್ತೆ. ಅಂದ್ರೆ ಮದುವೆ ಆದಾಗ ಅದು ವ್ಯಾಲಿಡ್ ಇರುತ್ತೆ, ಹೋಗ್ತಾ ಹೋಗ್ತಾ ಸಮ್ ಸಿಚುವೇಶನ್ ನಂತರ ಅದು ಮತ್ತೆ ಇನ್ವ್ಯಾಲಿಡ್ ಆಗುತ್ತೆ. ಶೂನ್ಯ ಅಂತ ಬಂದಿದ ತಕ್ಷಣ ಫ್ರಮ್ ಗ್ರೌಂಡ್ ಸ್ಟಾರ್ಟಿಂಗ್ ಇಂದಾನೆ ತಪ್ಪು, ಇಲ್ಲ ಅದು ಮದುವೆ ಆಗಲ್ಲ ಅಂತ. ಸೊ ಆ ರೀತಿಯಾದಂತ ಒಂದು ಕಾನ್ಸೆಪ್ಟ್ಗಳು ಇದ್ರಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದ ವಾಯ್ಡ್ ಅಂಡ್ ವಾಯ್ಡಬಲ್ ಮ್ಯಾರೇಜ್ ಅನ್ನುವಂಥದ್ದಿದೆ, ಸೇಮ್ ಕಾನ್ಸೆಪ್ಟ್. ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ನೋಡಿ. ಸೊ ಇದೆಲ್ಲ ಎಲ್ಲಿ ಸರ್ ಸಿಲೆಬಸ್ ಅಲ್ಲಿ ನೋಡಿಲ್ಲ ಅಂತ ನೀವು ಬಂದಾಗ, ನಿಮ್ ಸಿಲೆಬಸ್ ಕಾಪಿಯಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಂತ ಕೊಟ್ಟಿದ್ದಾರೆ, ಅದ್ರ ಒಳಗಡೆ ಇರುವಂತ ಕಾನ್ಸೆಪ್ಟ್ಗಳಿವೆಲ್ಲ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಒಂದ್ ಸ್ವಲ್ಪ ಹೇಳ್ತೇನೆ ಏನು ಅಂತ ಗೊತ್ತಿರ್ಲಿ. ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂದ್ರೆ ದಾಂಪತ್ಯದ ಮರುಸ್ಥಾಪನೆ ಅಂತ. ಐ ಥಿಂಕ್ ಇದು ಸೆಕ್ಷನ್ 10 ಅಲ್ಲಿ ಬರುತ್ತೆ. ಸೆಕ್ಷನ್ 10 ಅಲ್ಲಿ ಬರುತ್ತೆ. ಸೆಕ್ಷನ್ 10 ಅಂಡ್ 11 ಎರಡು ಕೂಡ ಗವರ್ನ್ ಮಾಡುತ್ತೆ. ಸೆಕ್ಷನ್ 10 ಅಂತ ಕನ್ಸಿಡರ್ ಮಾಡ್ಕೊಂಡು ಹೋಗಿ. ಸೊ ಇದು ಹೇಗೆ ಅಂದ್ರೆ, ಗಂಡ ಹೆಂಡತಿ ಕಾನ್ಸೆಪ್ಟ್ ಅರ್ಥ ಮಾಡ್ಸಿರ್ತೀನಿ, ತುಂಬಾ ಡೀಪ್ ಹೋಗಲ್ಲ ನಾನು. ಗಂಡ ಹೆಂಡತಿ ಇಬ್ರು ಇರ್ತಾರೆ. ಸೊ ಈಗ ಹೆಂಡತಿ ಗಂಡನ ಮೇಲೆ ಡೈವರ್ಸ್ ಅಪ್ಲೈ ಮಾಡ್ಕೊಳ್ತಾನೆ. ಸೊ ಅವಾಗ ಗಂಡ ಏನ್ ಮಾಡ್ತಾನೆ ಅಂದ್ರೆ ಮತ್ತೊಂದು ಅಪ್ಲಿಕೇಶನ್ ಹಾಕ್ತಾನೆ, ಹೆಂಡತಿಗೆ ಹೇಳ್ತಾನೆ ಆಗಿದ್ದಾಗೋಯ್ತು, ಈಗ ನಾನು ಜೀವನ ಮಾಡಕ್ ರೆಡಿ ಇದ್ದೀನಿ, ವಾಪಸ್ ನಮ್ಮ ದಾಂಪತ್ಯನ ಮರುಸ್ಥಾಪನೆ ಮಾಡೋಣ. ನಮ್ಮ ಏನು ಒಂದು ಕಾಂಜುಗಲ್ ರೈಟ್ಸ್ ಇದೆ, ನಮ್ಮ ಏನು ಒಂದು ಹಕ್ಕಿದೆ, ಗಂಡ ಹೆಂಡತಿ ಹಕ್ಕಿದೆ, ಅದನ್ನ ವಾಪಸ್ ನಡ್ಸ್ಕೊಂಡು ಹೋಗಿ ಮತ್ತೆ ಜೀವನ ಮಾಡೋಣ ಅಂತ. ಸೊ ಈ ರೀತಿ ಜೀವನ ಮಾಡೋಣ ಅಂತ ಹೇಳುವಂಥದ್ದು ಗಂಡನಿಂದ ಆಗಿರ್ಬೋದು, ಹೆಂಡತಿಯಿಂದ ಆಗಿರ್ಬೋದು. ಅದು ನಾವು ಕಾಂಜುಗಲ್ ರೈಟ್ಸ್ ಅಂತ ಕರಿತೀವಿ, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ. ಅದ್ರ ಬಗ್ಗೆ ಡೀಪ್ ಎಕ್ಸ್ಪ್ಲನೇಷನ್ ಇದೆ. ಅದ್ರದ್ದು ಕಾನ್ಸ್ಟಿಟ್ಯೂಷನಾಲಿಟಿನ ಚೆಕ್ ಮಾಡಕ್ ಹೇಳ್ತಾ ಇದಾರೆ, ಸಂವಿಧಾನಿಕತೆನ ಚೆಕ್ ಮಾಡಕ್ ಹೇಳ್ತಾ ಇದಾರೆ. ಅಂದ್ರೆ ಏನು ಅಂದ್ರೆ, ಕ್ವಶನ್ ಅಲ್ಲಿ ಇದು ವ್ಯಾಲಿಡಾ ಅಂದ್ರೆ, ಒಂದು ಹೆಣ್ಣಿಗೆ ಫಿಲ್ಮ್ ಸ್ಟಾರ್ಗಳ ಕೇಸಸ್ ಎಲ್ಲ ನಡೆದಿದೆ ಇದರಲ್ಲಿ, ನಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಐ ಥಿಂಕ್ ಸರಿತಾ ಈ ಕೇಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಹೆಣ್ಣಿಗಾಗ್ಲಿ ಅಥವಾ ಒಂದು ಗಂಡಿಗಾಗ್ಲಿ ನನ್ ಜೊತೆನೆ ಬಂದ್ ಜೀವನ ಮಾಡು ಅಂತೇಳಿ ಸೆಕ್ಷನ್ ನ ಯೂಸ್ ಮಾಡ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡುವಂತದ್ದು ವ್ಯಾಲಿಡಾ ಅನ್ನುವಂತ ಒಂದು ಪ್ರಶ್ನೆಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಉತ್ತರ ಕೊಟ್ಟಿದೆ ಅನ್ನುವಂತ ವಿಷಯ ಅದ್ರಲ್ಲಿ ಡಿಸ್ಕಷನ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಜುಡಿಷಿಯಲ್ ಸಪರೇಷನ್ ನ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀರಿ ಅಂತ. ಯೂನಿಟ್ 3 ಅಂತ ಬಂದಾಗ, ಯೂನಿಟ್ 3 ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕರ್ತ ಅಂತಂದ್ರೆ ಯಾರು, ಕರ್ತನ ಪವರ್ಸ್ ಏನು, ಕರ್ತನ ಡ್ಯೂಟೀಸ್ ಏನು. ಕರ್ತ ಅಂತಂದ್ರೆ ಯಾರು ಹೇಳಿದೀನಿ ನಾನು, ಹೆಡ್ ಆಫ್ ದ ಫ್ಯಾಮಿಲಿ, ಹಿರಿ ವ್ಯಕ್ತಿ. ಸೊ ಅವನ ಪೊಸಿಷನ್ ಏನು, ಇದು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕಳ್ಕೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ, ಪಾರ್ಟಿಷನ್ ಅಂತಂದ್ರೆ ಏನು, ಯಾವ ಯಾವ ವಿಧಾನದಲ್ಲಿ ಪಾರ್ಟಿಷನ್ ಮಾಡ್ಕೊಳ್ಬಹುದು ಅಂತ. ಪಾರ್ಟಿಷನ್ ಅಂತ ನಿಮ್ಗೆ ಗೊತ್ತಿದೆ, ವಿಭಜನೆ, ಆಸ್ತಿಯ ವಿಭಜನೆ ಮಾಡ್ಕೊಳ್ಳೋದು. ವಿಧಾನಗಳು ಅಂತ ಬಂದಾಗ ಸಿಂಪಲ್ ಆಗಿ ಒಂದೆರಡು ಹೇಳ್ಬೇಕು ಅಂದ್ರೆ, ಒಂದು ಮಕ್ಳ ಕಡೆಯಿಂದ ಇನಿಷಿಯೇಟ್ ಮಾಡೋದು, ಬೈ ಅಗ್ರಿಮೆಂಟ್ ಇಂದ ಮಾಡ್ಕೊಳ್ಳುವಂಥದ್ದು, ಅಥವಾ ಬೈ ಕೋರ್ಟ್ ಇಂದ ಮಾಡ್ಕೊಳ್ಳುವಂಥದ್ದು. ಹೀಗೆ ಯಾವ ಯಾವ ವಿಧಾನಗಳಿಂದ ನಾವು ಪಾರ್ಟಿಷನ್ ಮಾಡ್ಕೊಳ್ಬಹುದು ಅಂತ ಆ ಕಾನ್ಸೆಪ್ಟ್ ಅನ್ನು ಕೇಳ್ತಾರೆ. ಇದೆಲ್ಲ 4 ಕ್ವಶನ್ಸ್ಗಳು ಪಾರ್ಟಿಷನ್ಗೆ ಸಂಬಂಧಪಟ್ಟಿರುವಂತದ್ದೇ. ಪಾರ್ಟಿಷನ್ ಎಫೆಕ್ಟ್ ಹೇಗಾಗುತ್ತೆ, ಪಾರ್ಟಿಷನ್ ಪ್ರೋಸೆಸ್ ಏನು, ಆಮೇಲೆ ಯಾವಾಗ ಇದನ್ನ ರೀಓಪನ್ ಮಾಡ್ತಾರೆ ಅಂತ. ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಕ್ವಶನ್. ಅಂದ್ರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲೇ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ನೋಡ್ತೀರಾ ಅಂತಂದ್ರೆ, ಪಾರ್ಟಿಷನ್ ಅಂತಂದ್ರೆ ಏನು, ಪಾರ್ಟಿಷನ್ ವಿವಿಧ ವಿಧಾನಗಳೇನು, ಅದ್ ನೋಡ್ಕೊಳ್ಳಿ ಸಾಕು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಥರ್ಡ್ ಮೋಸ್ಟ್ ಅಲ್ಲಿ ಎಂಡೌನ್ಮೆಂಟ್ ಅಂತಂದ್ರೆ ಏನು, ಒಂದು ವ್ಯಾಲಿಡ್ ಎಂಡೌನ್ಮೆಂಟ್ ಆಗ್ಬೇಕು ಅಂತಂದ್ರೆ ದತ್ತಿ ದಾನ, ದತ್ತಿ ದಾನ ಬೇರೆ, ಗಿಫ್ಟ್ ಆ ಕಡೆ ಎಲ್ಲ ಬಂದ್ಬಿಡುತ್ತೆ. ಸೊ ಅದಂತಂದ್ರೆ ಏನು, ದತ್ತಿ ಅಂತಂದ್ರೆ ಏನು, ಎಂಡೌನ್ಮೆಂಟ್ ಅಂದ್ರೆ ಏನು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸೆನ್ಷಿಯಲ್ಸ್ ಗಳೇನು ಅಂತ ನೋಡ್ತಾ ಹೋಗ್ತೀರಾ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ, ಸೊ ಡಿಸ್ಕಸ್ ದ ಫೀಚರ್ಸ್ ಆಫ್ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಅಂಡ್ ಕೋ ಪರೆನ್ಸಿ ಫ್ಯಾಮಿಲಿ ಅಂತ ಇದೆ. ಅಂದ್ರೆ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಮತ್ತು ದಯಾದಿ ಕುಟುಂಬಗಳು ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೀರಿ ಅಂತ. ಸಮ್ಟೈಮ್ ಶಾರ್ಟ್ ನೋಟಿಗೂ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಶಾರ್ಟ್ ನೋಟಿಗೆ ಕೇಳುವಂತ ಒಂದು ಕ್ವಶನ್ ಯಾವುದು ಅಂತಂದ್ರೆ, ಪಿಯೂಸ್ ಒಬ್ಲಿಗೇಷನ್ ಅಂತೇಳಿ, ಧರ್ಮ ಶ್ರದ್ಧಾ ಕರ್ತವ್ಯ. ಹೇಳಿದ್ನಲ್ಲ, ಅಪ್ಪ ಅವರೆಲ್ಲ ಮಾಡಿದಂತ ಒಂದು ಸಾಲನ ಮಕ್ಕಳು ತೀರ್ಸ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಶಾರ್ಟ್ ನೋಟು. ಈ ರೀತಿಯಾಗಿ ಇದನ್ನು ತಗೊಳ್ಳಿ. ಯೂನಿಟ್ 4 ಬಂದಾಗ ಮತ್ತೆ ಒಂದು 3 ಕ್ವಶನ್ ಹೇಳೋಣ. ಇವೆರಡು ಶಾರ್ಟ್ ನೋಟಿಗೆ ಇರುವಂತ ಕ್ವಶನ್ಸ್. ಗಿಫ್ಟ್ ಡೀಡು ಮತ್ತೆ ವಿಲ್ ನ ಬಗ್ಗೆ ಶಾರ್ಟ್ ನೋಟಿಗೆ ಕೇಳ್ತಾರೆ. ಯೂನಿಟ್ 4 ಅಲ್ಲಿ 2ರಲ್ಲಿ 1 ಕ್ವಶನ್ ಎಕ್ಸಾಮಿಗೆ ಬಂದೇ ಬರುತ್ತೆ, ಆಯ್ತಾ. 2ರಲ್ಲಿ 1 ಬಂದೇ ಬರುತ್ತೆ ಯೂನಿಟ್ 4 ಅಲ್ಲಿ, ಅದು 2ರಲ್ಲಿ 1, ಆಯ್ತಾ. ಯಾವುದು ಅಂತಂದ್ರೆ, ನಾನು ಯೂನಿಟ್ 4 ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಯೂನಿಟ್ 4 ಏನ್ ಮಾತಾಡುತ್ತೆ, ಯೂನಿಟ್ 4 ಬೇಸಿಕಲಿ ಮಾತಾಡುವಂಥದ್ದು ಏನು ಅಂದ್ರೆ, ಗಂಡ ಆಗ್ಲಿ ಹೆಣ್ಣಾಗ್ಲಿ ಬದುಕಿದ್ದಕ್ಕಿಂತ ಸತ್ತೋದ್ಮೇಲೆ, ಹೇಳ್ದೆ ಕೇಳ್ದೆ ಸತ್ತೋದಾಗ, ಏನೋ ಬರ್ದಿಟ್ಟೆ ಸತ್ತೋದಾಗ, ಅಥವಾ ಪೂರ್ವಜರ ಆಸ್ತಿ ಇತ್ತು ಸತ್ತೋದಾಗ, ಅಂತ ಸಂದರ್ಭದಲ್ಲಿ ಆಸ್ತಿ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಫಸ್ಟ್ ಹೆಂಡತಿಗೆ ಬರುತ್ತಾ, ಮಕ್ಳಿಗೆ ಬರುತ್ತಾ. ಇಫ್ ಇನ್ ಕೇಸ್ ಗಂಡ ಮಗು ಸತ್ರೆ, ಹೆಣ್ಮಗು ಏನಾದ್ರು ಸತ್ರೆ
ಅವ್ನ್ ಗಂಡನ್ಗೆ ಹೋಗುತ್ತಾ ಮಕ್ಳಿಗೆ ಹೋಗುತ್ತಾ? ಸೊ ಅದೇ ಎರಡು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳೋದು. ಇಲ್ಲಿದೆ ನೋಡಿ, ಎಕ್ಸ್ಪ್ಲೈನ್ ದ ಜನರಲ್ ರೂಲ್ಸ್ ಆಫ್ ಸಕ್ಸೆಷನ್ ಆಫ್ ಹಿಂದೂ ಮೇಲ್ ಡೈಯಿಂಗ್ ಇಂಟೆಸ್ಟೇಟ್ ಅಂತ ಇದೆ. ಅಂದ್ರೆ ಉಯಿಲು ಮಾಡದ ಹಿಂದೂ ಪುರುಷನ ಉತ್ತರಾಧಿಕಾರದ ಸಾಮಾನ್ಯ ನಿಯಮಗಳನ್ನು ವಿವರಿಸಿ. ಅಂದ್ರೆ ಒಬ್ಬ ಹಿಂದೂ ಪುರುಷ ಏನು ಉಯಿಲು ಮಾಡದೆ ಬರ್ದಿಡ್ದೆ ಏನು ಕೂಡ ಮಾಡದೆ ಸತ್ತು ಹೋದ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಯಾವ ಯಾವ ಒಂದು ಸಕ್ಸೆಷನ್ ಆಕ್ಟ್ ಗಳನ್ನ, ಉತ್ತರಾಧಿಕಾರದ ನಿಯಮಗಳನ್ನ ಫಾಲೋ ಮಾಡ್ತಾರೆ ಅದನ್ನ ಹೇಳಿ ಅಂತ. ಸೇಮ್ ಕ್ವಶನ್, ಜಸ್ಟ್ ಡಿಫ್ರೆನ್ಸ್, ಹೆಣ್ಣಿನ ಉತ್ತರಾಧಿಕಾರದ ಸಾಮಾನ್ಯ ನಿಯಮಗಳನ್ನು ವಿವರಿಸಿ ಅಂತ ಕೊಟ್ರೆ ಗಂಡಿನ ಬಗ್ಗೆ ಕೊಡ್ಬೋದು, ಇಲ್ಲ ಹೆಣ್ಣಿನ ಬಗ್ಗೆ ಕೊಡ್ಬೋದು. ಎರಡರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಇಫ್ ಇನ್ ಕೇಸ್ ಅಲ್ಲೇನಾದ್ರೂ ಮಿಸ್ ಆದ್ರೆ ಸೈಲೆಂಟ್ ಫ್ಯೂಚರ್ಸ್ ಗಳನ್ನ ಕೇಳ್ಬಹುದು. ಹಿಂದೂ ಸಕ್ಸೆಷನ್ ಆಕ್ಟ್ ನ ಸೈಲೆಂಟ್ ಫ್ಯೂಚರ್ಸ್ ಬರೀರಿ, ಪ್ಲಸ್ ಇದ್ರ ಜೊತೆ 2005 ಆಕ್ಟ್ ಏನಿದೆ ಇದರ ಮೇಲೂ ಕಾನ್ಸಂಟ್ರೇಟ್ ಮಾಡಿ. 2005 ಆಕ್ಟ್ ಅಲ್ಲ, ಅದು 2005 ಅಮೆಂಡ್ಮೆಂಟ್. ಅದು ಹಿಂದೂ ಸಕ್ಸೆಷನ್ ಆಕ್ಟ್ ನ ಅಮೆಂಡ್ಮೆಂಟ್ ಮಾಡಿದ್ದು. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ವಿಲ್, ಶಾರ್ಟ್ ನೋಟ್, ಗಿಫ್ಟ್ ಡೀಡ್, ಶಾರ್ಟ್ ನೋಟ್. ಸಮ್ಟೈಮ್ಸ್ ಗಿಫ್ಟ್ ಆಲ್ವೇಸ್ ಶಾರ್ಟ್ ನೋಟಿಗೆ ಕೇಳಿರುವಂಥದ್ದು. ವಿಲ್ ಸಮಟೈಮ್ಸ್ ಲಾಂಗ್ ಆನ್ಸರಿಗೆ ಕೇಳಿದ್ದಾರೆ. ಸಮಟೈಮ್ಸ್ ನಾ ಇತ್ತೀಚಿನ ಪೇಪರ್ಗಳಲ್ಲಿ ನೋಡಿದ್ದೀನಿ, ಎರಡನ್ನೂ ಕೂಡ ಲಾಂಗ್ ಆನ್ಸರಿಗೆ ಕೇಳಿರುವಂಥ ಸಾಧ್ಯತೆಗಳಿದೆ. ಗಿಫ್ಟ್ ನ ಟೈಪ್ಸ್ ಏನು, ವಿಲ್ ನ ಟೈಪ್ಸ್ ಏನು, ಈ ರೀತಿ ಎಲ್ಲ ಕೇಳಿರುವಂಥ ಸಾಧ್ಯತೆಗಳಿದೆ. ನೋಡ್ಕೊಂಡು ಓದ್ಕೊಳ್ಳಿ ಆಯ್ತಾ. ಇದರಲ್ಲಿ ಇರುವಂಥ 5 ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಯೂನಿಟ್ 4 ಅಲ್ಲಿ. ನಾನು ಇರುವಂಥ ವಿಷಯಗಳಲ್ಲೇ ಚೂಸ್ ಮಾಡಿ ಕೊಡ್ತಾ ಇರೋದು ನಿಮಗೆ. ಸೊ ಯೂನಿಟ್ 5 ಅಂತ ಬಂದಾಗ, ಯೂನಿಟ್ 5 ದಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಗಾರ್ಡಿಯನ್ಶಿಪ್ ನ ಬಗ್ಗೆ. ಎಸ್, ಇಲ್ಲಿದೆಯಲ್ಲ ಗಾರ್ಡಿಯನ್, ಅದೇ ಟಿಕ್ ಮಾಡಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟು ಗಾರ್ಡಿಯನ್ಸ್ ನ ಬಗ್ಗೆ. ಸೊ ಸಂರಕ್ಷಕ ಅಂದ್ರೆ ಯಾರು, ಆ ಸಂರಕ್ಷಕನ ವಿಧಗಳು ಯಾವ್ಯಾವು, ಆ ಸಂರಕ್ಷಕರ ವಿಧಗಳಲ್ಲಿ ಅವರ ಡ್ಯೂಟೀಸ್ಗಳು ಏನೇನು, ಗಾರ್ಡಿಯನ್ ಅಂತಂದ್ರೆ ಯಾರು, ಗಾರ್ಡಿಯನ್ ನ ವಿಧಗಳೇನು, ಅವರ ಡ್ಯೂಟೀಸ್ಗಳೇನು, ಸ್ಪೆಷಲಿ ಆನ್ ನ್ಯಾಚುರಲ್ ಗಾರ್ಡಿಯನ್. ಸೊ ಅದನ್ನೇ ಸಪ್ರೇಟ್ ಕ್ವಶನ್ ಆಗಿ ಕೇಳಬಹುದು ಲಾಂಗ್ ಆನ್ಸರ್ಗೆ. ನ್ಯಾಚುರಲ್ ಗಾರ್ಡಿಯನ್ ಅಂತಂದ್ರೆ ಯಾರ್ಯಾರು, ಸೊ ಅವರ ಪವರ್ಸ್ಗಳೇನು ಅಂತ ಕೇಳ್ಬೋದು. ಸೊ ನಥಿಂಗ್ ಬಟ್ ನ್ಯಾಚುರಲ್ ಗಾರ್ಡಿಯನ್ ಅನ್ನೋಂಥದ್ದು ಒನ್ ಆಫ್ ದ ಕೈಂಡ್ಸ್ ಆಫ್ ಗಾರ್ಡಿಯನ್. ಸೊ ಇದನ್ನ ಯಾವ ರೀತಿ ತಗೊಳ್ಬಹುದು ಅಂತಂದ್ರೆ, ಗಾರ್ಡಿಯನ್ ಅನ್ನುವಂಥದ್ದು ಏನಿದೆ ಕಾನ್ಸೆಪ್ಟು, ಸೊ ಅವರ ಒಂದು ಗಾರ್ಡಿಯನ್ ಅಂತಂದ್ರೆ ಏನು, ಅವರ ಕೈಂಡ್ಸ್ಗಳೇನು ಅಂತ. ಸೊ ಇದ್ರಲ್ಲೇ ಮತ್ತೆ ಟೆಸ್ಟಿಮೆಂಟ್ರಿ ಗಾರ್ಡಿಯನ್ ಅಂತ ಇದೆ, ಮೃತ್ಯು ಪತ್ರದಿಂದ ಆದ ಸಂರಕ್ಷಕ. ಟೆಸ್ಟಿಮೆಂಟ್ರಿ ಗಾರ್ಡಿಯನ್ ಅಂತಂದ್ರೆ ಏನು, ಸಾಯೋದ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನಾನೇನಾದ್ರೂ ಸತ್ತೋದ್ರೆ ಮಕ್ಳಿರ್ತಾರೆ, ಸಣ್ಣ ಮಕ್ಳು, ಈ ಮಗು ಬೆಳೆದು ನಿಲ್ಲೋವರೆಗೂ 18 ವರ್ಷ ಆಗೋವರೆಗೂ ನನ್ನ ಆಸ್ತಿಯ ಒಡೆಯ ಮೀನ್ಸ್ ಒಡೆಯ ಅಲ್ಲ, ನನ್ನ ಮಗುಗೆ ವಾಪಸ್ ಟ್ರಾನ್ಸ್ಫರ್ ಮಾಡಬೇಕು, ಅವನು 18-21 ವರ್ಷ ಆದ್ಮೇಲೆ ಅಂತ. ಇದನ್ನೆಲ್ಲ ಟೆಸ್ಟಿಮೆಂಟ್ರಿ ಗಾರ್ಡಿಯನ್ಸ್ ಗಳಂತ ಕರಿತೀವಿ ನಾವು. ಮೃತ್ಯು ಪತ್ರದಿಂದ ಸಂರಕ್ಷಕ, ಇದು ಒನ್ ಟೈಪ್ ಆಫ್ ದ ಗಾರ್ಡಿಯನ್. ಸೊ ಈ ರೀತಿಯಾಗಿ ಕೈಂಡ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಆ ಕೈಂಡ್ಸ್ ಅಲ್ಲಿ ನ್ಯಾಚುರಲ್ ಗಾರ್ಡಿಯನ್ ಮತ್ತೆ ಟೆಸ್ಟಿಮೆಂಟ್ರಿ ಗಾರ್ಡಿಯನ್ ಸ್ವಲ್ಪ ಡೀಪ್ ಆಗಿ ನೋಡ್ಕೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಎಕ್ಸ್ಪ್ಲೈನ್ ದ ಪ್ರಾವಿಷನ್ ರಿಲೇಟಿಂಗ್ ಟು ದ ಮೇಂಟೆನೆನ್ಸ್ ಆಫ್ ಹಿಂದೂ ವೈಫ್ ಅಂಡರ್ ದ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್. ಅಂದ್ರೆ ಯಾವ ರೀತಿಯಾದಂತ ಪ್ರಾವಿಷನ್ಸ್ ಗಳನ್ನ ಕೊಡಲಾಗಿದೆ ಹಿಂದೂ ವೈಫ್ ಮೇಂಟೆನೆನ್ಸ್ ನ ಕ್ಲೇಮ್ ಮಾಡಕ್ಕೆ. ಯಾವ ಆಕ್ಟ್ ಅಲ್ಲಿ? ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ. ಬಟ್ ಇದು BNSS ಅಲ್ಲೂ ಕೂಡ ಬರುತ್ತೆ. ಹಳೆ ಆಕ್ಟ್ CRPC ಸೆಕ್ಷನ್ 144 ಆಯ್ತಾ. ಹಳೇದ್ರಲ್ಲಿ ಸೆಕ್ಷನ್ 125 CRPC ಅಲ್ಲಿ, ಈಗ ಸೆಕ್ಷನ್ 144 ಆಗಿದೆ. ಇದು ನೀವು ಮತ್ತೆ ಥರ್ಡ್ ಸೆಮ್ ಅಲ್ಲೂ ಓದ್ತೀರಾ. ಬಟ್ ಇಲ್ಲಿ ಕೇಳ್ತಾ ಇರೋದು ಏನ್ ಗೊತ್ತಾ, ಮೇಂಟೆನೆನ್ಸ್ ಆಫ್ ವೈಫ್, ಹಿಂದೂ ವೈಫ್ ಅಂಡರ್ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್. ಈ ಒಂದು ಕಾಯ್ದೆಯಲ್ಲಿ, ಹಿಂದೂ ದತ್ತಕಗಳ ಮತ್ತು ಜೀವನಾಂಶ ಅಧಿನಿಯಮದ ಕಾಯ್ದೆಯಲ್ಲಿ ಹೆಂಡತಿಗೆ ಜೀವನಾಂಶ ತೆಗೆದುಕೊಳ್ಳಕ್ಕೆ ಏನೇನು ಸೆಕ್ಷನ್ಸ್ ಗಳಿದೆ ಅದನ್ನ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನೋಡ್ಕೊಳ್ಳಿ. ಸಮಟೈಮ್ಸ್ ಇಲ್ಲಿ ಹೆಂಡತಿಗೂ ಕೇಳ್ಬೋದು, ಇಲ್ಲ ಪೇರೆಂಟ್ಸಿಗೆ ಕೇಳ್ಬೋದು, ಇಲ್ಲ ಚಿಲ್ಡ್ರನ್ಸಿಗೂ ಕೇಳ್ಬೋದು, ಮೇ ಬಿ ಸಮಟೈಮ್ಸ್. ಅದಿರ್ಲಿ ನಿಮ್ಮಲ್ಲಿ. ಓಕೆ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಯಾವಾಗ ಕೋರ್ಟು ಒಬ್ಬ ಗಾರ್ಡಿಯನ್ನ ಅಪಾಯಿಂಟ್ ಮಾಡಬಹುದು, ಆಮೇಲೆ ಕೋರ್ಟಿಗೆ ಪವರು ಯಾವ ರೀತಿ ಕೊಡ್ಲಾಗುತ್ತೆ ಅನ್ನುವಂಥದ್ದನ್ನ ಕೇಳಬಹುದು. ಅಂದ್ರೆ ನ್ಯಾಯಾಲಯದಿಂದ ನೇಮಕ ಏನ್ ಮಾಡಿರ್ತಾರಲ್ಲ ಸಂರಕ್ಷಕ, ಅವರ ಅಧಿಕಾರಗಳು ಏನೇನು, ಕೋರ್ಟು ಯಾವಾಗ ಒಬ್ಬ ಸಂರಕ್ಷಕನ ಅಥವಾ ಒಬ್ಬ ಗಾರ್ಡಿಯನ್ನ ಅಪಾಯಿಂಟ್ ಮಾಡಬಹುದು. ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಮೀನ್ ದಟ್ ಗಾರ್ಡಿಯನ್ ಅಂದಿದ ತಕ್ಷಣ ಇಲ್ಲಿ ಇನ್ನೊಂದು ಟೈಪ್ಸ್ ಬರುತ್ತೆ, ಅಪಾಯಿಂಟೆಡ್ ಬೈ ಕೋರ್ಟ್ ಅಂತ. ಸಮಟೈಮ್ಸ್ ಗಾರ್ಡಿಯನ್ಸ್ ಗಳನ್ನ ಕೋರ್ಟು ಕೂಡ ಅಪಾಯಿಂಟ್ ಮಾಡುವಂತ ಸನ್ನಿವೇಶಗಳು ಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೋರ್ಟು ಅಪಾಯಿಂಟ್ ಮಾಡ್ಬೇಕಾದ್ರೆ ಏನೇನ್ ಸಿಚುವೇಶನ್ಸ್ ಗಳು ಇರಬೇಕು,
ಅಪಾಯಿಂಟ್ ಮಾಡಿರುವಂತ ಗಾರ್ಡಿಯನ್ನು ಅವನಿಗೆ ಯಾವ್ಯಾವ ರೀತಿಯಾದಂತ ಹಕ್ಕುಗಳಿರುತ್ತೆ, ಅಂದ್ರೆ ಯಾರು ಗಾರ್ಡಿಯನ್ ಪೇರೆಂಟ್ಸ್ ಇರ್ತಾನಲ್ಲ ಅವನಿಗೆ ಯಾವ ರೀತಿ ಇರುತ್ತೆ ಫ್ರಮ್ ಕೋರ್ಟ್, ಅದನ್ನ ಕೇಳ್ಬಹುದು. ಮೂರನೇ ಇಂಪಾರ್ಟೆಂಟ್ ಕ್ವಶನ್. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಒಂದು ವ್ಯಾಲಿಡ್ ಅಡಾಪ್ಷನ್ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ, ಊರ್ಜಿತವಾದಂತಹ ಒಂದು ದತ್ತು ತೆಗೆದುಕೊಂಡಿದ್ದಾರೆ ಮಕ್ಕಳನ್ನ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ಯಾವ ಯಾವ ರಿಕ್ವೈರ್ಮೆಂಟ್ಸ್ ಗಳನ್ನ ಫುಲ್ಫಿಲ್ ಮಾಡಬೇಕು ಅನ್ನುವಂತ ಕ್ವಶನ್. ಸೇಮ್ ಕ್ವಶನ್ ಫಾರ್ಮ್ ಚೇಂಜ್, ಅದು ಕೂಡ ಇಲ್ಲೇ ಇದೆ. ಸೇಮ್ ಕ್ವಶನ್ ಫಾರ್ಮ್ ಚೇಂಜ್, ಮೂರು ಕ್ವಶನ್ಸ್ ಗಳಿಗೆ ಒಂದೇ ಆನ್ಸರ್. ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ತಗೊಳ್ಳಿ. ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಅನ್ನುವಂಥದ್ದೇನಿದೆ, ಸೊ ಅದರ ಒಂದು ಸೈಲೆಂಟ್ ಫ್ಯೂಚರ್ಸ್ ಗಳನ್ನ ನೋಡ್ತಾ ಹೋಗಿ. ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಎನಫ್, ಸಾಕು, ಓಕೆನಾ? ಇದಿಷ್ಟು ಓದೋ ತನಕ ಒಂದೊಂದರಲ್ಲಿ 4-4-5 ಕ್ವಶನ್ ಇದೆ. ಎಲ್ಲ ಲೆಕ್ಕ ಹಾಕಿದ್ರು ಕೂಡ 18-20 ಕ್ವಶನ್ ಆಗುತ್ತೆ. ಇಂಟು 5 ಪೇಜ್ ಅಂತ ನಾನು ಲೆಕ್ಕ ಹಾಕಿದ್ರು ಕೂಡ 100 ಪೇಜ್ ಆಗುತ್ತೆ. 100 ಪೇಜ್ ರಿವಿಷನ್ ಮಾಡೋದೇ ದೊಡ್ಡ ಸಾಹಸ ಆಗುತ್ತೆ, ಅರ್ಥ ಮಾಡ್ಕೊಂಡು. ಈಗಿರುವಂತ ಟೈಮಲ್ಲಿ ಇಷ್ಟು ಓದಿ ಎನಫ್, ಸಾಕು. ಟೈಮ್ ಉಳಿತು ಅಂದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಓದಿ, ಬೇಜಾರೇನಿಲ್ಲ, ಓದ್ಬೋದು ನೀವು. ಸೊ ಯೂನಿಟ್ 1 ಅಲ್ಲಿ ಏನು ಓದ್ತೀರಾ ಅಂತ ಮೆನ್ಷನ್ ಮಾಡಿದ್ದೀನಿ. ಲಾಸ್ಟ್ ಒಂದು ಸ್ಕ್ರಾಲ್ ಡೌನ್ ಮಾಡ್ತೀನಿ, ಮತ್ತೆ ಅದೇ ರಿಪೀಟ್ ಮಾಡಬೇಕಾಗುತ್ತೆ. ಸಿಲೆಬಸ್ ಅಂತೂ ಅಲ್ಲ ರಿಪೀಟ್ ಮಾಡಲಿಕ್ಕೆ. ಯೂನಿಟ್ 2 ದಲ್ಲಿ ಏನೇನು ಓದ್ಬೇಕಂತ ಹೇಳಿದ್ದೀನಿ, ಯೂನಿಟ್ 3 ಅಲ್ಲೂ ಕೂಡ ಹೇಳಿದ್ದೀನಿ, ಯೂನಿಟ್ 4 ಅಲ್ಲಿ ಹೇಳಿದ್ದೀನಿ, ಯೂನಿಟ್ 5 ದಲ್ಲೂ ಹೇಳಿದ್ದೀನಿ. ಇಲ್ಲಿವರೆಗೂ ಏನೇನು ಓದಿದ್ದೀರಾ, ಏನೇನು ಓದ್ಬೇಕಿತ್ತು, ಏನೇನು ಡೌಟ್ಸ್ಗಳಿದೆ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋಣ ಇವತ್ತಿನ ಒಂದು ಸೆಷನ್ನಲ್ಲಿ. ಮತ್ತೆ ಒಂದು ಬ್ರೇಕ್ ತಗೊಂಡು ನಾನು ಬರ್ತೇನೆ ಡೌಟ್ ಸೆಷನ್ನಿಗೆ ಅಂತ. ಸೊ ಆ ಡೌಟ್ ಸೆಷನ್ ಅಲ್ಲಿ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋಣ. ಸೊ ಯಾರ್ಯಾರು ಇನ್ನು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿರಿದ್ರೆ ಜಾಯ್ನ್ ಆಗಿ, ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಶೇರ್ ಮಾಡ್ಕೊಂಡು ಜಾಯ್ನ್ ಆಗಿದ್ದೀರಾ ಅಂತಂದ್ರೆ ಮೀಟಿಂಗ್ಗೆ. ಸೊ ನಾವೇ ಹೇಳಿರ್ತೀವಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಏನಾದ್ರು ಯಾರಾದ್ರು ಜಾಯ್ನ್ ಆಗ್ತಾರಂತ ಜಾಯ್ನ್ ಆಗಿ ಅಂತ ಸೇರ್ಕೊಳ್ಳಿ. ಅಫಿಷಿಯಲ್ ನಂಬರ್ಸ್ಗಳೆಲ್ಲ ಇಲ್ಲಿ ಕಾಣ್ತಾ ಇದೆ. ಡೌಟ್ ಸೆಷನ್ನಿಗೆ ಯಾರ್ಯಾರಿಗೆ ಡೌಟ್ಸ್ಗಳಿದೆ ಅವ್ರಿಗೆ ಏನಾದ್ರು ಡೌಟ್ಸ್ಗಳಿದ್ದಲ್ಲಿ ನೀವು ತಗೊಳ್ಬಹುದು, ಡೌಟ್ ಸೆಷನ್ನ ಕೇಳಿ ತೆಗೆದುಕೊಳ್ಬಹುದು. ಓಕೆ, ಸೊ ಎಲ್ರಿಗೂ ಥ್ಯಾಂಕ್ ಯು. ಯಾರ್ಯಾರಿಗೆ ಡೌಟ್ಸ್ ಇದೆ ಅವ್ರು ಮಾತ್ರ ಹೋಲ್ಡ್ ಆಗಿ, ಇನ್ನು ಡೌಟ್ಸ್ ಇಲ್ಲದೆ ಇರೋರು ಹೋಗ್ಬೋದು. ಡೌಟ್ಸ್ಗಳಿದ್ರೆ ಕೇಳಿ. ಆಮೇಲೆ ಆ ಡೌಟ್ಸ್ಗಳಲ್ಲೇ ಮತ್ತೊಂದು ಅಡ್ವಾನ್ಸ್ ಡೌಟ್ ಹೇಳ್ತಾ ಇದ್ದೀನಿ ನಾನು. ಆ್ಯಪನ್ನ ರೀಬಿಲ್ಡ್ ಮಾಡ್ತಾ ಇದ್ದಾರೆ, ಹೊಸ ಆ್ಯಪನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಾಳೆ ಹೊಸ ಆ್ಯಪ್ ಲಾಂಚ್ ಆಗ್ತಾ ಇದೆ, ಡಾಟಾ ಮೈಗ್ರೇಷನ್ ಆಗ್ತಾ ಇದೆ. ಓಕೆ, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಆ ವಿಷಯನ ಹೈಲೈಟ್ ಮಾಡಬೇಡಿ ಪ್ಲೀಸ್, ಓಕೆನಾ? ಡಾಟಾ ಮೈಗ್ರೇಷನ್ ಆಗ್ತಾ ಇದೆ. ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಡಾಟಾ ಮೈಗ್ರೇಷನ್ ಅಂತ. ಸೊ ಇದರಲ್ಲಿರುವಂಥ 4,000 ವಿಡಿಯೋಗಳನ್ನ ಇನ್ನೊಂದು ಆ್ಯಪಲ್ಲಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎರರ್ಸ್ಗಳು ಬರ್ತಾ ಇದೆ ಅಷ್ಟೇ. ಸೊ ಏನಾದರೂ ಲೀಗಲ್ ಡೌಟ್ಸ್ಗಳಿದ್ರೆ ದಯವಿಟ್ಟು ಕೇಳಿ. ಟೈಮಿಂಗ್ಸ್ ಬಂದ್ಬಿಟ್ಟು ಲೀಗಲ್ ಡೌಟ್ಸ್ಗಳು ಕೇಳಲಿಕ್ಕೆ ಒಂದು 5-10 ಮಿನಿಟ್ಸ್ ಬ್ರೇಕ್ ತೊಗೊಂಡು ಬರೋಣ. 9:35 ಅಲ್ವಾ? ಐ ಥಿಂಕ್ ನಾನು 9:45 ಬರ್ತೀನಿ. ತುಂಬ ಟಯರ್ಡ್ ಆಗಿದೆ ಇವತ್ತು, ನನ್ನ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. 9:45 ಬ್ಯಾಕ್ ಬರೋಣ. ನಾನು ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೇನೆ. ಅವಾಗ ನಿಮ್ಮ ಡೌಟ್ಸ್ಗಳು ಕೇಳ್ಕೊಳ್ಳಿ. ಫ್ಯಾಮಿಲಿ ಇಲ್ಲ, ತುಂಬ ಚೆನ್ನಾಗಿ ಅರ್ಥ ಆಗುವಂತಲ್ಲ, ಕೇಳ್ಕೊಳ್ಳಿ ನಿಮ್ಮ ಡೌಟ್ಸ್ಗಳು. 9:45 ನಾನು ಮತ್ತೆ ಬ್ಯಾಕ್ ಆಗ್ತೇನೆ. ಲೀಗಲ್ ಡೌಟ್ಸ್, ಸ್ಪೆಷಲಿ ಆನ್ ಲೀಗಲ್ ಡೌಟ್ಸ್. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು.